ಮಕ್ಕಳು ನಮ್ಮ ಮಾತನ್ನ ಕೇಳಬೇಕು, ಅವರು ಸರಿಯಾದ ದಾರಿಯಲ್ಲಿ ನಡಿಬೇಕು. ಈ ರೀತಿ ಕನಸು ಎಷ್ಟೋ ಜನ ತಂದೆ ತಾಯಿ ಇದ್ದೇ ಇರುತ್ತೆ. ಆ ರೀತಿ ಇದ್ದಾಗ ಏನ್ ಮಾಡ್ತೀರಾ, ಹೊಡೆದು ಅವ್ರಿಗೆ ಬುದ್ಧಿ ಕಲ್ಸಕ್ಕೆ ಟ್ರೈ ಮಾಡ್ತೀರಾ. ಬಟ್ ಏನ್ ಮಾಡೋದು, ಆ ರೀತಿ ಮಾಡಿದಾಗೇನೆ ಮಕ್ಕಳು ಸರಿಯಾದ ಮಾತನ್ನ ಕೇಳೋದಿಲ್ಲ. ಸರಿ, ಈಗ ನಾವು ಮೂವಿ ನೋಡಕ್ ಹೋಗ್ತಾ ಇದ್ರಲ್ಲ, ಇದ್ರ ರಿಲೇಟೆಡ್ ಆಗಿ ಈ ಮೂವಿ ಕೂಡ ಬಂದಿದೆ. ಈ ಮೂವಿಯಲ್ಲಿ ಒಬ್ಬ ಅಕ್ಯೂಸ್ಡ್ ಇರ್ತಾನೆ. ಆದ್ರೆ ಈ ಮೂವಿಲಿ ಆ ಅಕ್ಯೂಸ್ಡ್ ಯಾರಂತ ಕಂಡುಹಿಡಿದ ಒಂದು ತಲೆನೋವಾಗಿರುತ್ತೆ. ಸರಿ, ಇಷ್ಟೊತ್ತರೆಗೂ ನಾವು ಮೂವಿ ಆನ್ಲೈನ್ ಸ್ಟೋರಿ ಅಂತ ತಿಳ್ಕೊಂಡ್ಬಿಟ್ವಿ. ಆದ್ರೆ ಈಗ ಮೂವಿ ಹೆಸರನ್ನು ತಿಳ್ಕೊಳ್ಳೋಣ. ಈ ಮೂವಿ ಇದೇ ವರ್ಷ 2026 ಅಲ್ಲಿ ಮಲಯಾಳಂ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗಿದೆ. ಮಲಯಾಳಂ ಮೂವಿ ಅಂದ್ರೆ ಹೇಳ್ಬೇಕಾ, ಸ್ವಲ್ಪ ಟ್ವಿಸ್ಟ್ ಅಂತೂ ಇದ್ದೇ ಇರುತ್ತೆ. ಇದ್ರ ಕತೆ ಹೇಳ್ತಾ ಇದ್ರ ಹೆಸರಲ್ಲದೆ ಮತ್ಬಿಟ್ಟೆ. ಈ ಮೂವಿ ಹೆಸರು ಬಂದು ಒಲತು ವರ್ಷದ ಕಲ್ಲನ್ ಅನ್ನೋಂತ ಮೂವಿ. ಹಾಗಾದ್ರೆ ಇನ್ಯಾಕೆ, ಬನ್ನಿ ಈಗ ಸೀದಾ ಮೂವಿ ಕಡೆ ಹೋಗೋಣ. ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಬ್ಬ ಸೈಕಿಯಾಟ್ರಿಸ್ಟ್ ತನ್ನ ಮುಂದೆ ಒಬ್ಬ ಹುಡುಗನ ಕುಣಿಸ್ಕೊಂಡು ಏನೇನೋ ಕ್ವಶನ್ಸ್ ಅನ್ನ ಕೇಳ್ತಾ ಇದ್ದಾರೆ. ಅದೇ ರೀತಿ ಆ ಹುಡುಗನ ಕೂಡ ತನಗೆ ಗೊತ್ತಿರೋಂತ ಆನ್ಸರ್ ನ ತುಂಬಾನೇ ಕೊಲಗಿ ಹೇಳ್ತಾ ಇದ್ದಾನೆ. ಅವನಿಗೆ ಆನ್ಸರ್ ಕೊಡ್ತಾ ಇದ್ದಾನಲ್ಲ, ಅದನ್ನ ನೋಡಿದ್ರೆ ನಮ್ಗೇನ್ ಅನ್ಸುತ್ತೆ, ಇವ್ನಿಗೇನು ಪ್ರಾಬ್ಲಮ್ ಇಲ್ಲ ಅಂತ. ಈಗ ಸೈಕಿಯಾಟ್ರಿಸ್ಟ್ ಆ ಹುಡುಗನ ಆಚೆ ಕಡೆ ಕಳಿಸಿ ಅವ್ರ ಅಪ್ಪನ ಒಳಗಡೆ ಬಾ ಅಂತ ಹೇಳ್ತಾರೆ. ಈಗ ಅವ್ರ ಅಪ್ಪ ಸೈಕಿಯಾಟ್ರಿಸ್ಟ್ ಹತ್ರ ಮಾತಾಡ್ತಾ, ಸರ್ ನನ್ನ ಮಗ ಯಾರ ಜೊತೆ ಸೇರೋದಿಲ್ಲ ಸರ್, ಯಾರ ಹತ್ರ ಸರಿಯಾಗಿ ಮಾತಾಡೋದಿಲ್ಲ ಸರ್ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸೈಕಿಯಾಟ್ರಿಸ್ಟ್, ನೋಡಿ ಸರ್, ನೀವು ಬೆಳೆಸೋ ವಯಸ್ಸಲ್ಲಿ ಅವನು ತುಂಬಾನೇ ಭಯದಿಂದ ಬೆಳೆಸಿದ್ದೀರಾ. ಆ ರೀತಿ ನಿಮ್ದೇ ತಪ್ಪನ್ನ ಇಟ್ಕೊಂಡು ನನ್ನ ಮಗನಂತ ಸೇರ್ತಾ ಇಲ್ಲ, ಮಾತಾಡ್ತಾ ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗುತ್ತೆ ಸರ್ ಅಂತ ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ಮತ್ತೆ ಸೈಕಿಯಾಟ್ರಿಸ್ಟ್ ಮಾತಾಡ್ತಾ, ನೋಡಿ ನಿಮ್ಮ ಮಗನಿಗೆ ಸಮಸ್ಯೆ ಇರೋದು ಬಾಡಿಲಲ್ಲ, ಬದಲಿಗೆ ಅವನ ಮೈಂಡ್ ಅಲ್ಲಿ. ನಿಮ್ಮ ಮಗನಿಗೆ ನಿಮ್ಮ ಮೇಲೆ ತುಂಬಾನೇ ಕೋಪ ಇದೆ. ಆ ಕೋಪನ ಅವನು ಹೇಗಾದ್ರೂ ಮಾಡಿ ಹೊರಗಡೆ ಹಾಕ್ಬೇಕು. ಅದಕ್ಕೆ ಅವನು ಬೇರೆ ಏನೇನೋ ದಾರಿನ ಹುಡ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಸರಿ, ಈಗ ಸೀನ್ ಕೂಡ ಕಟ್ ಆಗಿ ನೆಕ್ಸ್ಟ್ ಸೀನ್ ಗೆ ನಮಗೆ ಫ್ಲಾಶ್ ಬ್ಯಾಕ್ ಏನೋ ಅನ್ನೋ ಒಂದು ಸೀನ್ ಗೆ ಹೋಗ್ತೀವಿ. ಆ ಸೀನ್ ಅಲ್ಲಿ ನಮಗೆ ಮೊದಲಿಗೆ ಪೊಲೀಸ್ ಸ್ಟೇಷನ್ ಮುಂದೆ ಬಂದಿರೋ ಒಂದು ಕಾರ್ ಅನ್ನು ತೋರಿಸ್ತಾರೆ. ಆ ಕಾರಿಂದನೇ ನಮ್ಮ ಹೀರೋ ಕೂಡ ಇಳಿತಾನೆ. ಆಕ್ಚುಲಿ ನಮ್ಮ ಹೀರೋ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ. ಹಾಗೆ ಅವನು ಪೊಲೀಸ್ ಸ್ಟೇಷನ್ ಗೆ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಅವ್ನ ಮುಂದೆ ಯಾವ್ದೋ ಕಾರ್ ನಿಂತಿದೆ. ಆ ಕಾರ್ ಇರುವಂತ ಇಬ್ರು ಇವನನ್ನೇ ನೋಡ್ತಾ ಕೂತಿದ್ದಾರೆ. ಇವನು ಅಷ್ಟೇ ಒಂದು ಲುಕ್ ಅನ್ನ ಕೊಟ್ಟು ಒಳಗಡೆ ಹೋಗ್ತಾನೆ. ಸ್ಟೇಷನ್ ಒಳಗಡೆ ಬಂದು ನೋಡಿದ್ರೆ ಒಂದು ಲೇಡಿ ಮತ್ತೆ ಅವರ ಮಗಳು ಮೇ ಬಿ ಕಾಲೇಜ್ ಓದ್ತಾ ಇರ್ಬೋದು ಅಂತ ಅನಿಸ್ತಾ ಇದೆ. ಈಗ ನಮ್ಮ ಹೀರೋ ಅವ್ರ ಹತ್ರ, ಏನಮ್ಮ ಏನ್ ನಿಮ್ಮ ಕೇಸು ಅಂತ ಕೇಳ್ತಾನೆ. ಅದಕ್ಕೆ ಹುಡುಗಿ, ಸರ್ ನಾನು 3 ವರ್ಷದಿಂದ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ಹೊರಗಡೆ ಕಾರಲ್ಲಿ ಕೂತಿದ್ದಾನಲ್ಲ ಹುಡುಗ, 3 ವರ್ಷದಿಂದ ನನಗೆ ತುಂಬಾನೇ ಟಾರ್ಚರ್ ಕೊಡ್ತಾ ಇದ್ದಾನೆ ಸರ್. ನನಗೆ ಕಾಲೇಜ್ಗೆ ಹೋಗ್ಬೇಕಂತ ಅನಿಸ್ತಾ ಇಲ್ಲ, ತುಂಬಾನೇ ಭಯ ಆಗ್ತಾ ಇದೆ. ದಯವಿಟ್ಟು ಅವನ ಮೇಲೆ ಒಂದು ಕಂಪ್ಲೇಂಟ್ ಅನ್ನ ತಗೊಳ್ಳಿ ಸರ್ ಅಂತ ಕೇಳ್ತಾ ಇದ್ದಾಳೆ. ಇದನ್ನ ಕೇಳಿದಂತ ಅಮ್ಮ, ಅಲ್ಲಿ ಅದೆಲ್ಲ ಮಾಡ್ಬೇಡ ಕಣೆ, ನಮ್ಮ ನಾನೇ ಹೋಗುದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಆ ಹುಡುಗಿ, ಇಲ್ಲ ಅದೇನಾಗ್ಲಿ ಈ ಕೇಸ್ ನಾನು ಕೊಡ್ಲೇಬೇಕು ಅಂತ ಹೇಳ್ತಾ ಇದ್ದಾಳೆ. ಇದರಿಂದನೇ ನಮ್ಗೆ ಅರ್ಥ ಆಗುತ್ತೆ ಆ ಹುಡುಗಿಗೆ ಎಷ್ಟು ಟಾರ್ಚರ್ ಅನ್ನ ಕೊಟ್ಟಿರಬಹುದು ಅಂತ. ನೋಡಮ್ಮ, ಈ ಕೇಸ್ ನ ಬಗ್ಗೆ ಆಲ್ರೆಡಿ ನಾನು ನಿಮ್ಮ ಕಾಲೇಜಲ್ಲಿ ವಿಚಾರಿಸಿದ್ದೀನಿ. ಅವತ್ತು ಪಾರ್ಟಿ ನಡೆದಾಗ ಯಾರು ಕೂಡ ನಿಮ್ಮನ್ನ ಕರೆದಿಲ್ವಂತಲ್ಲ. ಅಷ್ಟಕ್ಕೂ ಆ ಪಾರ್ಟಿ ನಡೆದಿದ್ದು ಆ ಹುಡುಗನ ಮನೇಲಿ. ಅಲ್ಲಿಗೆ ಅವನು ನಿಮ್ಮನ್ನ ಇನ್ವೈಟ್ ಮಾಡಿರ್ಲಿಲ್ವಂತಲ್ಲ, ಬದಲಿಗೆ ನೀವೇನೆ ಅಲ್ಲಿಗೆ ಹೋಗಿದ್ರಂತಲ್ಲ. ಹೇಳ್ದೆ ನೀನು ಮತ್ತೆ ಆ ಹುಡುಗ ಒಂದು ರೂಮ್ ಅಲ್ಲಿ ನಿಂತ್ಕೊಂಡು ಏನೋ ಜಗಳ ಕೂಡ ಮಾಡ್ಕೊಂತ ಇದೀವಿ ಅಂತ ನನಗೆ ಗೊತ್ತಾಯ್ತು. ಆಗ ನೀವು ಜಗಳ ಮಾಡ್ತಾ ಇದ್ರಲ್ಲ, ಅದಕ್ಕೆ ರೀಸನ್ ಏನಂತ ಚೆಕ್ ಮಾಡಿದಾಗ 3 ವರ್ಷದಿಂದ ಈ ಹುಡುಗನ ಜೊತೆ ನೀನು ಲವ್ ಅಲ್ಲಿ ಇದೆ. ಅದನ್ನ ಬಿಟ್ಟು ನೀನು 1 ವರ್ಷದಿಂದ ಇನ್ನೊಬ್ಬನ ಹುಡುಗನ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದೆಯಾ. ಇಷ್ಟೊತ್ತವರೆಗೂ ಈ ಸ್ಟೋರಿ ಕೇಳ್ದಲ್ಲ, ಇದು ಯಾವ್ದೋ ಕತೆ ಅಲ್ಲ, ಬದಲಾಗಿ ನಿನ್ನ ಜೀವನದಲ್ಲಿ ನಡೆದಿರೋದು. ಕರೆಕ್ಟ್ ಆಗಿ ಹೇಳ್ಬೇಕು, ಏನ್ ನಡೆದಿದೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಆ ಹುಡುಗಿ ಹೇಳ್ತಾ, ಸರ್ ನಂದೇನೋ ತಪ್ಪಿಲ್ಲ ಸರ್, ದಯವಿಟ್ಟು ನನ್ನ ನಂಬಿ ಅಂತ ಕೇಳ್ಕೊಂತಾ ಇದ್ದಾಳೆ. ಪಾಪ ಇವ್ರ ಅಮ್ಮ ಇದನ್ನ ನೋಡಿ ಅವರು ಕೂಡ ಈಗ ಅಳ್ತಾ ಇದ್ದಾರೆ. ಮಗಳ ಬಗ್ಗೆ ಇಷ್ಟೊಂದು ಸ್ಟೋರಿನ ಕೇಳಿದ್ರಲ್ಲ, ಅವ್ರಿಗೆ ಅವರ ಮಗಳ ಬಗ್ಗೆ ಸ್ವಲ್ಪ ಅಸಹ್ಯ ಆಗ್ತಾ ಇದೆ. ಇದೆಲ್ಲ ನೋಡಿದಂತ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತೆ ಮಾತಾಡ್ತಾ, ನೋಡಮ್ಮ, ನೀವು ಮತ್ತೆ ನಾವೆಲ್ಲ ಸಾಮಾನ್ಯ ಜನ, ನಾವೇನು ಕೂಡ ಮಾಡಕ್ಕಾಗೋದಿಲ್ಲ. ಆ ಜನ ಇದಾರಲ್ಲ ತುಂಬಾನೇ ರಿಚ್, ಅವ್ರು ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ. ನೀನ್ ಯಾಕೆ ಕೇಸನ್ನ ಕೊಟ್ಟು ಕೋರ್ಟು ಕಚೇರಿ ಅಂತ ಅಲಿಬೇಕು, ಬದಲಿಗೆ ನೀನು ಸುಮ್ಮನೆ ಇದ್ಬಿಟ್ರೆ ನಿಂಗೆ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ. ಈ ಇನ್ಸ್ಪೆಕ್ಟರ್ ಈ ರೀತಿ ಹೇಳ್ತಾ ಇರ್ಬೇಕಾದ್ರೆ ಅವಳ ಮುಖನ ನೋಡಿ, ಅಯ್ಯೋ ದೇವ್ರೆ, ಇವ್ರು ಯಾಕಪ್ಪ ನಂಗೆ ಸಹಾಯ ಮಾಡ್ತಾ ಇಲ್ಲ ಅನ್ನೋ ರೀತಿ ಕಾಣಿಸ್ತಾ ಇದೆ. ಈಗ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಈ ರೀತಿ ಎಲ್ಲ ಮಾತಾಡ್ತಾ ಇದಾರಲ್ಲ, ಇವ್ರ ಜೊತೆ ಒಂದು ಲೇಡಿ ಪೊಲೀಸ್ ಕೂಡ ಅಲ್ಲೇನೆ ಇದ್ದಾರೆ. ಯಾಕಂದ್ರೆ ಕಾನೂನು ಇದೆಯಲ್ವಾ, ಯಾರಾದ್ರೂ ಲೇಡೀಸ್ ನ ಪೊಲಿಟಿಷಿಯನ್ ಅಲ್ಲಿ ಮಾತಾಡ್ಬೇಕಾದ್ರೆ ಒಂದು ಲೇಡಿ ಕಾನ್ಸ್ಟೇಬಲ್ ಯಾರಾದ್ರೂ ಒಬ್ರು ಇಲ್ಲೇಬೇಕು ಅಂತ. ಈಗ ನಮ್ಮ ಇನ್ಸ್ಪೆಕ್ಟರ್, ನೋಡಮ್ಮ, ಕೇಸ್ ಎಲ್ಲ ಬೇಡ, ಆಲ್ರೆಡಿ ಅವ್ರಿಗೆ ನಿನ್ನ ಹತ್ರ ಸಾರಿ ಎಲ್ಲ ಕೇಳ್ಬಿಟ್ಟಿದ್ದಾನೆ. ಇನ್ಮೇಲೆ ಅವ್ನು ನಿಂಗೆ ಏನು ಕೂಡ ತೊಂದರೆ ಕೊಡೋದಿಲ್ಲ. ಇಷ್ಟಿದ್ಮೇಲೆ ಸರಿ ತಾನೆ, ಸರಿ ನೀನೀಗ ಮನೆ ಕಡೆ ಹೋಗು ಅಂತ ಹೇಳ್ತಾರ. ಅವರಿಗೆ ಹೋಗಿದ ತಕ್ಷಣ ನಮ್ಮ ಇನ್ಸ್ಪೆಕ್ಟರ್ ಗೆ DSP ಕಡೆಯಿಂದ ಒಂದು ಫೋನ್ ಬರುತ್ತೆ. ಈಗ DSP ಕೇಳ್ತಾರೆ ನಮ್ಮ ಇನ್ಸ್ಪೆಕ್ಟರ್ ಗೆ, ಏನಪ್ಪಾ ಈ ಕೇಸ್ ನೀನು ಕ್ಲಿಯರ್ ಮಾಡ್ದ ಅಂತ. ಅದಕ್ಕೆ ನಮ್ಮ ಇನ್ಸ್ಪೆಕ್ಟರ್, ಆ ಸರ್ ಏನು ಗಲಾಟೆ ಇಲ್ದಂಗೆ ಇದನ್ನ ಕ್ಲಿಯರ್ ಮಾಡಿದೀನಿ ಅಂತ ಹೇಳ್ತಾನೆ. ಅದಕ್ಕೆ DSP, ಆ ಹುಡುಗಿ ಕಡೆಯವರು ಎಷ್ಟು ದುಡ್ಡನ್ನ ಕೇಳಿದ್ರು ಅಂತ ಕೇಳ್ತಾನೆ. ಇಲ್ಲ ಸರ್, ದುಡ್ಡು ಗಿಡ್ ಏನು ಕೇಳಿಲ್ಲ ಅವರು, ಬದಲಾಗಿ ನಾನೇ ಅವ್ರನ್ನ ಎದುರಿಸಿ ಮನೆಗೆ ಕಳ್ಸಿಬಿಟ್ಟೆ ಅಂತ ಹೇಳ್ತಾನೆ. ಸರಿ DSP, ನೋಡಪ್ಪ, ಹೇಗೋ ಅವರು ಕಾಸನ್ನ ಇಸ್ಕೊಂಡಿಲ್ಲ, ಆ ಕಾಸ ನಾವಾದ್ರೂ ಇಸ್ಕೊಳ್ಳೋಣ. ಹೊರಗಡೆ ಕಾರಲ್ಲಿ ಕೂತಿದಾರಲ್ಲ, ಅವ್ರ ಹತ್ರ ಹೋಗಿ 5 ಲಕ್ಷ ಕ್ಯಾಶ್ ಅನ್ನ ಇಸ್ಕೊ ಅಂತ ಕೇಳ್ತಾ ಇದಾರೆ. ಈ ಮಾತನ್ನ ಕೇಳ್ತಿದಂಗೆ ಈ ಕೇಸಲ್ಲಿ ಏನೋ ಬೇರೆ ಗೊಂದಲ ಇರ್ಬೋದು ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕಂದ್ರೆ ಆ ಹುಡುಗಿ ನಂದೇನು ತಪ್ಪಿಲ್ಲ ಅಂತ ಹೇಳಿದ್ಲು, ಬದಲಾಗಿ ಈ ಹುಡುಗನ ಕಡೆ ಇವ್ರು ಕೇಳಿದಷ್ಟು ದುಡ್ಡು ಕೊಡಕ್ಕೆ ರೆಡಿ ಆಗಿದ್ದಾರೆ. ಆ ರೀತಿ ಇದ್ಮೇಲೆ ಸಮಥಿಂಗ್ ಇಸ್ ರಾಂಗ್ ಅಂತ ಅನಿಸ್ತಾ ಇದೆ. ಇದೆಲ್ಲ ಆದ್ಮೇಲೆ DSP ಕೂಡ, ನೋಡಪ್ಪ, ಆ ಕಾಸನ್ನ ತಗೊಂಡು ನೀನು ಇದನ್ನ ಮನೆಗೆ ಬಂದ್ಬಿಡು ಅಂತ ಹೇಳ್ತಾ ಇದಾರೆ. ಅದಕ್ಕೆ ನಮ್ಮ ಇನ್ಸ್ಪೆಕ್ಟರ್, ಸರಿ ಸರ್, ನಾನು ತಗೊಂಡು ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳ್ತಾನೆ. ಈಗ ನಮ್ಮ ಇನ್ಸ್ಪೆಕ್ಟರ್, ಅಯ್ಯೋ ನಂಗೆ ಈ ಕೇಸಲ್ಲಿ ಬರೀ 1 ಲಕ್ಷ ಮಾತ್ರ ಸಿಗುತ್ತಾ, ಮಿಗಿದ 4 ಲಕ್ಷ DSP ಗೆ ಹೋಗುತ್ತೆ ಅಂತ ಬೇಜಾರನ್ನ ಮಾಡ್ಕೊಂತ ಇದ್ದಾನೆ. ಈ ಕಡೆ ಪಾಪ ಅವ್ರಿಗೆ ಮತ್ತೆ ಅವ್ರ ಅಮ್ಮ ತುಂಬಾನೇ ದುಃಖದಿಂದ ಆಚೆ ಬರ್ತಾ ಇದಾರೆ. ಅವ್ರಿಗೆ ಅವ್ರ ಅಮ್ಮ ಅಂತ ಅವ್ರಿಗೆ ಹತ್ರ ಏನು ಕೂಡ ಮಾತಾಡ್ತಾನೆ ಇಲ್ಲ. ಅದಕ್ಕೆ ಅವ್ರಿಗೆ, ಅಮ್ಮ ನಾನು ಅದರ ತಪ್ಪು ಏನು ಕೂಡ ಮಾಡಿಲ್ಲಮ್ಮ, ದಯವಿಟ್ಟು ನನ್ನ ನಂಬಿ ಅಮ್ಮ ಅಂತ ಕೇಳ್ಕೊಂತ ಇದ್ದಾಳೆ. ಬಟ್ ಏನ್ ಮಾಡೋದು, ಅವ್ರ ಅಮ್ಮ ಇವಳನ್ನ ನಂಬ್ತಾನೆ ಇಲ್ಲ. ಇದಾದ್ಮೇಲೆ ಅವ್ರ ಅಮ್ಮನೇ ಒಂದು ಆಟೋನ ಕರೆದು ನಿಲ್ಸ್ಕೊಂತಾರೆ. ಫಸ್ಟ್ ಗೆ ಅವ್ರ ಅಮ್ಮ ಆಟೋ ಹತ್ತಿ ಕೂತ್ಕೊಂತಾರೆ. ಅದಾದ್ಮೇಲೆ ಅವ್ರಿಗೆ ಆಟೋ ಹತ್ತಿ ಕೂತ್ಕೊಂಡು, ಅಮ್ಮ ದಯವಿಟ್ಟು ನನ್ನ ನಂಬಿ ಅಮ್ಮ, ನಾನು ಆ ರೀತಿ ಹುಡುಗಿ ಅಲ್ಲಮ್ಮ, ದಯವಿಟ್ಟು ನೀನು ಅರ್ಥ ಮಾಡ್ಕೊಮ್ಮ ಅಂತ ಕೇಳ್ಕೊಂತಾನೆ ಇದ್ದಾಳೆ.
ಅದಕ್ಕೆ ಅವ್ರ ಅಮ್ಮ ನೋಡು ಊರಲ್ಲಿ ನಮ್ಮ ಮಾನ ಮರ್ಯಾದೆ ಎಲ್ಲ ಕಳ್ದಿದ್ದಾಯ್ತು, ಈಗ ಮತ್ತೆ ನೀನು ನನ್ನ ಜೊತೆ ಊರಿಗೆ ಬರೋ ಬೇಡ, ಎಲ್ಲಾದ್ರೂ ಆಳಗೋಗಿ ಸಾಯಿ ಅಂತ ಬೈತಾ ಇದಾರೆ. ಅದೇ ರೀತಿ ತಾಯಿ ಮಗಳು ಒಂದು ರೋಡಲ್ಲಿ ಹೋಗ್ತಿದ್ದಾಗ ಹಿಂದಿಂದ ಯಾವ್ದೊಂದು ಗಾಳಿ ಬರೋ ಸೌಂಡ್ ಕೇಳುತ್ತಾ, ಅಂದ್ರೆ ಟೆಂಪೋನೋ ಟ್ರಕ್ ಅಂತಾರಲ್ಲ ಆ ರೀತಿ. ಈ ಸೌಂಡ್ ಕೇಳಿದಂತ ಹುಡುಗಿ ಸೀದಾ ಬಂದು ಆಚೆ ರೋಡಲ್ಲಿ ನಿಂತ್ಕೊಂಡ್ಬಿಡ್ತಾಳೆ. ಆ ಟ್ರಕ್ ನ ಡ್ರೈವರ್ ಟ್ರಕ್ ನ ಕಂಟ್ರೋಲ್ ಮಾಡಕ್ಕಾಗದೆ ಸೀದಾ ಹುಡುಗಿನ ಗುದ್ದುಕೊಂಡೇ ಹೋಗ್ಬಿಡ್ತಾನೆ. ಇದನ್ನ ನೋಡಿದಂತ ಅವ್ರ ಅಮ್ಮ ಅಯ್ಯೋ ಮಗಳು ಏನಾರ ಮಾಡ್ಕೊಂಡ್ಬಿಡಿ ಅಂತ ಅಳ್ತಾ ಇದ್ದಾರೆ. ಅದೇ ಜಾಗಕ್ಕೆ ಈಗ ಯಾರೊಂದು ಹುಡುಗಿ ಕೂಡ ಬರ್ತಾಳೆ. ಆ ಹುಡುಗಿ ಲವ್ ಮಾಡ್ತಾ ಇರೋದಂತೆ. ಆಕ್ಚುಲಿ ಈ ಲವ್ ಹುಡುಗಿ ಇದ್ದಾಳಲ್ಲ, ಅವಳು ಆಲ್ರೆಡಿ ಆಕ್ಸಿಡೆಂಟ್ ಆಗಿ ಮಲಗಿದಾಳಲ್ಲ. ಆ ಹುಡುಗಿ ಮತ್ತೆ ತಾಯಿನ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದ್ಸಲ ಮೀಟ್ ಮಾಡಿದಾಳೆ. ಬಟ್ ಅವರಮ್ಮ ನೋಡಿ ಮೇಡಮ್ ನಮ್ಗೆ ಈ ಕೇಸ್ ಎಲ್ಲ ಏನೂ ಬೇಕಾಗಿಲ್ಲ, ಬದಲಿಗೆ ನಮ್ಮ ಪಾಡಿಗೆ ನಮ್ಮನ್ನ ಬಿಟ್ಬಿಟ್ರೆ ಸಾಕು ಅಂತ ಹೇಳಿ ಅಲ್ಲಿಂದ ಆಚೆ ಬಂದ್ಬಿಟ್ಟಿರ್ತಾರೆ. ಈಗ ಲವ್ ಹುಡುಗಿ ತೊಡೆ ಮೇಲೆ ಆ ಆಕ್ಸಿಡೆಂಟ್ ಆಗಿತ್ತಲ್ಲ, ಆ ಹುಡುಗಿ ಕೂಡ ಸತ್ತೋಗ್ತಾಳೆ. ಇದನ್ನ ನೋಡಂತ ಆ ಲವ್ ಹುಡುಗಿಗೆ ತುಂಬಾನೇ ದುಃಖ ಕೂಡ ಆಗ್ತಾ ಇದೆ. ಸರಿ ಅಂತ ಈ ಕಡೆ ಅವ್ರ ಅಮ್ಮ ಕೂಡ ಇದಾರಲ್ಲ, ಅವರು ಈ ದೃಶ್ಯ ನೋಡಿ ಅವರು ಕೂಡ ತಲೆ ಸುತ್ತಿ ಅಲ್ಲೇನೆ ಬೀಳ್ತಾರೆ. ಈಗ ನೆಕ್ಸ್ಟ್ ಸೀನ್ ಗೆ ಬಂದ್ರೆ ನಮ್ಗೆ ಆ ಪೊಲೀಸ್ ಇನ್ಸ್ಪೆಕ್ಟರ್ ನ ತೋರಿಸ್ತಾರೆ. ಆ ಇನ್ಸ್ಪೆಕ್ಟರ್ ತನ್ನ ಮಗನ ಕರ್ಕೊಂಡು ಒಂದು ಹೋಟೆಲ್ಗೆ ಊಟಕ್ಕಂತ ಬಂದಿರ್ತಾರೆ. ಈಗ ಇನ್ಸ್ಪೆಕ್ಟರ್ ತನ್ನ ಮಗನಿಗೆ ಮಗನೇ ನಿಂಗೆ ಏನ್ ಬೇಕೋ ಎಲ್ಲಾನು ಆರ್ಡರ್ ಮಾಡ್ಕೊಳ್ಳೋ ಅಂತ ಕೇಳ್ತಾ ಇದ್ದಾರೆ. ಬಟ್ ಅಷ್ಟಲ್ಲೇ ಆ ಲವ್ ಹುಡುಗಿ ಇದಳಲ್ಲ, ಅವಳೊಂದು ರಕ್ತ ಇರೋ ಬಟ್ಟೆನ ತಗೊಂಡು ಇನ್ಸ್ಪೆಕ್ಟರ್ ಮುಂದೆ ಎಸಿತಾಳೆ. ಇದಾದ್ಮೇಲೆ ಆ ಹುಡುಗಿ ಇನ್ಸ್ಪೆಕ್ಟರ್ ನ ಬಾಯಿಗೆ ಬಂದಂಗ್ ಬೈತಾ ಇದ್ದಾಳೆ. ಇದನ್ನ ನೋಡಿದಂತ ಆ ಹುಡುಗ ಏನ್ ಮೇಡಮ್ ಒಂದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಯಾವ ರೀತಿ ನಡ್ಕೊಬೇಕಂತ ಗೊತ್ತಾಗ್ತಿಲ್ಲ ನಿಮ್ಗೆ ಅಂತ ಕೇಳ್ತಾನೆ. ಅದಕ್ಕೆ ಆ ಹುಡುಗಿ ಫಸ್ಟ್ ನಿಮ್ಮ ಅಪ್ಪನಿಗೆ ಹೇಳ್ಕೊಡೋ ಆಮೇಲೆ ನನ್ಗೆ ಹೇಳಕ್ ಬಾ ಅಂತ ಹೇಳ್ತಾ ಇದ್ದಾಳೆ. ಇದೆಲ್ಲ ನೋಡಿದಂತ ಪೊಲೀಸ್ ಇನ್ಸ್ಪೆಕ್ಟರ್ ತುಂಬಾನೇ ಕೂಲಾಗಿ ಏನಾದ್ರು ಪ್ರಾಬ್ಲಮ್ ಇದ್ರೆ ನೀವು ಸ್ಟೇಷನ್ ಗೆ ಬಂದು ಕಂಪ್ಲೇಂಟ್ ಕೊಡಿ, ಅದನ್ನ ಬಿಟ್ಟು ನೀವು ಈ ರೀತಿ ಪಬ್ಲಿಕ್ ಅಲ್ಲಿ ಮಾತಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಆ ಹುಡುಗಿ ಓ ನೀವ್ ಈ ಕೆಲಸ ಬೇರೆ ಮಾಡ್ತೀರಾ, ನನಗೆ ಕಂಪ್ಲೇಂಟ್ ಕೊಡೋದು ಅದಾದ್ಮೇಲೆ ನೀವು ನನ್ನನ್ನ ಕೊಲ್ಸೋದು, ಈ ರೀತಿ ಎಲ್ಲ ಮಾಡಿ ನೀವು ಗೆಲ್ತೀರಾ ಅಂತ ನೀವು ಅನ್ಕೊಂಡಿದ್ದೀರಾ ಅಂತ ಕೇಳ್ತಾ ಇದ್ದಾಳೆ. ಇದಾದ್ಮೇಲೆ ಮತ್ತೆ ಹುಡುಗಿ ಮಾತಾಡ್ತಾ ನೋಡಿ ಸರ್ ನಾನು ನಿಮ್ಮನ್ನ ಸುಮ್ನೆ ಬಿಡೋದೇ ಇಲ್ಲ, ಒಂದಲ್ಲ ಒಂದಿನ ನಾನು ಕೇಳಂತ ಪ್ರಶ್ನೆಗೆ ನೀವು ಉತ್ತರ ಕೊಡ್ಲೇಬೇಕಾಗುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಇದನ್ನ ನೋಡಿದಂತ ಇನ್ಸ್ಪೆಕ್ಟರ್ ಮಗ ಏನಪ್ಪ ಇವಳು ನಮ್ಗೇನೆ ಬುದ್ಧಿ ಹೇಳಕ್ ಬಂದಿದ್ದಾಳೆ ಅಂತ ನಗಾಡ್ತಾ ಇದ್ದಾನೆ. ಇದನ್ನ ಕೇಳಿದಂತ ಅವರಪ್ಪ ಏನು ಕೂಡ ರೆಸ್ಪಾನ್ಸೇ ಮಾಡೋದಿಲ್ಲ. ಬದಲಾಗಿ ಈ ಹುಡುಗಿ ಯಾಕಪ್ಪ ಈ ಕೇಸ್ಗೆ ಬಂದು ಯೋಚನೆ ಮಾಡ್ತಾ ಕೂತಿದ್ದಾರೆ. ಇದಾದ್ಮೇಲೆ ನಮ್ಗೆ ಈ ಮೂವಿ ಇನ್ನೊಂದು ಕ್ಯಾರೆಕ್ಟರ್ ನ ತೋರಿಸ್ತಾರೆ. ಅವರು ಕೂಡ ಒಬ್ರು ಅಪ್ಪನೇ. ಅವರ ಬಿಸ್ನೆಸ್ ಏನಿದೆ ಅಂದ್ರೆ ಕಂಪ್ಯೂಟರ್ ನ ಸೇಲ್ಸ್ ಅಂಡ್ ಸರ್ವಿಸ್ ಮತ್ತೆ ರಿಪೇರಿ ಬರುತ್ತಲ್ಲ ಅದನ್ನೆಲ್ಲ ಮಾಡ್ಕೊಡೋದು. ಅದೇ ರೀತಿ ಇವರ ಬಿಸ್ನೆಸ್ ಬಗ್ಗೆ ನೋಡಿದ್ರೆ ಅವ್ರ ಬಿಸ್ನೆಸ್ ಸಕ್ಕದಾಗಿ ನಡೀತಾ ಇದೆ. ಅದೇ ಟೈಮ್ಗೆ ಅವ್ರ ಅಂಗಡಿ ಮುಂದೆ ಯಾವ್ದೊಂದು ಕಾರ್ ಬಂದು ನಿಂತ್ಕೊಳುತ್ತೆ. ಈಗ ಆ ಕಾರಿಂದ ಬಂದಂತ ವ್ಯಕ್ತಿ ಸರ್ ನಿಮ್ಮ ಕಾರಿಗೆ ರೆಡಿ ಆಗಿದೆ, ಪೂರ್ತಿ ಸರ್ವಿಸ್ ಆಗಿದೆ ಅಂತ ಹೇಳ್ತಾನೆ. ಇದಾದ್ಮೇಲೆ ಆ ವ್ಯಕ್ತಿ ಮಾತಾಡ್ತಾ ಸರ್ ಬಸ್ಸಲ್ಲಿ ಓಡಾಡೋಕೆ ಕಷ್ಟ ಆಗುತ್ತೆ ಅನ್ಬಿಟ್ಟು ಕಾರ್ ತಗೊಂಡಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ ನಗಾಡ್ತಾ ಇಲ್ಲಪ್ಪ ಆ ರೀತಿ ಏನಿಲ್ಲ, ನನ್ ಮಗಳಿಗೆ ಕಾರ್ ಓಡಿಸೋದು ತುಂಬಾನೇ ಇಷ್ಟ, ಅದಕ್ಕೇನೆ ಅವಳಿಗಂತ ಒಂದು ಕಾರನ್ನ ತಗೊಂಡಿದ್ದೀನಿ ಅಂತ ಹೇಳ್ತಾನೆ. ಇದಾದ್ಮೇಲೆ ನಮ್ಗೆ ಇವನ ಫ್ಯಾಮಿಲಿ ಅಂತ ಇವನ ಹೆಂಡತಿ ಇವನ ಮಗಳನ್ನ ಕೂಡ ತೋರಿಸ್ತಾರೆ. ಅವ್ರ ಮಗಳನ್ನ ಒಂದು ರಾಜ್ಕುಮಾರಿ ತರ ಸಾಕ್ತಾ ಇದ್ದಾರೆ. ಒಂದ್ ಕಡೆ ಅವ್ರ ಅಮ್ಮ ಅವಳಿಗೆ ತಲೆನ ನೀಟಾಗಿ ಬಾಜ್ತಾ ಇದ್ರೆ, ಇನ್ನೊಂದ್ ಕಡೆ ಅವ್ರ ಅಪ್ಪ ಅವಳಿಗೆ ಕಾಲನ ಒತ್ತುತ್ತಾ ಇದ್ದಾನೆ. ಈ ರೀತಿ ಇದ್ಮೇಲೆ ಅವಳು ರಾಜ್ಕುಮಾರಿನೇ ತಾನೆ. ಈಗ ಅವ್ರಮ್ಮ ತನ್ನ ಮಗಳ ಹತ್ರ ಮಾತಾಡ್ತಾ ಈಗ ಅಪ್ಪನ ಬರ್ಡೇ ಬರ್ತಾ ಇದ್ದಿಲ್ಲ, ಅವ್ರಿಗೊಂದು ಸರ್ಪ್ರೈಸ್ ಗಿಫ್ಟ್ ಕೊಡೋಣ ಅಂತ ಕೇಳ್ತಾಳೆ. ಅದಕ್ಕೆ ಮಗಳು ಅಮ್ಮ ಆ ರೀತಿ ದುಡ್ಡು ವೇಸ್ಟ್ ಮಾಡೋ ಬದಲು ಆ ದುಡ್ಡನ್ನ ಯಾರಾದ್ರೂ ಬಡವರಿಗೆ ಕೊಡಬಹುದಲ್ಲ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಅವ್ರ ಅಮ್ಮ ನಗಾಡ್ತಾ ಹೌದು ಗಣ ನೀನ್ ಹೇಳಿದ್ರೆ ನಿಮ್ಮ ಅಪ್ಪ ಕೂಡ ಒಪ್ಕೊಂತಾರೆ ಅಂತ ಹೇಳ್ತಾಳೆ. ಅದೇ ರೀತಿ ಇವರು ಪಕ್ಕದೂರ್ಗೆ ಹೋಗಿ ಅಲ್ಲಿರೋರಿಗೆಲ್ಲ ಚಾಕ್ಲೇಟ್ ಸ್ವೀಟ್ಸ್ ಅನ್ನು ಕೊಟ್ಟು ಅಲ್ಲಿಂದ ಆಚೆ ಬಂದ್ಬಿಡ್ತಾರೆ. ಈಗ ಇವ್ರ ಲೈಫ್ ಯಾವ ರೀತಿ ಲೀಡ್ ಆಗ್ತಿದೆ ಅಂದ್ರೆ ಸ್ವರ್ಗಕ್ಕೆ ಮೂರೇ ಗೇಣು ಅಂತಾರಲ್ಲ ಆ ರೀತಿ ಲೀಡ್ ಆಗ್ತಾ ಇದೆ. ಒಂದ್ ಕಡೆ ಇವರ ಬಿಸ್ನೆಸ್ ತಕ್ಕದಾಗೇನೋ ನಡೀತಾ ಇದೆ, ಇನ್ನೊಂದ್ ಕಡೆ ಫ್ಯಾಮಿಲಿಯಲ್ಲಿ ಸಂತೋಷ ಅನ್ನೋದು ತುಂಬಾನೇ ಜಾಸ್ತಿ ಇದೆ. ಇದಾದ್ಮೇಲೆ ತಂದೆ ಮಗಳಿದಾರಲ್ಲ ಅವರಿಬ್ರು ಒಂದು ಫ್ರೆಂಡ್ಸ್ ತರ ಒಂದು ಲ್ಯಾಪ್ಟಾಪ್ ಮುಂದೆ ಕೂತು ಏನೇನೋ ಮಾತಾಡ್ತಾ ಇದ್ದಾರೆ. ಈಗ ಅವ್ರ ಡ್ಯಾಡಿ ಯಾವ್ದೊಂದು ಕೇಸ್ ಅನ್ನು ಇವತ್ತರೆಗೂ ಸಾಲ್ವ್ ಆಗಿಲ್ಲ, ಆ ಪೊಲೀಸ್ ಕೇಸ್ ಅದ್ರ ಬಗ್ಗೆ ಈಗ ಮಾತಾಡ್ತಾ ಇದ್ದಾರೆ. ಬಟ್ ಅವರ ಮಗಳು ಕಂಪ್ಯೂಟರ್ ಬಗ್ಗೆ ಏನೇನೋ ಕ್ವಶನ್ಸ್ ಅನ್ನ ಕೇಳ್ತಾ ಇದ್ದಾರೆ. ಅದಕ್ಕೆ ಅವರಪ್ಪ ಬಿಡು ಆ ಕೇಸ್ ನ ಬಗ್ಗೆ ನಾವೇನು ಮಾತಾಡೋದು ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಸರಿ ಅಂತ ಅವರ ಮಗಳು ಅಪ್ಪ ನಾನು ಕಾರನ್ನ ತಗೊಂಡು ಹೊರಡ್ತೀನಿ ಅಂತ ಹೇಳ್ತಾಳೆ. ಇದಾದ್ಮೇಲೆ ಈಗ ಸೀನ್ ಕಟ್ ಆಗಿ ನಮಗೆ ಪೊಲೀಸ್ ಇನ್ಸ್ಪೆಕ್ಟರ್ ನ ತೋರಿಸ್ತಾರೆ. ಆ ಇನ್ಸ್ಪೆಕ್ಟರ್ ತುಂಬಾನೇ ಗಾಬರಿಯಿಂದ ತನ್ನ ಮಗನ ಹುಡುಕ್ತಾ ಬರ್ತಾ ಇದ್ದಾರೆ. ಬಟ್ ಆ ರೀತಿ ಬಂದು ನೋಡಿದ್ರೆ ಅವನ ಮಗನ ಜೊತೆ ಯಾರೋ ರಾಜೀವನ ಹುಡುಗ, ಅವನಿಗೆ ಹೇಳ್ಬೇಕಾ ಇಡೀ ಜಗತ್ತಲ್ಲಿ ಯಾವ ಕೆಟ್ಟ ಬುದ್ಧಿ ಇದೆಯೋ ಅದೆಲ್ಲ ಕೂಡ ಇದೆ. ಅವನ ಪಕ್ಕದಲ್ಲೇ ಇನ್ಸ್ಪೆಕ್ಟರ್ ನ ಮಗ ಕೂಡ ಈಗ ಕೂತಿದ್ದಾನೆ. ಈಗ ಇನ್ಸ್ಪೆಕ್ಟರ್ ತುಂಬಾನೇ ಕೋಪದಿಂದ ಲವ್ ಹಿಂಗೆ ಸಲ ಹೇಳ್ಬೇಕು ಇವನ್ ಜೊತೆ ಎಲ್ಲ ಸೇರ್ಬಾರ್ದು ಅಂತ ಮತ್ತೆ ಬಂದು ನೀನು ಇವನ್ ಜೊತೆ ಸೇರಿಸಿ ಅಂತ ಬೈತಾ ಇದಾರೆ. ಆದ್ರೆ ಅವ್ರ ಮಗ ಇದ್ರ ಬಗ್ಗೆ ಏನು ಕೂಡ ತಲೆ ಕೆಡಿಸ್ಕೊತಾ ಇಲ್ಲ. ಇದಕ್ಕೆ ಅವ್ರ ಅಪ್ಪ ಇಬ್ಬರಿಗೂ ಸರ್ ಸರಿಯಾಗಿ ಕೊಡ್ತಾ ಇದ್ದಾರೆ. ಆಗ ರಾಜೀವ್ ತನ್ನ ಕೈಲಿ ಒಂದು ಕತ್ರಿನ ತಗೊಂಡು ಅವ್ರ ಮೇಲೆ ಅಟ್ಯಾಕ್ ಮಾಡಕ್ಕೆ ಬರ್ತಾನೆ. ಇದನ್ನ ನೋಡಿದ ಇನ್ಸ್ಪೆಕ್ಟರ್ ಅವನಿಂದ ಕತ್ರಿನ ಕಿತ್ಕೊಂಡು ಸರ್ ಸರಿಯಾಗಿ ಹೊಡಿತಾರೆ. ಇದಾದ್ಮೇಲೆ ಅವ್ರ ಮಗ ಈಗ ಸಿಗಾಕೊಂತಾನೆ. ಅವ್ರ ಮಗನಿಗೂ ಅಷ್ಟೇ ಸರ್ ಸರಿಯಾಗಿ ಕೊಡ್ತಾರೆ. ಅದಕ್ಕೆ ಅವ್ರ ಮಗ ಹೋಗಪ್ಪ ಅಂತ ಹೇಳಿ ಅವ್ರ ಅಪ್ಪನ ತಳ್ಳಿ ಅವನು ಕೂಡ ಆಚೆ ಬಂದ್ಬಿಡ್ತಾನೆ. ಈಗ ಅವ್ರ ಅಪ್ಪ ಹಿಂದೆನೆ ಬರ್ತಾ ಅವು ನಿಂತ್ಕೊಂತೀಯೋ ಇಲ್ಲೋ ಅಂತ ಹೇಳ್ತಾ ಇದಾರೆ. ಆದ್ರೆ ಅವ್ರ ಮಗ ಇವ್ರಿಗೆ ಸಿಗೋದೇ ಇಲ್ಲ. ಈಗ ಇನ್ನೊಂದ್ ಕಡೆ ಈ ಅಂಕಲ್ ಇದಾರಲ್ವಾ, ಇವರು ತನ್ನ ಮಗಳಿಗೆ ಕಂಟಿನ್ಯೂಸ್ ಆಗಿ ಫೋನ್ ಮಾಡ್ತಾನೆ ಇದ್ದಾರೆ. ಬಟ್ ಏನ್ ಮಾಡೋದು, ಆ ಹುಡುಗಿ ಮೊಬೈಲ್ ಈಗ ಸ್ವಿಚ್ ಆಫ್ ಆಗಿದೆ. ಅದಕ್ಕೆ ಅಲ್ಲಿದ್ದಂತ ಲೇಡಿ ಮಾತಾಡ್ತಾ ಹೋಗ್ಲಿ ಬಿಡ್ರಿ ಅವಳೆಲ್ಲ ನಿದ್ದೆಯಲ್ಲಿ ಇರ್ಬೇಕು, ಅದಕ್ಕೆ ಫೋನ್ ಅನ್ನು ಸ್ವಿಚ್ ಆಫ್ ಮಾಡಿರ್ಬೇಕು ಅಂತ ಹೇಳ್ತಾಳೆ. ಬಟ್ ಅವ್ರ ಅಪ್ಪನ್ಗೆ ಅನ್ಸ್ತದೆ ಏನೊಂದು ಅನಾಹುತ ಆಗಿರ್ಬೇಕು ಅಂತ. ಈಗ ಇನ್ನೊಂದ್ ಕಡೆ ಪೊಲೀಸ್ ಇನ್ಸ್ಪೆಕ್ಟರ್ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿ ಸರ್ ನನ್ ಮಗ ಈ ರೀತಿ ಎಲ್ಲ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾನೆ. ಇದನ್ನ ಕೇಳಿದಂತ ಸೈಕ್ಯಾಟ್ರಿಸ್ಟ್ ನೋಡಿ ಸರ್ ನಿಮ್ಮ ಮಗನ ನೀವು ಪ್ರೀತಿಯಿಂದ ನೋಡ್ಕೊಂಡ್ರೆ ಅವನು ಬದಲಾಗೋದು, ಇಲ್ಲಾಂದ್ರೆ ಅವನು ಬದಲಾಗೋದಿಲ್ಲ. ನೀವು ಮತ್ತೆ ಅವ್ರ ಮೇಲೆ ದ್ವೇಷ ಕೋಪನ ತೋರಿಸೋದು ಅವನೊಂದು ಮೃಗ ಆಗೋದಕ್ಕೆ ಕಾರಣ ಆಗುತ್ತೆ ಅಂತ ಎಚ್ಚರಿಕೆ ಕೊಡ್ತಾ ಇದಾರೆ. ಇದಾದ್ಮೇಲೆ ಮತ್ತೆ ಆ ಸೈಕ್ಯಾಟ್ರಿಸ್ಟ್ ಮಾತಾಡ್ತಾ ನಿಮ್ಮ ಮಗನ ಮೇಲೆ ನಿಮ್ಗೆ ಅಷ್ಟೊಂದು ದ್ವೇಷ ಯಾಕೆ ಅಂತ ಕೇಳ್ತಾರೆ. ಆ ಕ್ವಶನ್ ಇಂದ ಈಗ ಸ್ಟೋರಿ ಫ್ಲಾಶ್ ಬ್ಯಾಕ್ ಹೋಗುತ್ತಾ. ಆ ಫ್ಲಾಶ್ ಬ್ಯಾಕ್ ಅಲ್ಲಿ ಇನ್ಸ್ಪೆಕ್ಟರ್ ಹೆಂಡತಿಗೆ ಮಗು ಆದಾಗ ಅವಳು ಅಲ್ಲೇನೆ ಸತ್ತೋಗಿರ್ತಾಳೆ. ಅದೇ ನೋವಲ್ಲಿ ಇದ್ದಂತ ಇನ್ಸ್ಪೆಕ್ಟರ್ ತನ್ನ ಹೆಂಡತಿ ಸಾವಿಗೆ ಕಾರಣ ಈ ಮಗುನ ಅಂತ ತಿಳ್ಕೊಂಡ್ಬಿಟ್ಟಿರ್ತಾನೆ. ಆಗ್ಲಿಂದ ಇನ್ಸ್ಪೆಕ್ಟರ್ಗೆ ಆ ಮಗುನ ನೋಡಿದ್ರೆ ಆಗ್ತಾನೆ ಇರೋದಿಲ್ಲ, ಬದಲಿಗೆ ಅದ್ರ ಮೇಲೆ ದ್ವೇಷನ ಇವನು ಬೆಳೆಸ್ಕೊಂಡ್ಬಿಟ್ಟಿರ್ತಾನೆ. ಇದಾದ್ಮೇಲೆ ನಮ್ಗೆ ಮುಂದೆ ಸ್ಟೋರಿ ಏನಾಯ್ತು ಅಂತ ತೋರಿಸೋದೇ ಇಲ್ಲ, ಬದಲಿಗೆ ಈ ಫ್ಲಾಶ್ ಬ್ಯಾಕ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾರೆ. ಸರಿ ಅಂತ ಅಂಕಲ್ ಇದಾರಲ್ವಾ, ಅವ್ರು ತನ್ನ ಮಗಳ ಫ್ರೆಂಡ್ಗೆ ಫೋನ್ ಮಾಡಿ ನನ್ ಮಗಳೇನಾದ್ರೂ ಬಂದಿದ್ರ ಇಲ್ಲ ಚೆಕ್ ಮಾಡಮ್ಮ, ಅವಳ ಅವಾಗಿಂದ ಫೋನ್ ತೆಗಿತಾ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಆ ಹುಡುಗಿನ ಕೂಡ ಸರಿ ಅಂಕಲ್ ಒಂದ್ ನಿಮಿಷ ನಾನು ಹೋಗಿ ಚೆಕ್ ಮಾಡಿ ಹೇಳ್ತೀನಿ ಅಂತ ಹೇಳ್ತಾಳೆ. ಇದಾದ್ಮೇಲೆ ಆ ಹುಡುಗಿನ ಬಂದು ಡೋರನ್ನ ನಾಕ್ ಮಾಡಿ ನೋಡ್ತಾಳೆ. ಬಟ್ ಅಲ್ಲಿ ಯಾರು ಕೂಡ ಡೋರನ್ನ ಓಪನ್
ಮಾಡೋದಿಲ್ಲ. ಇದಾದ್ಮೇಲೆ ಆ ಹುಡುಗಿ ಪಕ್ಕದಲ್ಲಿದ್ದಂತ ಒಂದು ಪಾಟನ ನೋಡ್ತಾಳೆ. ಆ ಪಾಟಲ್ಲಿ ಆ ಡೋರ್ನ ಕೀ ಅಲ್ಲೇನೆ ಇರುತ್ತೆ. ಈಗ ಆ ಹುಡುಗಿಗೆ ಅರ್ಥ ಆಗುತ್ತೆ ಒಳಗಡೆ ಪಾಟ್ ಅಲ್ಲಿ ಯಾರು ಇಲ್ಲ ಅಂತ. ಇದೇ ವಿಚಾರನ ಆ ಅಂಕಲ್ಗೂ ಕೂಡ ಹುಡುಗಿ ಹೇಳ್ಬಿಡ್ತಾಳೆ. ಇದಾದ್ಮೇಲೆ ಆ ಅಂಕಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರ್ ನನ್ನ ಮಗಳು ಮಿಸ್ ಆಗಿದ್ದಾಳೆ ಅಂತ ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದಾರೆ. ಈಗ ಪೊಲೀಸ್ ಇನ್ಸ್ಪೆಕ್ಟರ್ ನಿಮ್ ಮಗಳ ಬಗ್ಗೆ ಏನಾದ್ರು ಹೇಳ್ರಿ ಅಂತ ಹೇಳ್ತಾರೆ. ಅದಕ್ಕೆ ಆ ಅಂಕಲ್ ಸರ್ ಈ ಇಯರ್ ನಲ್ಲಿ ನನ್ನ ಮಗಳ ಫೈನಲ್ ಇಯರ್ ಲಾ ಮುಗಿತಾ ಇತ್ತು. ಅವಳಿಗೆ ಈ ಮಾನವ ಹಕ್ಕುಗಳು ಅಂತಾರಲ್ಲ ಅದ್ರ ಬಗ್ಗೆ ತುಂಬಾನೇ ಆಸಕ್ತಿ ಇತ್ತು. ಯಾರಿಗೆ ಏನಾದ್ರು ಅನ್ಯಾಯ ಆಗ್ಲಿ ಅವಳು ಅವಳ ಕೈಯಲ್ಲಾದಷ್ಟು ಸಹಾಯ ಮಾಡ್ತಾ ಇದ್ಲು ಅಂತ ಹೇಳ್ತಾರೆ. ಇದೆಲ್ಲ ಕೇಳಿದಾದ್ಮೇಲೆ ಇನ್ಸ್ಪೆಕ್ಟರ್ ಸರಿ ಹುಡುಕೊಡ್ತೀವಿ ಕಂಪ್ಲೇಂಟ್ ಕೊಟ್ಟೋಗಿ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರ ನೋಡಿದ್ರೆ ಈ ಕೇಸ್ ನ ಅವರು ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಂಗೆ ಕಾಣ್ತಾ ಇಲ್ಲ. ಇದಾದ್ಮೇಲೆ ಮತ್ತೆ ಇನ್ಸ್ಪೆಕ್ಟರ್ ಮಾತಾಡ್ತಾ ನೀವು ನಿಮ್ಮ ಮಗಳ ಜೊತೆ ಲಾಸ್ಟ್ ಟೈಮ್ ಯಾವಾಗ ಮಾತಾಡಿದ್ರು ಅಂತ ಕೇಳ್ತಾರೆ. ಅದಕ್ಕೆ ಆ ಅಂಕಲ್ ಸರ್ ನಿನ್ನೆ ರಾತ್ರಿ ನಾವು 9 ಗಂಟೆಗೆ ಅವಳಿಗೆ ವಿಡಿಯೋ ಕಾಲ್ ಮಾಡಿದ್ವಿ. ಆಗ ಅವಳ ಜೊತೆ ನಾವು ಮಾತಾಡಿದ್ದು. ಆ ರೀತಿ ನಾವು ಮಾತಾಡ್ಬೇಕಾದ್ರೆ ಅವಳ ಕಾರ್ ಕಿಟಕಿ ಹತ್ರ ಯಾರೋ ಬಂದು ಮಾತಾಡ್ತಾ ಇದ್ರು ಅಂತ ಹೇಳ್ತಾನೆ. ಸರಿ ಆ ಕಾರ್ ಕಿಟಕಿ ಹತ್ರ ಯಾರು ಮಾತಾಡ್ತಾ ಇದ್ರು ನಿಮ್ಗೆ ಕಾಣಿಸ್ತಾ ಅಂತ ಕೇಳ್ತಾರೆ. ಅದಕ್ಕೆ ಆ ಅಂಕಲ್ ಇಲ್ಲ ಸರ್ ಅದ್ಯಾರು ಅಂತ ನಮ್ಗೆ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾನೆ. ಸರಿ ಅಂತ ಪೊಲೀಸ್ ಇನ್ಸ್ಪೆಕ್ಟರ್ ಇನ್ನೊಂದು ಪೊಲೀಸ್ ಅನ್ನ ಕರೆದು ನೋಡಿ ಇವ್ರ ಕೇಸನ್ನ ಬರ್ಸ್ಕೊಂಡು ಇವ್ರನ್ನ ಕಳಿಸಿ ಅಂತ ಕೇಳ್ತಾರೆ. ಈಗ ಆ ಪೊಲೀಸ್ ಸರ್ ನಿಮ್ಮ ಮಗಳ ಹೆಸರೇನು ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ಅಂಕಲ್ ಅವ್ರ ಮಗಳ ಹೆಸರೇನು ಅಂತ ಹೇಳ್ತಾರೆ. ಅದನ್ನ ಕೇಳಿದ ತಕ್ಷಣ ಆ ಪೊಲೀಸ್ ಒಂದ್ ನಿಮಿಷ ಗಲಿಬಿಲನ್ನೇ ಆಗೋಗ್ಬಿಡ್ತಾರೆ. ಇದಾದ್ಮೇಲೆ ಇನ್ಸ್ಪೆಕ್ಟರ್ ಸರ್ ನಿಮ್ಗೆ ಏನಾದ್ರು ಶತ್ರುಗಳು ಯಾರಾದ್ರೂ ಇದಾರ ಅಂತ ಕೇಳ್ತಾನೆ. ಅದಕ್ಕೆ ನಮ್ಮ ಅಂಕಲ್ ಸರ್ ಶತ್ರುಗಳಂತ ಯಾರು ಇಲ್ಲ, ಬದಲಾಗಿ ನನ್ನ ಮಗಳಿಗೆ ರೀಸೆಂಟ್ ಆಗಿ ಯಾರೊಬ್ಬ ಕಂಟಿನ್ಯೂಸ್ ಆಗಿ ಫೋನ್ ಮಾಡ್ತಾನೆ ಇದ್ದ ಸರ್. ಅವ್ನು ಯಾರಂತ ನಾವು ಕೇಳಿದಾಗ ಅವನ ಹೆಸರು ರಾಜೀವ್ ಅಂತ ಹೇಳಿದ್ಲು. 1 ಇಯರ್ ಬ್ಯಾಕ್ ಈ ರಾಜೀವ್ನಿಂದ ಯಾರೋ ಒಂದು ಹುಡುಗಿಗೆ ಅನ್ಯಾಯ ಆಗಿತ್ತಂತೆ. ಆ ಕೇಸನ್ನು ಇವಳನ್ನೇ ಅಟೆಂಡ್ ಮಾಡ್ತಾ ಇದ್ಲು. ನಾವು ಕೂಡ ಅವಳಿಗೆ ಹೇಳ್ತಾ ಇದ್ವಿ ಈ ಕೇಸ್ ಗೀಸ್ ಎಲ್ಲ ನಿಂಗೆ ಬೇಡ ಇದನ್ನ ಬಿಟ್ಬಿಡು ಅಂತ. ಬಟ್ ನನ್ನ ಮಗಳು ಇಲ್ಲಪ್ಪ ಆ ಹುಡುಗಿಗೆ ನಾವ್ ಏನಾದ್ರು ಮಾಡಿ ನ್ಯಾಯ ಕೊಡಿಸ್ಬೇಕಂತ ಹೇಳಿದ್ದು ಅಂತ ಹೇಳ್ತಾ ಇದ್ದಾನೆ. ಇದನ್ನ ಕೇಳಿದಂತ ಪೊಲೀಸ್ ಇನ್ಸ್ಪೆಕ್ಟರ್ ಏನಾದ್ರು ಮಾಡಿ ಈ ರಾಜೀವ್ನ ನಾವು ಪತ್ತೆ ಹಚ್ಚಬೇಕಲ್ಲ ಅಂತ ನಿರ್ಧಾರ ಮಾಡ್ತಾನೆ. ಈಗ ಲಾಯರ್ ಹುಡುಗಿದಾಳಲ್ಲ ಅವಳಿಗೊಬ್ಳು ಫ್ರೆಂಡ್ ಇದ್ದಾಳ. ಅದೇ ಈಗ ಅಂಕಲ್ ಜೊತೆ ಕಂಪ್ಲೇಂಟ್ ಕೊಡಕ್ ಬಂದಿಲ್ಲಲ್ಲ ಆ ಹುಡುಗಿ ರಾಜೀವ್ ರೂಮ್ಗೆ ಬಂದ್ ನೋಡಿದ್ರೆ ರಾಜೀವ್ ಮೇಲೆ ಇದ್ದಂತ ಬಟ್ಟೆ ಎಲ್ಲ ಅರ್ಧೋಗಿರುತ್ತೆ. ಈಗ ಆ ಹುಡುಗಿ ರಾಜೀವ್ಗೆ ನನ್ನ ಫ್ರೆಂಡ್ ಏನೋ ಮಾಡಿದೆ ಏನಾಯ್ತು ಅವ್ಳಿಗೆ ಅಂತ ಕೇಳಿದ್ರೆ ಅವನಿಗೆ ನಿದ್ದೆ ಕಣ್ಣಿಗೆ ಇಲ್ಲ ನಾನೇನೋ ಮಾಡಿಲ್ಲ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾನೆ. ಇನ್ನೊಂದ್ ಕಡೆ ಆ ಅಂಕಲ್ ಯಾರೋ ಎಸ್ ಐನ ಹುಡ್ಕೊ ಬಂದಿದ್ದಾರೆ. ಆ ಎಸ್ ಐಗೇನೋ ಗಾಯ ಆಗಿದೆ ಅನ್ಬಿಟ್ಟು ಅವ್ರಿಗೆ ಲೀವ್ ಅಲ್ಲಿ ಇದ್ದಾರೆ. ಆಕ್ಚುಲಿ ಅಂಕಲ್ ನ ಮಗಳು ಈ ಕೇಸನ್ನ ಅಟೆಂಡ್ ಮಾಡ್ತಾ ಇಲ್ಲಲ್ಲ ಇದ್ರ ಬಗ್ಗೆ ವಿಚಾರಿಸೋದಕ್ಕೆ ಈ ಇನ್ಸ್ಪೆಕ್ಟರ್ ಹತ್ರ ಪದೇ ಬಂದು ಹೋಗಿರ್ತಾಳೆ. ಇದನ್ನ ತಿಳ್ಕೊಂಡಂತ ಅಂಕಲ್ ಈಗ ಇವ್ರ ಹತ್ರನೇ ಮಾತಾಡೋಕೆ ಬಂದಿದ್ದಾರೆ. ಇದನ್ನ ಕೇಳ್ದಂತ ಎಸ್ ಐಗೆ ಒಂದು ನಿಮಿಷ ಗಾಬರಿನೇ ಆಗ್ಬಿಡುತ್ತೆ. ಈಗ ಆ ಎಸ್ ಐ ಮಾತಾಡ್ತಾ ಸರ್ ರಾಜೀವ್ ಮಾತ್ರ ಅಲ್ಲ ಬದಲಾಗಿ ಆ ಇನ್ಸ್ಪೆಕ್ಟರ್ ಕೂಡ ನಿಮ್ಮ ಮಗಳ ಮೇಲೆ ಕೋಪ ಇತ್ತು ಸರ್ ಅಂತ ಹೇಳ್ತಾ ಇದ್ದಾನೆ. ಇದನ್ನ ಕೇಳಿದಂತ ಅವ್ರ ತಂದೆಗೆ ಒಂದೇ ಸಮನೆ ಶಾಕ್. ಈಗ ಮತ್ತೆ ಎಸ್ ಐ ಮಾತಾಡ್ತಾ ಸರ್ ಅದೇ ನಿಮ್ಮ ಮಗಳು ಒಂದು ಕೇಸನ್ನ ಅಟೆಂಡ್ ಮಾಡ್ತಾ ಇಲ್ಲಲ್ಲ ಅದನ್ನ ಈ ಇನ್ಸ್ಪೆಕ್ಟರ್ ಅವ್ರಿಗೆ ಹೇಳಿ ಈ ಕೇಸನ್ನ ವಾಪಸ್ ತಗೋ ಅಂತ ಹೇಳಿದ್ರು. ಬದಲಾಗಿ ನಿಮ್ಮ ಮಗಳು ಬಂದು ಈ ಇನ್ಸ್ಪೆಕ್ಟರ್ ಮೇಲೆ ಜಗಳ ಮಾಡಿದ್ಲು. ಮೇ ಬಿ ನನ್ಗೆ ಅನ್ಸುತ್ತೆ ಇದರಲ್ಲಿ ಇನ್ಸ್ಪೆಕ್ಟರ್ ಕೈವಾಡ ಕೂಡ ಇದೆ ಅಂತ ಹೇಳ್ತಾನೆ. ಇದನ್ನ ಕೇಳಿದಾಗ ಆ ಅಂಕಲ್ಗೆ ಮತ್ತೆ ಒಂದ್ಸಲ ಆಶ್ಚರ್ಯನೇ ಆಗ್ಬಿಡುತ್ತೆ. ಯಾಕಂದ್ರೆ ಈ ಅಂಕಲ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನು ಕೊಟ್ರಲ್ಲ ಆಗ ಆ ಇನ್ಸ್ಪೆಕ್ಟರ್ ಇವ್ರ ಮಗಳ ಫೋಟೋನ ನೋಡಿ ಈ ಹುಡುಗಿ ಪರಿಚಯನೇ ಇಲ್ಲ ಅನ್ನೋ ರೀತಿ ಮಾತಾಡಿರ್ತಾರ. ಇನ್ನೊಂದ್ ಕಡೆ ಈ ಹುಡುಗಿ ಮಿಸ್ ಆಗಿದ್ದಾಳೆ ಅಂತ ನ್ಯೂಸ್ ಅಲ್ಲೆಲ್ಲ ಸ್ಪ್ರೆಡ್ ಆಗ್ಬಿಟ್ಟಿದೆ. ಇದನ್ನ ನೋಡಿದಂತ ಅವ್ರ ಅಮ್ಮ ತನ್ನ ಗಂಡನಿಗೆ ಫೋನ್ ಮಾಡಿ ಈ ವಿಚಾರ ತಿಳಿಸಬೇಕಂತ ಟ್ರೈ ಮಾಡ್ತಾ ಇದ್ದಾಳೆ. ಬಟ್ ಅವನು ಫೋನ್ ಅನ್ನ ತೆಗಿತಾ ಇಲ್ಲ. ಇನ್ನೊಂದ್ ಕಡೆ ಇನ್ಸ್ಪೆಕ್ಟರ್ ಸಿಸಿಟಿವಿ ಫುಟೇಜ್ ನೆಲ್ಲ ಚೆಕ್ ಮಾಡ್ತಾ ಇದ್ದಾನೆ. ಅದರಲ್ಲಿ ಕೊನೆದಾಗಿ ಅವಳಿಗೆ ಒಂದು ಸೂಪರ್ ಮಾರ್ಕೆಟ್ ಇಂದ ಏನೋ ಪರ್ಚೇಸ್ ಮಾಡಿ ಆಚೆ ಬಂದಿರ್ತಾಳೆ. ಇದನ್ನ ನೋಡಿದಂತ ಇನ್ಸ್ಪೆಕ್ಟರ್ ತನ್ನ ಟೀಮ್ಗೆ ನೋಡಿ ಅವಳಿಗೆ ಏನೋ ವಸ್ತುಗಳು ಬೇಕಾಗಿತ್ತು ಅದಕ್ಕೆ ಬಂದು ಮಾರ್ಕೆಟ್ ಅಲ್ಲಿ ತಗೊಂಡಿದ್ದಾಳೆ. ಇದಾದ್ಮೇಲೆ ಅವಳು ಏನಾದ್ಲು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಅವಳು ಮನೆಗೆ ಹೋಗ್ಬೇಕಾದ್ರೆ 2 ದಾರಿ ಇದೆ. ಅದರಲ್ಲಿ ಒಂದು ದಾರಿನ ಆಲ್ರೆಡಿ ಪೊಲೀಸ್ ಅವರು ಚೆಕ್ ಮಾಡಿದ್ದಾರೆ. ಅಲ್ಲಿ ನಮಗೆ ಏನು ಕೂಡ ಕ್ಲೂ ಸಿಕ್ಕಿಲ್ಲ. ಇದನ್ನ ಕೇಳಿದಂತ ಇನ್ನೊಂದು ಪೊಲೀಸ್ ನಾವ್ ಇನ್ನೊಂದು ರೋಡ್ ಕೂಡ ಚೆಕ್ ಮಾಡೋಣ ಅಂತ ಹೇಳ್ತಾನೆ. ಅದಕ್ಕೆ ಈ ಇನ್ಸ್ಪೆಕ್ಟರ್ ಸರಿ ಆ ಹೊಸ ರೋಡ್ ಅಲ್ಲಿ ನೀವೇ ಹೋಗಿ ಒಂದ್ಸಲ ಚೆಕ್ ಮಾಡಿ ಮೊದಲಿಗೆ ನಮ್ಮ ಟೀಮ್ ಈ ರೋಡ್ ಅಲ್ಲಿ ಕರೆಕ್ಟ್ ಆಗಿ ಚೆಕ್ ಮಾಡಿದ್ರಲ್ಲ ಅಂತ ನಾನೇ ಹೋಗಿ ಚೆಕ್ ಮಾಡ್ತೀನಿ ಅಂತ ಹೇಳ್ತಾನೆ. ಇದಾದ್ಮೇಲೆ ಇನ್ಸ್ಪೆಕ್ಟರ್ ಹೋಗಿದಾರಲ್ಲ ಆ ರೋಡ್ ಅಲ್ಲಿ ಯಾವ್ದಾದ್ರು ಸಿಸಿಟಿವಿ ಕ್ಯಾಮ್ರಾ ಇರ್ಬೋದು ಅಂತ ಚೆಕ್ ಮಾಡ್ಕೊಂತ ಇದ್ದಾರೆ. ಈಗ ಇನ್ಸ್ಪೆಕ್ಟರ್ ಗೆ ಅಲ್ಲೇ ಒಂದು ಅಂಗಡಿಯಲ್ಲಿ ಕ್ಯಾಮ್ರಾ ಇರೋದು ಕಾಣುತ್ತಾ. ಅದನ್ನ ನೋಡಿದಂತ ಇನ್ಸ್ಪೆಕ್ಟರ್ ಆ ಅಂಗಡಿಯವರಿಗೆ ನೋಡಿ ನಾವು ಆ ಕ್ಯಾಮ್ರಾನ ಚೆಕ್ ಮಾಡಬೇಕು ದಯವಿಟ್ಟು ಅದರ ಫುಟೇಜ್ ಅನ್ನು ತೋರಿಸಿ ಅಂತ ಕೇಳ್ತಾನೆ. ಅದಕ್ಕೆ ಆ ಅಂಗಡಿಯವನು ಕೂಡ ಫುಟೇಜ್ ಅನ್ನು ತೋರಿಸಿ ನೀವೇ ಚೆಕ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಆಚೆ ಇರ್ತೀನಿ ಅಂತ ಆಚೆ ಹೋಗ್ತಾನೆ. ಈಗ ಆ ಪೊಲೀಸ್ ಚೆಕ್ ಮಾಡ್ತಾ ಇರಬೇಕಾದ್ರೆ ಆ ಅಂಗಡಿ ಮುಂದೆ ಇವರ ಜೀಪ್ ನಿಂತಿರೋದು ಕಾಣ್ತಾ ಇದೆ. ಈಗ ಅದೇ ಕಾರ್ನ ಹಿಂದ್ಗಡೆ ಅಂಕಲ್ ನ ಮಗಳ ಕಾರ್ ಕೂಡ ನಿಂತಿದೆ. ಅದನ್ನ ನೋಡಿದಂತ ಇನ್ಸ್ಪೆಕ್ಟರ್ ಕಾರ್ ಅಲ್ಲಿ ಯಾರಿದ್ದಾರೆ ಅಂತ ಚೆಕ್ ಮಾಡಕ್ಕೆ ಅಂತ ಹೋಗ್ತಾನೆ. ಚೆಕ್ ಮಾಡಿ ನೋಡಿದ್ರೆ ಇದೇ ಹುಡುಗಿನೇ. ಈಗ ಪೊಲೀಸ್ ಆ ಹುಡುಗಿ ಹತ್ರ ಬಂದು ಏನ್ ನಿಂಗೆ ಅಷ್ಟು ಕೂಡ ಗೊತ್ತಾಗೋದಿಲ್ವಾ ನೋ ಪಾರ್ಕಿಂಗ್ ಅಂತ ಕಾರ್ ನಿಲ್ಸಿದ್ಯಲ್ಲ ಅಂತ ಬೈತಾ ಇದಾರ. ಈಗ ಆ ಹುಡುಗಿ ಸರ್ ನೀವು ಕುಡಿದಿದ್ದೀರಾ ಸರ್ ನೀವಾಗ ಈ ರೀತಿ ಮಾತಾಡ್ತಿದ್ದೀರಾ ಅಂತ ಬೈದ್ಬಿಟ್ಟು ಗ್ಲಾಸ್ ಅನ್ನ ಕ್ಲೋಸ್ ಮಾಡ್ಕೊಂಡ್ಬಿಡ್ತಾಳೆ. ಇದಾದ್ಮೇಲೆ ಆ ಹುಡುಗಿನ ಕೂಡ ತನ್ನ ಕಾರ್ನ ಡ್ರೈವ್ ಮಾಡ್ಕೊಂತ ಅಲ್ಲಿಂದ ಹೊರಟೋಗ್ತಾಳೆ. ಈಗ ಇನ್ಸ್ಪೆಕ್ಟರ್ ನಾನು ಸುಮ್ಮನೆ ಬಿಡೋದಿಲ್ಲ ಅನ್ಬಿಟ್ಟು ಆ ಹುಡುಗಿನ ಫಾಲೋ ಮಾಡ್ತಾ ಅವಳ ಹಿಂದೆನೆ ಹೋಗ್ತಾ ಇದ್ದಾನೆ. ಇದೆಲ್ಲಾನು ಕೂಡ ಅದೇ ಕ್ಯಾಮ್ರಾದಲ್ಲಿ ಸೇವ್ ಆಗಿದೆ. ಈಗ ಇನ್ಸ್ಪೆಕ್ಟರ್ ಬೇಕಂತಾನೆ ಅದೇ ಫುಟೇಜ್ ಅನ್ನ ಡಿಲೀಟ್ ಮಾಡ್ಬಿಡ್ತಾರೆ. ಇದಾದ್ಮೇಲೆ ಆ ಅಂಗಡಿ ಓನರ್ಗೆ ನೋಡು ಇದ್ರ ಬಗ್ಗೆ ಯಾರಿಗಾದ್ರೂ ಹೇಳಿದ್ರೆ ಕತೆ ಏನಾಗುತ್ತೆ ಅಂತ ಗೊತ್ತಲ್ಲ ಅಂತ ವಾರ್ನಿಂಗ್ ಮಾಡ್ತಾ ಇದಾರೆ. ಅದಕ್ಕೆ ಅಂಗಡಿಯವನು ಸರ್ ಯಾರಾದ್ರೂ ಬಂದು ಕೇಳಿದ್ರೆ ಏನಂತ ಕೇಳಿ ಸರ್ ಅಂತ ಕೇಳ್ತಾನೆ. ಹಾಗಾದ್ರೆ 1 ತಿಂಗಳ ಡೇಟಾ ಎಲ್ಲ ಡಿಲೀಟ್ ಮಾಡ್ಬಿಡು. ಯಾರಾದ್ರೂ ಕೇಳಿದ್ರೆ ಸಿಸಿಟಿವಿ ಕ್ಯಾಮ್ರಾ ಕೆಟ್ಟೋಗಿದೆ ಅಂತ ಹೇಳು. ಇದಕ್ಕಿಂತ ಮೈನ್ ಏನ್ ಗೊತ್ತಾ ನಾನು ಇಲ್ಲಿಗೆ ಬಂದೇ ಇಲ್ಲ ನಿನ್ನ ಹತ್ರ ಮಾತಾಡೇ ಇಲ್ಲ ಹುಷಾರು ಇದೊಂದು ವಾರ್ನಿಂಗ್ ಅಂತ ಹೇಳ್ತಾ ಇದಾರ. ಅದಕ್ಕೆ ಆ ಅಂಗಡಿ ಓನರ್ ಕೂಡ ಸರಿ ಸರ್ ಅಂತ ಹೇಳ್ಬಿಡ್ತಾನೆ. ಇನ್ನೊಂದ್ ಕಡೆ ಆ ಫ್ರೆಂಡ್ ಹುಡುಗಿ ಇದ್ದಾಳಲ್ಲ ಅವಳು ರಾಜೀವ್ ಹತ್ರ ಬಂದು ಅವತ್ ರಾತ್ರಿ ಏನಾಯ್ತು ನನ್ನ ಫ್ರೆಂಡ್ ಏನೋ ಮಾಡ್ದೆ ಅಂತ ಕೇಳ್ತಾ ಇದ್ದಾಳೆ. ಅದಕ್ಕೆ ಅವನು ಫಸ್ಟ್ ಆಚೆ ಹೋಗಿ ಅಂತ ಬೈತಾ ಇದ್ದಾನೆ. ಅದಕ್ಕೆ ಅವ್ಳಿಗೆ ಇಲ್ಲ ನೀನು ಆನ್ಸರ್ ಹೇಳೋ ಗಂಟ ನಾನು ಇಲ್ಲಿಂದ ಹೋಗೋದಿಲ್ಲ ಅಂತ ಹೇಳ್ತಾಳೆ. ಒಬ್ಬ ಬಂದಂತ ರಾಜೀವ್ ಅವಳನ್ನ ಎಳ್ಕೊಂಡು ಹೋಗಿ ರೂಮಿಂದ ಆಚೆನೆ ಹಾಕ್ಬಿಡ್ತಾನೆ. ಇದಾದ್ಮೇಲೆ ಅವ್ಳಿಗೆ ಸೀದಾ ಪೊಲೀಸ್
ಪೊಲೀಸ್ ಸ್ಟೇಷನ್ ಗೆ ಬಂದು ರಾಜೀವ್ ಬಗ್ಗೆ ಹೇಳ್ತಾ ಇದ್ದಾಳೆ. ಅದಕ್ಕೆ ಪೊಲೀಸ್ ಈಗ ಆ ಹುಡುಗಿಗೆ ಹಿಂಗೂ ರಾಜೀವ್ಗೂ ಏನ್ ಸಂಬಂಧ ಅಂತ ಕೇಳ್ತಾರೆ. ಅದಕ್ಕೆ ಆ ಹುಡುಗಿ ರಾಜೀವ್ ನಂಗೆ ದೂರದ ರಿಲೇಟಿವ್ ಅಂತ ಹೇಳ್ತಾಳೆ. ಬಟ್ ಈ ವಿಚಾರನ ಆ ಲಾಯರ್ ಹುಡುಗಿಗೆ ಇವಳು ಹೇಳಿರೋದಿಲ್ಲ. ಯಾಕಂದ್ರೆ ಅವನ ಬಿಹೇವಿಯರ್ ಆ ರೀತಿ ಇರುತ್ತಲ್ಲ, ಅದಕ್ಕೇನೆ ಆ ಲಾಯರ್ ಹುಡುಗಿ ಹತ್ರ ಈ ಫ್ರೆಂಡ್ ಹುಡುಗಿ ಏನು ಕೂಡ ಹೇಳಿರೋದಿಲ್ಲ. ಈಗ ಪೊಲೀಸ್ ರಾಜೀವ್ ನೋಡ್ಕೊಂಡ್ರೆ ಅವನಿಗೆ ಎಲ್ಲೂ ಕೂಡ ಕಾಣ್ತಾ ಇಲ್ಲ. ಇದೇ ಟೈಮ್ಗೆ ಆ ಕಾಡಿನ ಮಧ್ಯದಲ್ಲಿ ಲಾಯರ್ ಹುಡುಗಿ ಶವ ಸಿಗಿದೆ ಅಂತ ನ್ಯೂಸ್ ಬರ್ತಾ ಇದೆ. ಸರಿ ಅಂತ ಪೊಲೀಸರು ಕೂಡ ಅಲ್ಲಿಗೆ ಹೋಗಿ ಬಾಡಿನ ತಮ್ಮ ಅವ್ರು ತಗೊಂತಾರೆ. ಇದಾದ್ಮೇಲೆ ಬಾಡಿನ ವೆರಿಫೈ ಮಾಡ್ಬೇಕಲ್ಲ, ಅದಕ್ಕೆ ಅವರ ತಂದೆ ತಾಯಿನ ಕೂಡ ಕರೆಸ್ತಾರೆ. ಆಗ ಆ ಅಂಕಲ್ ಬಂದು ತಮ್ಮ ಹೆಂಡತಿಗೆ ನೀನ್ ಕಾರಲ್ಲೇ ಇರೋ ನಾನೇ ಹೋಗಿ ಬಾಡಿನ ಐಡೆಂಟಿಫೈ ಮಾಡ್ಬಿಡ್ತೀನಿ ಅಂತ ಹೇಳ್ತಾರೆ. ಬಟ್ ಅಮ್ಮ ಸುಮ್ನೆ ಇರಕ್ಕಾಗುತ್ತಾ, ಅವ್ರಿಗೆ ಅವ್ರ ಹಿಂದೆನೆ ಬಂದ್ಬಿಡ್ತಾರೆ. ಈಗ ನಮ್ಗೆ ಪೂರ್ತಿ ಬಾಡಿನ ತೋರಿಸೋದಿಲ್ಲ, ಬದಲಾಗಿ ನಮ್ಗೆ ಕಾಲಗಳು ಮಾತ್ರ ತೋರಿಸ್ತಾರೆ. ಯಾಕಂದ್ರೆ ಅವಳ ಬಾಡಿನ ಪೂರ್ತಿ ಅವನು ನಜ್ಜುಗುಜ್ಜು ಮಾಡ್ಬಿಟ್ಟಿರ್ತಾನೆ ಕೊಲೆಗಾರ. ಇದನ್ನ ನೋಡಂತ ತಂದೆಗೆ ಒಂದೇ ಸಮನೆ ಶಾಕ್ ಆಗುತ್ತೆ. ಅದೇ ಟೈಮ್ಗೆ ಆ ಹುಡುಗಿಯವ್ರ ಅಮ್ಮ ಕೂಡ ಅಲ್ಲಿಗೆ ಬರ್ತಾರೆ. ಇದನ್ನ ನೋಡಂತ ಅಂಕಲ್ ಬೇಡ ಬೇಡ ನೀನ್ ಅಲ್ಲಿಗೆ ಹೋಗ್ಬೇಡ ಅಂತ ಹೇಳ್ತಾನೆ. ನಾನು ಒಂದ್ಸಲ ನನ್ನ ಮಗಳ ಮಕ್ಕ ನೋಡಕ್ಕೆ ಬಿಟ್ಬಿಡಿ ಅಂತ ಆಂಟಿ ಅಳ್ತಾನೆ ಹೇಳ್ತಾ ಇದಾರೆ. ಆಗ ಅಂಕಲ್ ನಾವ್ ನೋಡೋದಕ್ಕೆ ಅಲ್ಲಿ ಮುಖನೇ ಎಲ್ಲ ಕಣೆ, ಯಾರೋ ಅದನ್ನ ಜಜ್ಜಿ ಹೊಡೆದ್ಬಿಟ್ಟಿದ್ದಾರೆ ಅಂತ ಹೇಳ್ತಾನೆ. ಆ ರೀತಿ ಅಂಕಲ್ ಹೇಳ್ತಾ ಇರ್ಬೇಕಾದ್ರೆ ಅವರು ಕೂಡ ಅಳ್ತಾನೆ ಹೇಳ್ತಾ ಇದಾರೆ. ಇದಾದ್ಮೇಲೆ ಬಾಡಿನ ಹಾಸ್ಪಿಟಲ್ಗೆ ತಂದಿರ್ತಾರೆ. ಆಗ ಡಾಕ್ಟರ್ ಮರಣೋತ್ತರ ಪರೀಕ್ಷೆ ಮಾಡಿ ಹುಡುಗಿ ಮೇಲೆ ಯಾವುದೇ ತರದ ರೇಪ್ ಗೀಪ್ ಏನು ಕೂಡ ನಡೆದಿಲ್ಲ. ಬದಲಿಗೆ ಕೊಲೆ ಮಾಡಿದಾನಲ್ಲ ಆ ವ್ಯಕ್ತಿಗೆ ಇವಳ ಮೇಲೆ ತುಂಬಾನೇ ಕೋಪ ಇತ್ತು ಅಂತ ಕಾಣ್ತಾ ಇದೆ. ಅದಕ್ಕೇನೆ ಅವಳನ್ನ ತುಂಬಾನೇ ಭೀಕರವಾಗಿ ಕೊಂದಾಕಿದ್ದೀನಿ ಅಂತ ಡಾಕ್ಟರ್ ಹೇಳ್ತಾರೆ. ಇದಾದ್ಮೇಲೆ ಡಾಕ್ಟರ್ ಇನ್ನೂ ಒಂದು ವಿಚಾರ ಕೂಡ ಹೇಳ್ತಾರೆ. ಅದೇನಂದ್ರೆ ಆ ಕಿಲ್ಲರ್ ಇವಳನ್ನ ಕೊಲೆ ಮಾಡಕ್ ಮೊದಲು ಅವಳ ನಾಲ್ಗೆನ ಕಟ್ ಮಾಡಿ ಮತ್ತೆ ಅವಳ ತೋರ್ಬೆರಳು ಬರುತ್ತಲ್ಲ ಅದನ್ನ ಕೂಡ ಕಟ್ ಮಾಡಿರ್ತಾನೆ. ಅವನು ಆ ರೀತಿ ಮಾಡಿದಾಗ ಅವಳಿಗೆ ಜೀವಂತವಾಗಿ ಇದ್ಲು ಅಂತ ಡಾಕ್ಟರ್ ಹೇಳ್ತಾರೆ. ಈಗ ಡಾಕ್ಟರ್ ಅದನ್ನೆಲ್ಲ ಹೇಳಿದ್ರಲ್ಲ, ಅದನ್ನ ಕೇಳ್ತಾರದ ತಂದೆ ತಾಯಿಗೆ ತುಂಬಾನೇ ದುಃಖ ಆಗ್ತಾ ಇದೆ. ಇದಾದ್ಮೇಲೆ ಆ ಅಂಕಲ್ DCP ಇದಾರಲ್ಲ ಅವ್ರಿಗೊಂದು ಲೆಟರ್ ನ ಬರ್ದಿದ್ದಾರೆ. ಅದೇ ಅಂದ್ರೆ ಈ ಕೇಸ್ ನ ಈ ಇನ್ಸ್ಪೆಕ್ಟರ್ ಗೆ ಕೊಡಬೇಡಿ, ಇವ್ರು ಸರಿ ಇಲ್ಲ, ಈ ಕೇಸ್ ನ ಇವ್ರಿಗೆ ಬಿಟ್ಟು ಬೇರೆ ಯಾರಿಗಾದ್ರೂ ಕೊಡಿ ಸರ್ ಅಂತ ಬರ್ದಿದ್ದಾರೆ. ಆಕ್ಚುಲಿ ಈಗ ಇದಾರಲ್ಲ ಅವರು ಹಳೆ DCP ಅಲ್ಲ, ಬದಲಾಗಿ ಹೊಸ DCP. ಈಗ ಈ DCP ಇನ್ಸ್ಪೆಕ್ಟರ್ ನ ಕರೆದು ನೋಡಿ ಇನ್ಮೇಲೆ ಈ ಕೇಸ್ ನ ನೀವು ಅಟೆಂಡ್ ಮಾಡಂಗಿಲ್ಲ, ಬದಲಾಗಿ ಇದಕ್ಕೆ ಬೇರೆಯವ್ರನ್ನ ನಾವು ನೇಮಕ ಮಾಡ್ತೀವಿ ಅಂತ ಹೇಳ್ತಾರೆ. ಇದಾದ್ಮೇಲೆ DSP ಮಾತಾಡ್ತಾ ನೋಡಿ ನಿಮ್ಮ ಮೇಲೆ ನಮ್ಗೆ ಯಾವುದೇ ತರದ ದ್ವೇಷ ಇಲ್ಲ, ಬದಲಾಗಿ ಈ ಕೇಸ್ ನ ನೀವು ಸರಿಯಾಗಿ ಅಟೆಂಡ್ ಮಾಡ್ತಾ ಇಲ್ಲ ಅಂತ ಒಂದು ನ್ಯೂಸ್ ಇದೆ, ಅದಕ್ಕೆ ಈ ಕೇಸ್ ನ ನಾವು ಬೇರೆಯವ್ರಿಗೆ ಕೊಡ್ತಾ ಇದೀವಿ ಅಂತ ಹೇಳ್ತಾನೆ. ಈಗ ಹೊಸ DSP ಬಂದಿದಾರಲ್ಲ, ಯಾವಾಗ್ಲೂ ಇನ್ಸ್ಪೆಕ್ಟರ್ ಜೊತೆ ಇನ್ನೊಬ್ಬ ಪೊಲೀಸ್ ಇರ್ತಾ ಇದ್ರಲ್ಲ ಆ ಲೇಡಿ ಪೊಲೀಸ್, ಅವ್ರನ್ನ ಕರೆದೀಗ ವಿಚಾರಣೆ ಮಾಡ್ತಾ ಇದಾರೆ. ಆ ಪೊಲೀಸ್ ಕೂಡ ತಮಗೆ ಗೊತ್ತಿರಂತ ಎಲ್ಲ ಡೇಟಾನು ಇವ್ರಿಗೆ ಹೇಳ್ಬಿಡ್ತಾರೆ. ಇದನ್ನೆಲ್ಲ ಕೇಳಿದಾದ್ಮೇಲೆ DSP ಇದಕ್ಕೆ ಮ್ಯಾಚ್ ಆಗುವಂತ ಬೇರೆ ಕೇಸ್ ಏನಾದ್ರು ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಆ ಲೇಡಿ ಪೊಲೀಸ್ ಹೌದು ಸರ್, ಈಗ ಸತ್ತೋಗಿದ್ದಾಳಲ್ಲ ಅವಳಿಗೆ ತಂದೆ ನಾವು ಸಾಮಾನ್ಯ ಅಂತ ತಿಳ್ಕೊಳಕ್ ಹೋಗ್ಬಾರ್ದು, ಅವ್ರಿಗೆ ಈಗ ಒಂದು ಕಂಪ್ಯೂಟರ್ ಅಂಗಡಿ ಇದೆ, ಅದಕ್ಕೂ ಮೊದಲು ಅವರು ಒಂದು ಸಾಫ್ಟ್ವೇರ್ ಸ್ಟಾರ್ಟ್ಅಪ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಅದರಲ್ಲಿ ಯಾರೊಬ್ಬ ಗೌರ್ಮೆಂಟ್ ವೆಬ್ಸೈಟ್ ಅನ್ನ ಹ್ಯಾಕ್ ಮಾಡಿ ಗೌರ್ಮೆಂಟ್ ಡೇಟಾ ಎಲ್ಲ ಕದೀತಾ ಇದ್ದ. ಅದನ್ನ ನೋಡಿದಂತ ಪೊಲೀಸ್ ಸೀದಾ ಹೋಗಿ ಅವನನ್ನ ಅರೆಸ್ಟ್ ಮಾಡಿದ್ರು. ಈಗ ಆ ಅಂಕಲ್ ಮತ್ತೆ ಹ್ಯಾಕ್ ಮಾಡ್ದಲ್ಲ ಅವರಿಬ್ರು ಸೇರ್ಕೊಂಡು ಈ ಕಂಪನಿನ ಸ್ಟಾರ್ಟ್ ಮಾಡಿರ್ತಾರೆ. ಅವನು ಈ ರೀತಿ ಮಾಡಿರೋದಕ್ಕೆ ಆ ಕಂಪನಿನಾಗ ಮುಚ್ಚಬೇಕಾಗಿ ಬಂದಿರುತ್ತೆ. ಇದರಿಂದ ಆ ಅಂಕಲ್ಗೆ ತುಂಬಾನೇ ದುಃಖ ಆಗಿರುತ್ತೆ. ಯಾಕಂದ್ರೆ ಇವ್ರ ಹತ್ರ ಇದ್ದಂತ ಮ್ಯಾಕ್ಸಿಮಮ್ ದುಡ್ಡನ್ನ ತಂದು ಇಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಇದೆಲ್ಲ ಆಗಿದಾದ್ಮೇಲೆ ಆ ಅಂಕಲ್ ನಾನು ಸತ್ತೋಗ್ಬೇಕಂತ ಪ್ಲಾನ್ ಮಾಡಿರ್ತಾರೆ. ಬಟ್ ಅವ್ರು ಬದುಕಿದ್ದು ಅವರ ಮಗಳಿಗೋಸ್ಕರ ಸರ್ ಅಂತ ಹೇಳ್ತಾ ಇದ್ದಾಳೆ. ಬಟ್ ಈಗ ಅವರ ಮಗಳು ಕೂಡ ಬದುಕಿಲ್ಲ. ಈ ಕ್ಷಣ ಅವರ ಮನಸ್ಥಿತಿ ಯಾವ ರೀತಿ ಇದೆ ಅಂತ ನಮ್ಗೆ ಕೂಡ ಗೊತ್ತಿಲ್ಲ, ಬದಲಾಗಿ ಅವರು ಯಾವ ಟೈಮಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ ಸರ್ ಅಂತ ಹೇಳ್ತಾ ಇದ್ದಾಳೆ. ಆಕ್ಚುಲಿ ಅಂಕಲ್ಗೆ ಐಕ್ಯೂ ಲೆವೆಲ್ ಸಖತ್ತಾಗಿರುತ್ತೆ. ಅಂಕಲ್ ನ ತಂದೆ ತಾಯಿ ಅಂತ ಅಂಕಲ್ಗೆ ಗೊತ್ತಿರೋದಿಲ್ಲ. ಅಂಕಲ್ ಚಿಕ್ಕ ವಯಸ್ಸಿಂದ ಅವರು ಅನಾಥಾಶ್ರಮದಲ್ಲೇ ಬೆಳೆದಿರ್ತಾರೆ. ಆ ರೀತಿ ಇದ್ರು ಕೂಡ ಅಂಕಲ್ ಕಂಪ್ಯೂಟರ್ ಕೋಡಿಂಗ್ ಎಲ್ಲ ಕಲ್ತ್ ಬಿಟ್ಟಿರ್ತಾರೆ. ಇದಾದ್ಮೇಲೆ ಅವರು ತಮ್ಮ ಮದುವೆ ಮಕ್ಕಳು ಎಲ್ಲಾನು ಮಾಡ್ಕೊಂಡ್ರು ಸರ್. ಬಟ್ ನಾವೀಗ ತುಂಬಾನೇ ಹುಷಾರಾಗಿರ್ಬೇಕು, ಯಾಕಂದ್ರೆ ಆ ಅಂಕಲ್ ತುಂಬಾನೇ ಬುದ್ಧಿವಂತ ಮತ್ತೆ ಅಷ್ಟೇ ಡೇಂಜರಸ್ ಅಂತ ಹೇಳ್ತಾ ಇದ್ದಾಳೆ. ಈಗ ಇನ್ನೊಂದ್ ಕಡೆ ಆ ಅಂಕಲ್ ಇದಾರಲ್ಲ ಅವರ ಮಗಳ ಅಂತ್ಯಕ್ರಿಯೆ ನಡೀತಾ ಇದೆ. ಅದಕ್ಕೇನೆ ಅವ್ರ ಅಪ್ಪ ಅಮ್ಮ ಹತ್ಕೊಂತಾನೆ ಅವ್ರ ಹುಡುಗಿಗೆ ಲಾಸ್ಟ್ ಟೈಮ್ ಗುಡ್ ಬೈ ಹೇಳ್ತಾ ಇದಾರೆ. ಇದಾದ್ಮೇಲೆ ನಮಗೆ ಪೊಲೀಸ್ ಇನ್ಸ್ಪೆಕ್ಟರ್ ನ ತೋರಿಸ್ತಾರೆ. ಅವ್ರು ಈಗ ತನ್ನ ಮಗನ ಹತ್ರ ಮಾತಾಡಕ್ಕೆ ಟ್ರೈ ಮಾಡ್ತಾ ಇದ್ರು. ಅವ್ರ ಮಗ ಇವ್ರ ಹತ್ರ ಮಾತೇ ಆಡ್ತಾ ಇಲ್ಲ. ಇದಾದ್ಮೇಲೆ ಅವ್ರಿಗೆ ಅವ್ರ ಅಪ್ಪನ್ಗೆ ನಾನು ಹಾಸ್ಟೆಲ್ಗೆ ಹೋಗ್ತೀನಿ, ಇನ್ಮೇಲೆ ನಾನು ಅಲ್ಲೇ ಇರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇದ್ದಾನೆ. ಅವನು ಆ ರೀತಿ ಹೇಳ್ಬೇಕಾದ್ರೂ ಅವ್ರ ಅಪ್ಪನ ಮಕ್ಕಳನ್ನ ನೋಡ್ತಾ ಇಲ್ಲ, ಯಾಕಂದ್ರೆ ಇಬ್ಬರನ್ನ ನೋಡಿದ್ರೆ ಒಬ್ರಿಗೊಬ್ರಿಗೆ ಆಗೋದೇ ಇಲ್ಲ. ಅದಕ್ಕೇನೆ ಇನ್ನೊಂದ್ ಕಡೆ ಆ ಅಂಕಲ್ ತನ್ನ ಮಗಳನ್ನ ಮರೆಯಕ್ಕಾಗ್ದೇನೆ ಪೇಪರ್ ನ ತಗೊಂಡು ಅದ್ರ ಮೇಲೆ ಏನೇನೋ ಬರೀತಾ ಇದಾರೆ. ಇದಾದ್ಮೇಲೆ ಮತ್ತೆ ನಮಗೆ ಇನ್ಸ್ಪೆಕ್ಟರ್ ನ ತೋರಿಸ್ತಾರೆ. ಇನ್ಸ್ಪೆಕ್ಟರ್ ಈಗ ಸೀದಾ ಅವ್ರ ಮಗನಿಗೆ ಫೋನ್ ಮಾಡ್ತಾರೆ. ಬಟ್ ಆ ಕಡೆ ಅವ್ರ ಮಗ ರಿಸೀವೇ ಮಾಡೋದಿಲ್ಲ. ಇದನ್ನ ನೋಡಿದಂತ ರೂಮ್ಮೇಟ್ ಲವ್ ಎಷ್ಟ್ ಸಲ ನಿಮ್ಮಪ್ಪ ಫೋನ್ ಮಾಡಕ್ಕಾಗುತ್ತೆ, ಒಂದ್ಸಲ ಫೋನ್ ರಿಸೀವ್ ಮಾಡಿ ಮಾತಾಡೋ ಅಂತ ಹೇಳ್ತಾರೆ. ಅದಕ್ಕೆ ಹುಡುಗ ನೀನ್ ಸುಮ್ಮನೆ ಇರಲ್ಲೋ ಅಂತ ಹೇಳ್ತಾನೆ. ಇದನ್ನ ಕೇಳಿದಂತ ರೂಮ್ಮೇಟ್ ಲವ್ ನನ್ನಂತ ಅನಾಥರಿಗೆ ಯಾರು ಕೂಡ ಫೋನೇ ಮಾಡೋದಿಲ್ಲ, ಪ್ರತಿದಿನ ರಾತ್ರಿ ನಾನು ಯಾರಾದ್ರೂ ಫೋನ್ ಮಾಡ್ತಾರೆ ಅಂತ ಕಾಯ್ತಾನೆ ಇರ್ತೀನಿ, ಹಾಗಿದ್ರು ನನಗೆ ಯಾರು ಕೂಡ ಫೋನ್ ಮಾಡೋದಿಲ್ಲ, ಫೋನ್ ರಿಸೀವ್ ಮಾಡಿ ಮಾತಾಡು ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ಆ ಇನ್ಸ್ಪೆಕ್ಟರ್ ಮಗ ಲವ್ ನಮ್ಮ ಅಪ್ಪ ಎಷ್ಟು ಕೇಟರ್ ಅಂತ ನಿನ್ಗೆ ಗೊತ್ತಿಲ್ಲ, ಅವ್ರ ಜೊತೆ ನಾನು ಮಾತಾಡೋದಕ್ಕಿಂತ ಸುಮ್ಮನೆ ಇರೋದೇ ಒಳ್ಳೇದಂತ ಉತ್ತರ ಕೊಡ್ತಾನೆ. ಇನ್ನೊಂದ್ ಕಡೆ ನಮ್ಗೆ ಎಟ್ಟಯ್ಯ ಅಂತ ಪೊಲೀಸ್ನ ತೋರಿಸ್ತಾರೆ. ಅವನು ತನ್ನ ಮಗನ ತುಂಬಾನೇ ಸ್ಟ್ರಿಕ್ಟ್ ಆಗಿ ಬೆಳೆಸ್ತಾ ಇರ್ತಾನೆ. ಈಗ ಅವ್ರ ಮಗ ನಾನ್ ವೆಜ್ ಸಾಂಬಾರನ್ನ ಹಾಕೊಂಡ್ ಹೋಗ್ತಾನೆ. ಅದನ್ನ ನೋಡುವಂತ ಅವರಪ್ಪ ಯಾವಾಗ್ಲೂ ನಾನ್ ವೆಜ್ ತಿಂತೀಯಾ, ಇವತ್ತು ವೆಜ್ ತಿನ್ನಂತ ವೆಜ್ ಸಾಂಬಾರನ್ನ ಕೊಡ್ತಾ ಇದ್ದಾರೆ. ಅವ್ರ ಮಗನು ಕೂಡ ಅವ್ರ ಅಪ್ಪನಿಗೆ ಎದುರು ಮಾತಾಡದೆ ಆ ವೆಜ್ ಸಾಂಬಾರನ್ನ ಹಾಕೊಂತಾನೆ. ಇದನ್ನ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ಅವ್ರ ಅಪ್ಪ ಅವರನ್ನ ಯಾವ ರೀತಿ ಸ್ಟ್ರಿಕ್ಟ್ ಆಗಿ ಬೆಳೆಸ್ತಾ ಇದ್ದಾನೆ ಅಂತ. ಈಗ ನೆಕ್ಸ್ಟ್ ಗೆ ಹೋದ್ರೆ ರಾಜೀವ್ ಇದನ್ನಲ್ಲ ಅವ್ನ ಮೇಲೆ ಎಲ್ಲರಿಗೂ ಡೌಟ್ ಇದೆ. ಅದಕ್ಕೆ ರಾಜೀವ್ ನ ಮನೆಗೆ ಬಂದು ಹೊಸ DSP ಅವ್ರ ಅಮ್ಮ ಹತ್ರ ಮಾತಾಡ್ತಾ ಇದ್ದಾರೆ. ಸರ್ ಅದಕ್ಕೆ ಅವರ ಮನೆಯನ್ನು ಕೂಡ ಸರ್ಚ್ ಮಾಡ್ಬೇಕಲ್ಲ, ಅದಕ್ಕೆ ಮನೆ ಕೂಡ ಸರ್ಚ್ ಮಾಡ್ತಾ ಇದ್ದಾರೆ. ರಾಜೀವ್ ನ ಫೋನ್ ಎಲ್ಲಾದ್ರೂ ಆಕ್ಟಿವ್ ಆಗಿದೆ ಅಂತ ಪೊಲೀಸರೆಲ್ಲ ಕೂತು ಚೆಕ್ ಮಾಡ್ತಾನೆ ಇದ್ದಾರೆ. ಬಟ್ ಅವನ ಫೋನ್ ಎಲ್ಲಿದೆ ಅಂತ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಇನ್ನೊಂದ್ ಕಡೆ ಪೊಲೀಸ್ಗೆ ರಾಜೀವ್ ಒಂದಿನ ಮಿಸ್ ಮೊದಲು ಆ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತೆ ರಾಜೀವ್ ಇಬ್ರು ಕೂಡ ಒಂದು ಬಾರ್ಲಿ ಕೂತು ಮಾತಾಡ್ತಾ ಇರೋದು ಒಂದು ಫುಟೇಜ್ ಸಿಕ್ಕಿರುತ್ತೆ. ಇದನ್ನ ನೋಡುವಂತ DCPಗೆ ಈ ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ ಸ್ವಲ್ಪ ಡೌಟ್ ಬರ್ತಾ ಇದೆ. ಇನ್ನೊಂದ್ ಕಡೆ ಆ ಅಂಕಲ್ ಪೇಪರ್ ನ ತಗೊಂಡು ಏನೇನೋ ಬರೀತಾ ಇದ್ದಾರೆ. ಅದನ್ನ ಏನ್ ಬರೀತಾರೆ ಅಂತ ನಮಗೂ ಗೊತ್ತಾಗೋದಿಲ್ಲ, ನಿಮ್ಗೂ ಗೊತ್ತಾಗೋದಿಲ್ಲ. ಈ ಕಡೆ ಪೊಲೀಸ್ ಸ್ಟೇಷನ್ಗೆ ಎಟ್ಟಯ್ಯ ಇದಾರಲ್ಲ ಅವ್ರ ಮಗ ಬರ್ತಾನೆ. ಅವನಿಗೆ ಯಾವ್ದು ಪೇಪರ್ ಮೇಲೆ ಅವ್ರ ಅಪ್ಪ ಸೈನ್ ಕೊಡ್ಬೇಕಾಗಿರುತ್ತೆ. ಅದಕ್ಕೆ ಅವನು ಬಂದಿರ್ತಾನೆ. ಅವ್ರ ಡ್ಯಾಡಿ ಕೂಡ ಏನು ವಿಚಾರಣೆ ಮಾಡಿದ್ರೆ ಸೀದಾ ಆ ಪೇಪರ್ ಮೇಲೆ ಸೈನ್ ಕೊಡ್ತಾನೆ. ಈಗ ಅಲ್ಲಿದ್ದಂತ ಪೊಲೀಸ್ ಅವ್ರಿಗೆ ನೀನು IAS ಗೆ ಟ್ರೈ ಮಾಡ್ತಾ ಇದೆಯಲ್ಲ ಏನಾಯ್ತು ಅಂತ ಕೇಳ್ತಾನೆ. ಸರ್ ನಾನು ಫಸ್ಟ್ ರೌಂಡ್ ಅಲ್ಲಿ ಸೆಲೆಕ್ಟ್ ಆಗಿದ್ದೀನಿ, ಇನ್ನ ಕೆಲವು ರೌಂಡ್ ಇದೆಯಲ್ಲ ಅದನ್ನ ನಾನು ಅಟೆಂಡ್ ಮಾಡ್ಬೇಕು ಅಂತ ಹೇಳ್ತಾನೆ.
ಅದಕ್ಕೆ ಇನ್ನೊಬ್ಬ ಪೊಲೀಸ್ ಎಟ್ಟೆನ್ಗೆ ನಿನ್ ಮಗನ ನಿನ್ನ ಸಕ್ಕತ್ತಾಗಿ ಸಾಕಿದೆ ಬಿಡು ಅಂತ ಹೇಳ್ತಾನೆ. ಅದಕ್ಕೆ ಎಟ್ಟಯ್ಯ ನೋಡ್ದ ನನ್ ಮಗನ ಎಷ್ಟು ಕಂಟ್ರೋಲ್ ಆಗಿ ಸಾಕಿದ್ದೀನಿ, ಮಕ್ಕಳನ್ನ ಚಿಕ್ಕ ವಯಸ್ಸಿಂದ ನಾವು ತಿದ್ಬೇಕು, ಇಲ್ಲ ಅಂದ್ರೆ ಅವರು ದೊಡ್ಡ ಪೋಲಿಗೆ ಹೋಗ್ಬಿಡ್ತಾರೆ, ಅದನ್ನ ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇದ್ದಾನೆ. ಎಟ್ಟಯ್ಯ ಇಂಡೈರೆಕ್ಟ್ ಆಗಿ ಅಲ್ಲಿದ್ದಾರಲ್ಲ ಇನ್ಸ್ಪೆಕ್ಟರ್ ಅವ್ರಿಗೇನೆ ಹೇಳ್ತಾ ಇದ್ದಾನೆ. ಇದನ್ನ ಕೇಳಿದ ಇನ್ಸ್ಪೆಕ್ಟರ್ ಅವರು ಕೂಡ ಹಿಂದೆ ತಿರುಗಿ ನೋಡ್ತಾರೆ, ಬಟ್ ಅವ್ರು ಏನು ಕೂಡ ಮಾಡಕ್ಕಾಗೋದಿಲ್ವಲ್ಲ, ಅದಕ್ಕೆ ಸುಮ್ನೆ ಅವ್ರನ್ನ ನೋಡ್ತಾ ನಿಂತಿದ್ದಾರೆ ಅಷ್ಟೇ. ಈಗ ಪೊಲೀಸ್ ನ ಟೆಕ್ನಿಕಲ್ ಟೀಮ್ ಇದೆಯಲ್ಲ, ಅವ್ರಿಗೆ ರಾಜೀವ್ ಟೀಮ್ ಎಲ್ಲೋ ಒಂದ್ ಕಡೆ ಆಕ್ಟಿವ್ ಆಗಿರೋದು ಗೊತ್ತಾಗಿದೆ. ಅದನ್ನ ತಿಳಿದಂತ ಅವರು DSP ಫೋನ್ ಮಾಡಿ ಇದನ್ನ ಹೇಳ್ತಾ ಇದ್ದಾರೆ. ಈಗ ಆ ಮೊಬೈಲ್ ಎಲ್ಲಿಂದ ಟ್ರ್ಯಾಕ್ ಮಾಡಿ ನೋಡಿದ್ರೆ ಅದು ರಾಜೀವ್ ಮನೇಲೆ ಇದೆ. ಇದನ್ನ ತಿಳಿದಂತ ಇನ್ಸ್ಪೆಕ್ಟರ್ ಸರಿ ರಾಜೀವ್ ನ ಈ ಮನೇಲೆ ಇದ್ದಾಳಲ್ವಾ, ಅವಳಿಗೆ ಫೋನ್ ಮಾಡೋಣ ಅಂತ ಡೈರೆಕ್ಟ್ ಆಗಿ ಅವಳಿಗೆ ಫೋನ್ ಮಾಡ್ತಾರೆ. ಈಗ ಕಾಲ್ ಅಟೆಂಡ್ ಮಾಡಿದಂತ ರಾಜೀವ್ ಅಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಗೆ, ಸರ್ ನಾನೇ ನಿಮ್ಗೆ ಫೋನ್ ಮಾಡ್ಬೇಕಂತಿದ್ದೆ, ಈಗಷ್ಟೇ ರಾಜೀವ್ ಹೆಸರಲ್ಲಿ ಯಾವ್ದೊಂದು ಪಾರ್ಸಲ್ ನಮ್ಮ ಮನೆಗೆ ಬಂದಿದೆ ಅಂತ ಹೇಳ್ತಾಳೆ. ಅದಕ್ಕೆ ಆ ಇನ್ಸ್ಪೆಕ್ಟರ್ ಸರಿ ನೀವು ಆ ಪಾರ್ಸಲ್ ಏನು ಕೂಡ ಓಪನ್ ಮಾಡಕ್ ಹೋಗ್ಬೇಡಿ, ನಾನೇ ಬಂದು ಆ ಪಾರ್ಸಲ್ ನ ಓಪನ್ ಮಾಡ್ತೀನಿ ಅಂತ ಹೇಳ್ತಾನೆ. ಇದಾದ್ಮೇಲೆ ಆ ಪೊಲೀಸ್ ಇನ್ಸ್ಪೆಕ್ಟರ್ ಕೂಡ ಅಲ್ಲಿಗೆ ಬರ್ತಾರೆ. ಈಗ ಅವರು ಆ ಬಾಕ್ಸ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ರಾಜೀವ್ನ ಫೋನ್ ಇದೆ. ಈಗ ಇನ್ಸ್ಪೆಕ್ಟರ್ ಇದರ ಪಾಸ್ವರ್ಡ್ ಏನು ಅಂತ ಕೇಳ್ತಾರೆ. ಆಗ ಅವರಮ್ಮ ಸರ್ ನಂಗೇನು ಗೊತ್ತಿಲ್ಲ ಅಂತ ಹೇಳ್ತಾಳೆ. ಇದಾದ್ಮೇಲೆ ಇನ್ಸ್ಪೆಕ್ಟರ್ ಮೊಬೈಲ್ ನ ಆನ್ ಮಾಡಿ ನೋಡಿದ್ರೆ ಮೊಬೈಲ್ ಅಲ್ಲಿ ವಾಲ್ ಪೇಪರ್ ಇರುತ್ತಲ್ಲ, ಅದು ರಾಜೀವ್ನ ಮೊಬೈಲ್ ಅಲ್ಲಿ ಯಾವ ರೀತಿ ಇದೆಯೋ ಇವರ ಮೊಬೈಲ್ ಅಲ್ಲೂ ಅದೇ ರೀತಿನೇ ಇರುತ್ತೆ. ಸರಿ ಅಂತ ಇನ್ಸ್ಪೆಕ್ಟರ್ ತನ್ನ ಪಾಸ್ವರ್ಡ್ ಏನಿದೆಯೋ ಅದನ್ನೇ ರಾಜೀವ್ನ ಮೊಬೈಲ್ ಆಗಿ ಚೆಕ್ ಮಾಡಿದ್ರೆ ಸೇಮ್ ಪಾಸ್ವರ್ಡ್ ಅವರ ಮೊಬೈಲ್ ಗೆ ಮ್ಯಾಚ್ ಆಗ್ತಾ ಇದೆ. ಸರಿ ಅಂತ ಇನ್ಸ್ಪೆಕ್ಟರ್ ಮೊಬೈಲ್ ಅಲ್ಲಿ ಏನಿದೆ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಆ ಮೊಬೈಲ್ ಅಲ್ಲಿ ಒಂದು ವಿಡಿಯೋ ಸೇವ್ ಆಗಿದೆ. ಆ ವಿಡಿಯೋನ ಇವನು ಈಗ ಪ್ಲೇ ಮಾಡಿ ನೋಡಿದ್ರೆ ಆ ವಿಡಿಯೋದಲ್ಲಿ ಬರೋದು ಬೇರೆ ಯಾರು ಅಲ್ಲ, ಅದು ಅಂಕಲೇನೆ. ಅದೇ ಟೈಮ್ಗೆ ಆ DCP ಕೂಡ ಅಲ್ಲಿಗೆ ಬಂದ್ಬಿಡ್ತಾರೆ. ಈಗ ಈ 3 ಜನ ನಿಂತ್ಕೊಂಡು ಆ ವಿಡಿಯೋನ ನೋಡ್ತಾ ಇದ್ದಾರೆ. ಈಗ ಅಂಕಲ್ ಆ ರಾಜೀವ್ನ ಒಂದು ಮೂಟೆಯಲ್ಲಿ ಹಾಕೊಂಡು ಅವನಿಗೆ ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾನೆ. ಇದನ್ನ ನೋಡ್ತಾರಂತ ಅಮ್ಮ ಅಯ್ಯೋ ನನ್ನ ಮಗನೇ ಅಂತ ಕೇಳ್ಕೊಂತಾ ಇದ್ದಾಳೆ. ಈಗ ಆ ಅಂಕಲ್ ಮಾತಾಡ್ತಾ ನೋಡಿ ನನ್ನ ಮಗಳ ಸಾವಿಗೆ ಕಾರಣ ಇವನೇನೆ, ನನಗೆ ಇನ್ನೊಬ್ರು ಬೇಕಿದೆ, ಅವನ ನಾನು ಆಮೇಲೆ ನೋಡ್ಕೊಂತೀನಿ, ಫಸ್ಟ್ ಇವನ ಕತ್ತಿನ ನಾನು ಮುಗಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ. ಇದಾದ್ಮೇಲೆ ಆ ಅಂಕಲ್ ಇವನನ್ನ ಸಾಯಿಸ್ಬೇಕಲ್ವಾ, ಅವ್ನು ಯಾವ ರೀತಿ ಸಾಯಿಸ್ತಾನೆ ಅನ್ಕೊಂಡ್ರಿ, 2 ನಾಯಿನ ಅವನ ಮೇಲೆ ಚೂ ಬಿಟ್ಟು ಅವನನ್ನ ಸಾಯಿಸಾಕ್ತಾರೆ. ಈಗ ನಾಯಿಗಳು ಅವನ ಸುಮ್ಮನೆ ಬಿಟ್ಟಿರ್ತಾವ, ಹಾಕಿ ಕಚ್ಚಾಕಿರ್ತವೆ, ಬಟ್ ಅದನ್ನ ನಮ್ಗೆ ತೋರಿಸೋದಿಲ್ಲ. ಇದನ್ನ ಕೇಳ್ತಾರಂತ ಅವ್ರ ಅಮ್ಮ ಅಯ್ಯೋ ನನ್ನ ಮಗನೇ ಅಂತ ಅಳ್ತಾ ಇದ್ದಾಳೆ. ಈಗ ಅಂಕಲ್ ಕ್ಯಾಮ್ರಾ ಮುಂದೆ ಬಂದು ನೋಡಿ ನೀವು ಮಾಡಕ್ ಆಗಿರೋಂತ ಕೆಲಸ ನಾನ್ ಮಾಡಿ ತೋರಿಸಿದ್ದೀನಿ, ಇನ್ನ ಒಂದು ಬೇಟೆ ಮಾತ್ರ ಬಾಕಿ ಇದೆ, ಅದನ್ನ ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಇದೆಲ್ಲ ನೋಡಿದಂತ DSP ಇನ್ಸ್ಪೆಕ್ಟರ್ ನ ಕರೆದು ನೋಡು ಕರೆಕ್ಟ್ ಆಗಿ ಹೇಳ್ಬೇಕು, ನಿಮ್ಗೂ ಅವನಿಗೂ ಏನೋ ಒಂದು ದ್ವೇಷ ಇದ್ದಿರೋದಕ್ಕೆ ಅವ್ನು ಈ ರೀತಿ ಮಾಡ್ತಾ ಇರೋದು, ಅದನ್ನ ಬಿಟ್ಟು ನೀನು ಸುಮ್ಮನೆ ಇದ್ರೆ ಈಗ ಚೆನ್ನಾಗಿರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇನ್ಸ್ಪೆಕ್ಟರ್ ಸರ್ ಆ ರೀತಿ ಏನೂ ಇಲ್ಲ ಸರ್, ಬದಲಿಗೆ ಅವನೇನೆ ಈ ರೀತಿ ಎಲ್ಲ ಮಾತಾಡ್ತಾ ಇರೋದು, ಆಕ್ಚುಲಿ ನಾನು ತಪ್ಪು ಮಾಡಿದೀನಿ ಅಂತ ಯಾವ್ದಾದ್ರು ಸಾಕ್ಷಿ ನಿಮ್ಮ ಹತ್ರ ಇದೆಯಾ ಅಂತ ಕೇಳ್ತಾನೆ. ಇದನ್ನ ಕೇಳಿದಂತ ಇಬ್ರು ಪೊಲೀಸ್ ಒಬ್ಬರ ಮಕ್ಕನ ಒಬ್ರು ನೋಡ್ಕೊಂತಾ ಇದ್ದಾರೆ. ಇವನು ಹೇಳ್ತಾ ಇರೋದು ಕರೆಕ್ಟ್, ಇವನು ತಪ್ಪಿತಸ್ಥ ಅನ್ನೋದಕ್ಕೆ ಯಾವುದೇ ಸಾಕ್ಷಿನ ಇವನು ಉಳಿಸೇ ಇಲ್ಲ, ಸಲದಕ್ಕೆ ಇವನು ಈ ಕೊಲೆಯಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಇಲ್ಲ ಅಂತಾನೆ ಗೊತ್ತಿಲ್ಲ. ಇವ್ರಿಗೆ ಸಿಕ್ಕಿರೋಂತ ಪ್ರೂಫ್ ಏನು, ಇವನು ಮತ್ತೆ ರಾಜೀವ್ ಒಂದ್ ಬಾರ್ಲೆ ಕೂತು ಕುಡಿತಾ ಇರೋದು ಅಷ್ಟೇನೆ, ಅದನ್ನ ಇಟ್ಕೊಂಡು ಇವನ್ನ ಏನೋ ಮಾಡಕ್ಕಾಗಲ್ಲ ಅಂತ DSPಗೂ ಗೊತ್ತಿದೆ. ಇದಾದ್ಮೇಲೆ ಇನ್ಸ್ಪೆಕ್ಟರ್ ಮಾತಾಡ್ತಾ ಸರ್ ಸುಮ್ನೆ ನನ್ನ ಕರೆದು ಅವಮಾನ ಮಾಡಬೇಡಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಇದಾದ್ಮೇಲೆ ಇನ್ಸ್ಪೆಕ್ಟರ್ ಸೀದಾ ತನ್ನ ಸ್ಟೇಷನ್ಗೆ ಹೋಗ್ತಾನೆ. ಅವನ ಮುಖದಲ್ಲಿ ಒಂದೇ ಸಮನೆ ಗಾಬರಿ ಕೋಪ ಎಲ್ಲ ಕೂಡ ಕಾಣ್ತಾ ಇರುತ್ತೆ. ಈಗ ಆ ಇನ್ಸ್ಪೆಕ್ಟರ್ಗೆ ಆ ಸೈಕಿಯಾಟ್ರಿಸ್ಟ್ ಇದಾರಲ್ಲ ಅವ್ರಿಗೆ ಜ್ಞಾಪಕ ಬರ್ತಾರೆ. ಆ ಸೈಕಿಯಾಟ್ರಿಸ್ಟ್ ಈ ಇನ್ಸ್ಪೆಕ್ಟರ್ಗೆ 15 ದಿನ ನೀವು ರಜಾ ತಗೊಂಡು ನೀವು ನಿಮ್ಮ ಮಗ ಯಾವ್ದಾದ್ರು ಒಂದು ಕಡೆ ಟ್ರಿಪ್ ಹೋಗಿ, ಆಗ ಬೇಕಾದ್ರೆ ನಿಮ್ಮ ಮಗ ಸ್ವಲ್ಪ ಸರೋಗ್ಬೋದು ಅಂತ ಹೇಳಿರ್ತಾರೆ. ಇದನ್ನ ಜ್ಞಾಪಿಸ್ಕೊಂಡ ಇನ್ಸ್ಪೆಕ್ಟರ್ ಅಲ್ಲೇನೆ ಒಂದು ಲೆಟರ್ ನ ಬರೆದು ನನಗೆ 15 ದಿನ ರಜಾ ಬೇಕು, ಅದು ಕೂಡ ಮೆಡಿಕಲ್ ಲೀವ್ ಅಂತ ಬರ್ದಿರ್ತಾನೆ. ಆ ಲೆಟರ್ ನ ಅಲ್ಲೇ ಲೇಡಿ ಪೊಲೀಸ್ ಇದಾರಲ್ಲ ಅವ್ರ ಕೈಗೇನೆ ಕೊಟ್ಟಿರ್ತಾನೆ. ಇದಾದ್ಮೇಲೆ ಇನ್ಸ್ಪೆಕ್ಟರ್ ನೋಡಿ ಇನ್ನು 15 ದಿನ ನಾವು ಬರಕ್ಕಾಗಲ್ಲ, ಸ್ಟೇಷನ್ ನೀವೇ ನೋಡ್ಕೊಬೇಕು ಅಂತ ಹೇಳ್ತಾ ಇರ್ತಾನೆ. ಬಟ್ ಅಷ್ಟರಲ್ಲೇ ಒಂದು ಗಾಡಿ ಬಂದು ಪೊಲೀಸ್ ಸ್ಟೇಷನ್ ಮುಂದೆ ನಿಂತ್ಕೊಂಡುತ್ತೆ. ಆ ಗಾಡಿ ಮೇಲೆ 24/7 ಅಂತ ಯಾವ್ದೋ ನ್ಯೂಸ್ ಚಾನಲ್ ನೇಮನ್ನ ಹಾಕೊಂಡಿದೆ. ಈಗ ಆ ಗಾಡಿಲಿ ಇದ್ದ ನ್ಯೂಸ್ ರಿಪೋರ್ಟರ್ ಸೀದಾ ಇನ್ಸ್ಪೆಕ್ಟರ್ ಹತ್ರ ಬಂದು ಸರ್ ನಿಮ್ಮ ಹತ್ರ ಒಂದು ವಿಚಾರನ ಕೇಳಬೇಕು ಅಂತ ಕೇಳ್ತಾಳೆ. ಅದಕ್ಕೆ ಇನ್ಸ್ಪೆಕ್ಟರ್ ಇಲ್ಲ ನಂಗೆ ಅಷ್ಟೊಂದು ಟೈಮ್ ಇಲ್ಲ ಅಂತ ಹೇಳ್ತಾನೆ. ಸರ್ ಅದೇ ಆ ಲಾಯರ್ ಹುಡುಗಿ ಸತ್ಲಲ್ಲ, ಅವಳನ್ನ ಕೊಲೆ ಮಾಡಿದಂತ ಕೊಲೆಗಾರ ಇವತ್ತು ಸ್ಟೇಷನ್ಗೆ ಬಂದು ಸರೆಂಡರ್ ಆಗ್ತೀನಿ ಅಂತ ಹೇಳಿದ್ದಾನೆ, ಇದು ಸತ್ಯನ ಸರ್ ಅಂತ ಕೇಳ್ತಾ ಇದ್ದಾಳೆ. ಇದನ್ನ ಕೇಳಿದಂತ ಇನ್ಸ್ಪೆಕ್ಟರ್ ಇಲ್ವಲ್ಲ ಆ ರೀತಿ ಏನು ನಮ್ಗೆ ನ್ಯೂಸ್ ಇಲ್ವಲ್ಲ ಅಂತ ಹೇಳ್ತಾನೆ. ಆಗ ಆ ಪ್ರೆಸ್ ರಿಪೋರ್ಟರ್ ಸರ್ ಇಲ್ಲ ನೋಡಿ ಈ ನಂಬರ್ ಇಂದ ನಮಗೆ ಫೋನ್ ಬಂದಿತ್ತು ಅಂತ ತೋರಿಸ್ತಾಳೆ. ಆಗ ಇನ್ಸ್ಪೆಕ್ಟರ್ ಆ ನಂಬರ್ ಗೆ ಡಯಲ್ ಮಾಡಿ ನೋಡ್ತಾನೆ. ಬಟ್ ಏನ್ ಮಾಡೋದು ಆ ನಂಬರ್ ಈಗ ಸ್ವಿಚ್ ಆಫ್ ಆಗಿದೆ. 15 ದಿನ ರಜೆ ತಗೊಂಡು ತನ್ನ ಮಗನ ಜೊತೆ ಎಲ್ಲೆಲ್ಲೋ ಹೋಗ್ಬೇಕಂತ ಪ್ಲಾನ್ ಅನ್ನ ಮಾಡಿದ. ಬಟ್ ಏನ್ ಮಾಡೋದು ಈಗ ಎಲ್ಲೂ ಕೂಡ ಹೋಗಂಗಿಲ್ಲ, ಸುಮ್ನೆ ಸ್ಟೇಷನ್ ಅಲ್ಲಿ ಈ ಕೆಲಸನ ತಾನು ಮಾಡ್ಬೇಕಾಗಿದೆ. ಇನ್ನೊಂದ್ ಕಡೆ ಪೊಲೀಸರಿಗೆ ಅಂಕಲ್ ಎಂಟಿ ಹತ್ರ ಒಂದಾದ್ಮೇಲೆ ಒಂದು ಕ್ವಶನ್ಸ್ ಅನ್ನ ಕೇಳ್ತಾನೆ ಇದ್ದಾರೆ. ಅದಕ್ಕೆ ತಕ್ಕನಂಗೆ ಆಂಟಿ ಕೂಡ ಆನ್ಸರ್ ಅನ್ನ ಕೊಡ್ತಾ ಇದ್ದಾರೆ. ಈಗ ಪೊಲೀಸ್ ಆಂಟಿಗೆ ನಿಮ್ಮ ಹಸ್ಬೆಂಡ್ ಎಲ್ಲಿದ್ದಾರೆ ಅಂತ ಕೇಳ್ತಾನೆ. ಅದಕ್ಕೆ ಆಂಟಿ ಸರ್ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಸರಿ ರಾಜೀವ್ ಈಗ ಸತ್ತೋದ್ನಲ್ಲ, ಅವನ ನಿಮ್ಮ ಹಸ್ಬೆಂಡ್ ಕೊಂದಾಕಿರೋದು, ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ ಅಂತ ಕೇಳ್ತಾರೆ. ಅದಕ್ಕೆ ಆಂಟಿ ಸರ್ ಅದ್ರ ಬಗ್ಗೆ ನಂಗೇನು ಗೊತ್ತಿಲ್ಲ ಸರ್ ಅಂತ ಹೇಳ್ತಾಳೆ. ಪೊಲೀಸ್ ಏನೇ ಕ್ವಶನ್ಸ್ ಅನ್ನ ಕೇಳಿ ನಂಗೆ ಗೊತ್ತಿಲ್ಲ ಅಂದ್ಬಿಟ್ರೆ ಏನು ಕೂಡ ಹೇಳ್ತಾನೆ ಇಲ್ಲ. ಈ ಕಡೆ ಪೊಲೀಸ್ ಸ್ಟೇಷನ್ ಮುಂದೆ ಇರೋಬರ ನ್ಯೂಸ್ ಚಾನೆಲ್ ಎಲ್ಲ ಬಂದು ನಿಂತಿದ್ದಾವೆ. ಅವ್ರಿಗೆಲ್ಲರಿಗೂ ಒಂದೇ ನಂಬರ್ ಇಂದ ಫೋನ್ ಬಂದಿರುತ್ತೆ. ಆ ನಂಬರ್ ಇಂದ ಇವತ್ತು ಕೊಲೆ ಮಾಡಿರುವಂತ ವ್ಯಕ್ತಿ ಬಂದು ಸ್ಟೇಷನ್ ಅಲ್ಲಿ ಸರೆಂಡರ್ ಆಗ್ತಾರೆ ಅಂತ ಹೇಳಿರ್ತಾರೆ. ಅದೇ ರೀಸನ್ ಗೆ ಎಲ್ಲಾ ನ್ಯೂಸ್ ಚಾನೆಲ್ ಇಲ್ಲಿಗೆ ಬಂದು ನಿಂತಿದ್ದಾವೆ. ಬಟ್ ಆ ರೀತಿ ಫೋನ್ ಮಾಡೋದು ಯಾರಂತ ಯಾರಿಗೂ ಕೂಡ ಗೊತ್ತೇ ಇಲ್ಲ. ಅಷ್ಟರಲ್ಲಿ ಒಂದು ಕಾರ್ ಕೂಡ ಬರುತ್ತೆ. ಇದನ್ನ ನೋಡಿದಂತ ಮೀಡಿಯಾ ಕೊಲೆಗಾರ ಮೇ ಬಿ ಇದೇ ಕಾರ್ ಅಲ್ಲಿ ಇರ್ಬೋದು ಅಂತ ಆ ಕಾರ್ ಇದ್ ಕಡೆನೆ ಓಡ್ತಾರೆ. ಕಾರ್ ಡೋರ್ ಓಪನ್ ಮಾಡಿ ನೋಡಿದ್ರೆ ಅಲ್ಲೊಂದು ಶಾಕಿಂಗ್ ನ್ಯೂಸ್ ಕಾದಿದೆ. ಅದೇನಂದ್ರೆ ಆ ಕಾರಿಂದ ಇಳಿತಿರೋದು ಬೇರೆ ಯಾರು ಅಲ್ಲ, ಅದು ನಮ್ಮ ಅಂಕಲ್ನೇ. ಈಗ ಮೀಡಿಯಾದವರು ಅಂಕಲ್ ಗೆ ಒಂದಾದ್ಮೇಲೆ ಒಂದು ಕ್ವಶನ್ಸ್ ಅನ್ನ ಕಂಟಿನ್ಯೂಸ್ ಆಗಿ ಕೇಳ್ತಾ ಇದ್ದಾರೆ. ಅದೇನಂದ್ರೆ ಇಷ್ಟ ದಿನ ನೀವು ಎಲ್ಲಿದ್ರೆ ಅಪರಾಧಿ ನಿಮ್ಗೆ ಏನಾದ್ರು ಸಿಕ್ಕಿದನಾ, ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಕ್ಲೂ ಸಿಕ್ಕಿದೆ, ಇದೇ ರೀತಿ ಕ್ವಶನ್ಸ್ ಅನ್ನ ಕಂಟಿನ್ಯೂಸ್ ಆಗಿ ಕೇಳ್ತಾನೆ ಇದ್ದಾರೆ. ಆಕ್ಚುಲಿ ಪೊಲೀಸ್ ಅವರಿಗೆ ಅಂಕಲ್ ಒಂದು ವಿಡಿಯೋನ ಕಳಿಸಿದ್ನಲ್ಲ ರಾಜೀವ್ ಮೊಬೈಲ್ ಇಂದ, ಆ ವಿಡಿಯೋ ಈಗ ಪೊಲೀಸರ ಹತ್ರನೇ ಇದೆ. ಅದಕ್ಕೆ ಪೊಲೀಸ್ ಇಬ್ರು ಕಾನ್ಸ್ಟೇಬಲ್ ನ ಕಳಿಸಿ ಅಂಕಲ್ ನ ಒಳಗಡೆ ಕರ್ಕೊಂತಾರೆ. ಈಗ ನಮ್ಮ ಅಂಕಲ್ ಒಳಗಡೆ ಬಂದಿದ್ದಂಗೆ ಅಲ್ಲಿ ಇದ್ದಂತ ಪೊಲೀಸ್
ಕಪಾಳಕ್ಕೆ ಎತ್ತಿ ಹೊಡೆದ್ಬಿಡ್ತಾರೆ. ಇದರಿಂದ ನಮ್ಮ ಅಂಕಲ್ ಕೆಳಗಡೆ ಬಿದ್ದೋಗ್ತಾರೆ. ಬಟ್ ಅಷ್ಟರಲ್ಲೇ ಆ ಇನ್ಸ್ಪೆಕ್ಟರ್ ಕೂಡ ಅಲ್ಲಿಗೆ ಬರ್ತಾನೆ. ಇದನ್ನ ನೋಡಿದ ಇನ್ಸ್ಪೆಕ್ಟರ್ ಸರಿ ಅವನ ಎತ್ತುಕೊಂಡ್ಸಿ ಈಗ DSP ಫೋನ್ ಮಾಡಿ ಇವನು ನಮಗೆ ಸಿಗಾಕೊಂಡಿದ್ದಾನೆ ಅಂತ ಇನ್ಫಾರ್ಮ್ ಮಾಡಿ ಅಂತ ಹೇಳ್ತಾನೆ. ಇದನ್ನ ಕೇಳಿದ ತಕ್ಷಣ DSP ಕೂಡ ಅಲ್ಲಿಗೆ ಬರ್ತಾರೆ. ಈಗ ಇನ್ಸ್ಪೆಕ್ಟರ್ ಆ ಅಂಕಲ್ಗೆ ನಿಂಗೆ ಏನೋ ಬೇಕು, ಯಾಕೋ ಈ ರೀತಿ ಎಲ್ಲ ಮಾಡ್ತಾ ಇದೀಯ ಅಂತ ಕೇಳ್ತಾರೆ. ಅದಕ್ಕೆ ಅಂಕಲ್ ಫಸ್ಟ್ ನಿನ್ನ ಮೊಬೈಲ್ ಕೊಡು ಅಂತ ಕೇಳ್ತಾನೆ. ಸರಿ ಅಂತ ಇನ್ಸ್ಪೆಕ್ಟರ್ ತನ್ನ ಮೊಬೈಲ್ ತೆಗೆದು ಅಂಕಲ್ಗೆ ಕೊಡ್ತಾನೆ. ಈಗ ಅಂಕಲ್ ಯಾವ್ದೊಂದು ನಂಬರ್ಗೆ ಡಯಲ್ ಮಾಡ್ತಾರೆ. ಆ ಕಡೆಗೆ ಫೋನ್ ಅನ್ನು ರಿಸೀವ್ ಮಾಡೋದು ಬೇರೆ ಯಾರೋ ಅಲ್ಲ, ಅದು ಇನ್ಸ್ಪೆಕ್ಟರ್ ನ ಮಗನಿದಾನಲ್ಲ ಅವನೇನೆ. ಅವನಿಗೆ ಅಳ್ತಾ ಅಪ್ಪ ಅಪ್ಪ ನನ್ನ ಕಾಪಾಡಿ ಅಪ್ಪ, ನಾನು ಎಲ್ಲಿದ್ದೀನಿ ಅಂತ ನನಗೇನೆ ಗೊತ್ತಾಗ್ತಾ ಇಲ್ಲಪ್ಪ ಅಂತ ಹೇಳ್ತಾ ಇದ್ದಾನೆ. ಅವನ ಕೈಯಲ್ಲಿ ಹಳೆದೊಂದು ನೋಕಿಯಾ ಫೋನ್ ಇರುತ್ತೆ, ಅದ್ರ ಬ್ಯಾಟ್ರಿಗೆ ಡೆಡ್ ಆಗುವಂತ ಮೂಮೆಂಟ್ ಗೆ ಬಂದ್ಬಿಟ್ಟಿರುತ್ತೆ. ಈಗ ಮತ್ತೆ ಇನ್ಸ್ಪೆಕ್ಟರ್ ಮಗ ಮಾತಾಡ್ತಾ ಅಪ್ಪ ನನ್ನ ಯಾರು ಹಿಡ್ಕೊಂಡ್ ಬಂದು ಒಂದು ಬಾಕ್ಸ್ ಅಲ್ಲಿ ಮಣ್ಣಲ್ಲಿ ಮುಚ್ಚಿಕ್ಕಿದಾರಪ್ಪ, ನನ್ನ ಮೊಬೈಲ್ ಯಾವುದೇ ಕ್ಷಣದಲ್ಲಾದ್ರೂ ಸ್ವಿಚ್ ಆಫ್ ಆಗ್ಬೋದು, ದಯವಿಟ್ಟು ಒಂದು ನನ್ನನ್ನು ಕಾಪಾಡಿ ಅಪ್ಪ ಅಂತ ಕೇಳ್ಕೊಂತ ಇದ್ದಾನೆ. ಇದನ್ನ ಕೇಳ್ತಾರಂತ ಇನ್ಸ್ಪೆಕ್ಟರ್ ಗೆ ಒಂದು ಸೆಕೆಂಡ್ ಹಾರ್ಟ್ ಬೀಟ್ ಆಫ್ ಆಗಿ ಆನ್ ಆಗ್ತಾ ಇದೆ. ಆ ಕಡೆಗೆ ಕಾಲ್ ಕೂಡ ಕಟ್ ಆಗುತ್ತೆ. ಈಗ ಇನ್ಸ್ಪೆಕ್ಟರ್ ಸೀದಾ ಇದ್ದು ನಮ್ಮ ಅಂಕಲ್ ಮೇಲೆ ಅಟ್ಯಾಕ್ ಮಾಡ್ತಾ ಇದಾರೆ. ಬಟ್ ನಮ್ಮ ಅಂಕಲ್ ಏನು ಕೂಡ ಮಾಡೋದಿಲ್ಲ, ಬದಲಾಗಿ ಅವ್ರು ಹೊಡಿತಾ ಇದಾರಲ್ವಾ, ಸುಮ್ನೆ ಅವ್ರ ಹತ್ರ ಏಟು ತಿಂತಾ ಇದಾರೆ. ಇದನ್ನ ನೋಡಿದಂತ ಬೇರೆ ಪೊಲೀಸ್ ಅವನ ಹತ್ರ ಬಂದು ಸರ್ ಇಲ್ಲ ಅವ್ರ ಮೇಲೆ ನಾವು ಅಟ್ಯಾಕ್ ಮಾಡಂಗಿಲ್ಲ, ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾವು ಉತ್ತರ ಕೊಡಕ್ ಆಗೋದಿಲ್ಲ ಅಂತ ಹೇಳ್ತಾ ಇದಾರೆ. ಸರಿ ಅಂತ ಇನ್ಸ್ಪೆಕ್ಟರ್ ಗನ್ನನ್ನ ತೆಗೆದು ಕರೆಕ್ಟ್ ಆಗಿ ಹೇಳು ನನ್ನ ಮಗನ ಎಲ್ಲಿ ಕೂಡಿಟ್ಟಿದ್ಯಾ ಅಂತ ಕೇಳ್ತಾ ಇದ್ದಾನೆ. ಬಟ್ ಅಷ್ಟರಲ್ಲಿ ಅಂಕಲ್ ಜೋಬಿಂದ ಒಂದು ಬಾಟಲ್ ಕೆಳಗಡೆ ಬೀಳುತ್ತೆ. ಇದನ್ನ ನೋಡಿದಂತ ಪೊಲೀಸ್ ಇದೇನಂತ ಚೆಕ್ ಮಾಡಿದಾಗ ಇದೊಂದು ಪಾಯ್ಸನ್ ಬಾಟಲ್ ಆಗಿರುತ್ತೆ. ಅದಕ್ಕೆ ಆ ಪೊಲೀಸ್ ಇನ್ಯಾಕ ಅವ್ನು ಹೊಡಿದ್ಯಾ, ಇನ್ 5 ನಿಮಿಷ ಅವನು ಸತ್ತೋಗ್ತಾನೆ ಅಂತ ಹೇಳ್ತಾನೆ. ಇದನ್ನ ಕೇಳಿದ ಇನ್ಸ್ಪೆಕ್ಟರ್ ಗೆ ಕೋಪ ಹೋಗಿ ಭಯ ಬಂದ್ಬಿಡುತ್ತಾ. ಅದಕ್ಕೆ ಇನ್ಸ್ಪೆಕ್ಟರ್ ನಮ್ಮ ಅಂಕಲ್ಗೆ ದಯವಿಟ್ಟು ನನ್ನ ಮಗನ ಎಲ್ಲಿಟ್ಟಿದ್ಯಾ ಅಂತ ಹೇಳು, ಅವ್ನಿಗೇನು ಮಾಡಕ್ ಹೋಗ್ಬೇಡ ಪ್ಲೀಸ್ ಪ್ಲೀಸ್ ಅಂತ ಕೇಳ್ಕೊಂತ ಇದ್ದಾನೆ. ಈಗ ಅಂಕಲ್ ಅಲ್ಲಿ ನ್ಯೂಸ್ ಹೊಡ್ತಾ ಇದೆಯಲ್ಲ ಅದ್ರ ಸೌಂಡ್ ಸ್ವಲ್ಪ ಜಾಸ್ತಿ ಮಾಡಿ ಅಂತ ಹೇಳ್ತಾನೆ. ಅದರಲ್ಲಿ ನಮ್ಮ ಅಂಕಲ್ ಮಗಳು ಸತ್ತೋಗಿರ್ತಾರಲ್ಲ, ಅದರಲ್ಲಿ ಈ ಪೊಲೀಸ್ ಇನ್ಸ್ಪೆಕ್ಟರ್ ನ ಕೈವಾಡಿದೆ ಅಂತ ಯಾವ್ದೊಂದು ಸಾಕ್ಷಿ ಸಿಕ್ಕಿರುತ್ತೆ. ಆ ಸಾಕ್ಷಿನ ತಗೊಂಡೋಗಿ ಯಾರು ನ್ಯೂಸ್ ಚಾನಲ್ ಗೆ ಕೊಟ್ಬಿಟ್ಟಿರ್ತಾರೆ. ಒಂದು ಇವರು ರಾಜು ಜೊತೆ ಸೇರ್ಕೊಂಡು ಒಂದ್ ಕಡೆ ಬಾರಲ್ಲಿ ಕುಡಿತಾ ಇದ್ದಿದ್ದು, ಇನ್ನೊಂದ್ ಕಡೆ ಈ ಇನ್ಸ್ಪೆಕ್ಟರ್ ಅವ್ರಿಗೆ ಮೇಲೆ ಜಗಳ ಮಾಡಿ ಅವ್ರಿಗೆ ಹಿಂದೆ ಫಾಲೋ ಮಾಡ್ತಾ ಹೋಗಿದಲ್ಲ ಆ ವಿಡಿಯೋ. ಇದನ್ನೆಲ್ಲ ನೋಡ್ತಾರಂತ ಬೇರೆ ಪೊಲೀಸ್ಗೆ ಈ ಇನ್ಸ್ಪೆಕ್ಟರ್ ಏನು ಮಾಡಿರ್ಬೋದು ಅಂತ ಅನಿಸ್ತಾ ಇದೆ. ಅದೇ ರೀತಿ ಆ ಲೇಡಿ ಪೊಲೀಸ್ ಇದಾರಲ್ಲ ಅವ್ರಿಗೂ ಕೂಡ ಅದೇ ರೀತಿ ಅನಿಸ್ತಾ ಇದೆ. ಬಟ್ ನಮ್ಮ ಅಂಕಲ್ ಮಾತ್ರ ಇದನ್ನ ನೋಡ್ತಾ ಲೈಟ್ ಆಗಿ ಸ್ಮೈಲ್ ಅನ್ನು ಮಾಡ್ತಾ ಇದಾರೆ. ಇದಾದ್ಮೇಲೆ ನಮ್ಮ ಅಂಕಲ್ ಇನ್ಸ್ಪೆಕ್ಟರ್ ಮಾತಾಡ್ತಾ ನೋಡು ನಿನ್ ಮಗ ಕಳ್ದೋಗಿರೋದಕ್ಕೆ ನಿಂಗೆ ಯಾವ ರೀತಿ ಅನಿಸ್ತಾ ಇದೆ, ಅದೇ ರೀತಿ ಪ್ರತಿಯೊಬ್ಬರಿಗೂ ಅವ್ರ ಮಕ್ಕಳಂದ್ರೆ ತುಂಬಾನೇ ಇಷ್ಟ ಇರುತ್ತೆ. ಅದೇ ರೀತಿ ನನಗೂ ಕೂಡ ನನ್ನ ಮಗಳೇ ನನಗೆ ಪ್ರಪಂಚ ಆಗಿದ್ಲು. ಈಗ ನಿನ್ಗೆ ಅರ್ಥ ಆಗ್ತಾ ಇರ್ಬೇಕಲ್ಲ ಮಗನ ಕಳ್ಕೊಂಡ್ರೆ ಎಷ್ಟು ನೋವಾಗುತ್ತೆ ಅಂತ. ನಿನ್ಗೆ ನಾನು ಕೊಡದಾರದೊಂದು ಚಿಕ್ಕ ಶಿಕ್ಷೆ ಅಷ್ಟೇನಪ್ಪ ಅಂತ ಹೇಳ್ತಾನೆ. ಇದನ್ನೇ ಆ ಇನ್ಸ್ಪೆಕ್ಟರ್ ತಡ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಆ ಇನ್ಸ್ಪೆಕ್ಟರ್ ಕೈ ಮುಗಿತಾ ಬೇಕಾದ್ರೆ ನೀನು ನನ್ನ ಮೇಲೆ ಯಾವ ಕೇಸ್ ಆದ್ರೂ ಹಾಕೋ, ನಾನು ನನ್ನ ಎಲ್ಲ ತಪ್ಪುಗಳನ್ನ ಒಪ್ಕೊಂಡು ಸರೆಂಡರ್ ಆಗ್ಬಿಡ್ತೀನಿ, ಆದ್ರೆ ದಯವಿಟ್ಟು ನನ್ನ ಮಗನಿಗೆ ಏನು ಕೂಡ ಮಾಡಕ್ ಹೋಗ್ಬೇಡ, ಅವ್ನು ಎಲ್ಲಿದ್ದಾನಂತ ದಯವಿಟ್ಟು ನನಗೆ ಹೇಳ್ಬಿಡು ಅಂತ ಕೇಳ್ಕೊಂತ ಇದ್ದಾನೆ. ಆದ್ರೆ ಏನ್ ಮಾಡೋದು, ಅಂಕಲ್ ಈಗ ಆಲ್ರೆಡಿ ವಿಷಯನ ಕೊಡ್ಬಿಟ್ಟಿದ್ದಾರೆ. ಅವರಿಗೆ ಉಸಿರೋಡಕ್ಕೂ ತುಂಬಾನೇ ಕಷ್ಟ ಪಡ್ತಾ ಇದ್ದಾರೆ. ಬಟ್ ಆದ್ರೂ ಕೂಡ ಅವ್ರ ಇನ್ಸ್ಪೆಕ್ಟರ್ಗೆ ನೋಡು ನೀನ್ ಈಗ್ಲೇನೆ ಆಚೆಗಡೆ ಹೋಗಿ ಅಲ್ಲಿರಂತ ಮೀಡಿಯಾ ಹತ್ರ ನೀನ್ ಮಾಡೋದ್ ತಪ್ಪನ್ನೆಲ್ಲ ಒಪ್ಕೋ, ಆಗ ಬೇಕಾದ್ರೆ ನಾನು ನಿಂಗೆ ಒಂದು ಸಹಾಯ ಮಾಡಬಹುದು ಅಂತ ಕೇಳ್ತಾನೆ. ಇದನ್ನ ಕೇಳಿದಂತ ಇನ್ಸ್ಪೆಕ್ಟರ್ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಇದನ್ನ ನೋಡಿದಂತ ಅಂಕಲ್ ಸರಿ ನಾವಿಬ್ರು ಸೇರಿ ಒಂದು ಗೇಮ್ ಅನ್ನ ಆಡೋಣ ಅಂತ ಹೇಳ್ತಾನೆ. ಇದಾದ್ಮೇಲೆ ಅಂಕಲ್ ನಿನ್ ಮಗನ ಮಣ್ಣಲ್ಲಿ ಊತಾಕ್ದಾಗ 15 ನಿಮಿಷ ಆಗಿತ್ತು, ಅಲ್ಲಿಂದ ನಾನು ಇಲ್ಲಿಗೆ ಬರಕ್ಕೆ 15 ನಿಮಿಷ ಅಂದ್ರೆ ಆಲ್ರೆಡಿ 30 ನಿಮಿಷ ಮುಗಿದೋಗಿದೆ. ಆ ಬಾಕ್ಸ್ ಒಳಗಡೆ ಇನ್ನ ಎಷ್ಟೊತ್ತರೆಗೂ ಆಕ್ಸಿಜನ್ ಇರ್ಬೋದು ಅಂತ ನಮಗೂ ಕೂಡ ಗೊತ್ತಿಲ್ಲ. ಅದು 1 ಅವರ್ ಆಗಿರ್ಬೋದು 2 ಅವರ್ ಆಗಿರ್ಬೋದು ಇಲ್ಲ ಇನ್ನ ಹಾಫ್ ಅನ್ ಅವರ್ ಆಗಿರ್ಬೋದು. ಅಂಟನಿ ಟೈಮ್ ಓಡ್ತಾ ಇದೆ, ಸಾಧ್ಯ ಆದ್ರೆ ನಿನ್ ಮಗನ ಉಳಿಸ್ಕೊ ಅಂತ ಹೇಳ್ತಾನೆ. ಆಗ ಇನ್ಸ್ಪೆಕ್ಟರ್ ನಮ್ಮ ಅಂಕಲ್ಗೆ ಪ್ಲೀಸ್ ಕಣೋ ಆ ರೀತಿ ಎಲ್ಲ ಮಾಡ್ಬೇಡ ಕಣೋ, ನನಗೆ ಒಬ್ಬನೇ ಮಗ ಇರೋದು, ಅವನ ಬಿಟ್ಬಿಡು ಅಂತ ಕೇಳ್ಕೊಂತ ಇದ್ದಾನೆ. ಅದಕ್ಕೆ ನಮ್ಮ ಅಂಕಲ್ ನಗಾಡ್ತಾ ಲವ್ ಇವತ್ತು ಡೇಟ್ ಜೂನ್ 15 ಅಂದ್ರೆ ಫಾದರ್ಸ್ ಡೇ ಕಣೋ, ಹ್ಯಾಪಿ ಫಾದರ್ಸ್ ಡೇ ಅಂತೇಳಿ ಅಲ್ಲಿನೇ ಸತ್ತೋಗ್ತಾರೆ. ಆಗ ಅಲ್ಲಿದ್ದಂತ ಪೊಲೀಸ್ ಅವರ ನಾಡಿನ ಇಟ್ಕೊಂಡು ಚೆಕ್ ಮಾಡ್ತಾರೆ. ಈಗ ಅವ್ರಿಗೆ ಕನ್ಫರ್ಮ್ ಆಗುತ್ತೆ ಆಲ್ರೆಡಿ ನಮ್ಮ ಅಂಕಲ್ ಸತ್ತೋಗಿದಾರ ಅಂತ. ಈಗ ನಮಗೂ ನಿಮ್ಗೂ ಅನ್ಸ್ತಾ ಇರ್ಬೋದಲ್ಲ ಈ ಸ್ಟೋರಿ ಈಗ ಯಾವ ರೀತಿ ಮುಂದೆ ಹೋಗ್ಬೋದು ಅಂತ. ಬಟ್ ಅಲ್ಲೇನೆ ಅಂಕಲ್ ಒಂದು ಟ್ವಿಸ್ಟ್ ಅನ್ನ ಇಟ್ಟೋಗಿದ್ದಾರೆ. ಆ ಟ್ವಿಸ್ಟ್ ಏನೋ ಅನ್ನೋದು ನಮ್ಗೆ ಮುಂದೆ ಸ್ಟೋರಿ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ. ಈಗ ನಮ್ಮ ಅಂಕಲ್ ಸತ್ತೋಗಿದಾರಲ್ವಾ, ಅದನ್ನ ನೋಡಂತ ಎಂಟೈರ್ ಪೊಲೀಸ್ ಸ್ಟೇಷನ್ಗೆ ಒಂದ್ ನಿಮಿಷ ಗಾಬರಿನ ಆಗ್ಬಿಟ್ಟಿದೆ. ಇನ್ನೊಂದ್ ಕಡೆ ಇನ್ಸ್ಪೆಕ್ಟರ್ ತನ್ನ ಮಗನ ಕಾಪಾಡ್ಕೊಳ್ಬೇಕು, ಬಟ್ ಅವ್ರಿಗೆ ಯಾವ ರೀತಿ ಅಂತ ಗೊತ್ತಾಗ್ತಾ ಇಲ್ಲ. ಅಷ್ಟರಲ್ಲಿಗ ಸ್ಟೋರಿ ಫ್ಲಾಶ್ ಬ್ಯಾಕ್ ಹೋಗುತ್ತೆ. ಆ ಫ್ಲಾಶ್ ಬ್ಯಾಕ್ ಅಲ್ಲಿ ಇನ್ಸ್ಪೆಕ್ಟರ್ ಗೆ ಡಾಕ್ಟರ್ ಬಂದು ಸರ್ ನಿಮ್ಗೆ ಗಂಡು ಮಗುವಾಗಿದೆ ಅಂತ ಹೇಳ್ತಾರೆ. ಇದನ್ನ ಕೇಳಿದ ಇನ್ಸ್ಪೆಕ್ಟರ್ ಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಬಟ್ ಅಷ್ಟರಲ್ಲೇ ಆ ಡಾಕ್ಟರ್ ಸರ್ ನಿಮ್ಮ ಮಿಸಸ್ ಸತ್ತೋದ್ರು ಅಂತ ಹೇಳ್ತಾರೆ. ಅದನ್ನ ಕೇಳಿದಂತ ಇನ್ಸ್ಪೆಕ್ಟರ್ ಏನು ಕೂಡ ಮಾತಾಡದೆ ಅಲ್ಲಿಂದ ಆಚೆ ಹೊರಟೋಗಿರ್ತಾರೆ. ಇದಾದ್ಮೇಲೆ ಸ್ಟೋರಿ ಪ್ರೆಸೆಂಟ್ ಗೆ ಬರುತ್ತಾ. ಈಗ ಅಲ್ಲಿದ್ದಂತ ಪೊಲೀಸ್ ಇನ್ಸ್ಪೆಕ್ಟರ್ ಹತ್ರ ಬಂದು ಸರ್ ನಾವೀಗ ಏನ್ ಮಾಡೋದು ಅಂತ ಕೇಳ್ತಾನೆ. ಆಗ ಇನ್ಸ್ಪೆಕ್ಟರ್ ಹೇಳ್ತಾ ನಾನ್ ಬೇಕಾದ್ರೆ ಜೈಲಿಗೆ ಹೋಗ್ಬಿಡ್ತೀನಿ, ದಯವಿಟ್ಟು ನನ್ನ ಮಗನಿಗೆ ಏನು ಕೂಡ ಆಗ್ಬಾರ್ದು, ನನ್ನ ಮಗನಿಗೆ ಏನು ಆಗದಿದ್ದಂಗೆ ನಾನು ಕಾಪಾಡ್ಕೊಬೇಕು, ದಯವಿಟ್ಟು ನನ್ನ ಮಗನ ಹುಡ್ಕೋದಕ್ಕೆ ಸಹಾಯ ಮಾಡಿ ಅಂತ ಕೈ ಮುಗಿದು ಕೇಳ್ಕೊಂತ ಇದ್ದಾರೆ. ಅಲ್ಲ ಈ ಇನ್ಸ್ಪೆಕ್ಟರ್ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಆ ಹುಡುಗಿ ಇವ್ರ ಹತ್ರ ಬಂದು ಕೇಳ್ಕೊಂಡಿದ್ಲಲ್ಲ, ಆಗ ಅವರು ಆ ಸ್ಟೋರಿನೇ ಉಲ್ಟಾ ಮಾಡಿ ಅವಳನ್ನೇ ತಪ್ಪು ಅಂತ ಹೇಳಿರ್ತಾರೆ. ಬಟ್ ಈಗ ತನ್ನ ಮಗನ ಉಳಿಸ್ಕೊಳ್ಳೋದಕ್ಕೆ ಯಾರ್ಯಾರಿಗೂ ಕೈಯನ್ನ ಮುಗಿಬೇಕಾಗಿದೆ. ಸರ್ ಈಗ ಕೇಳಿರೋದಾರು ಪೊಲೀಸ್ ಇನ್ಸ್ಪೆಕ್ಟರ್. ಅದಕ್ಕೆ ಬೇರೆ ಪೊಲೀಸ್ ಎಲ್ಲ ಸರಿ ಸರ್ ನಾವು ಕೂಡ ನಿಮ್ ಜೊತೆ ಬರ್ತೀವಿ ಅಂತ ಹೇಳಿರ್ತಾರೆ. ಇದಾದ್ಮೇಲೆ ಆ ಲೇಡಿ ಪೊಲೀಸ್ ಸರ್ ಮುಂದೆ ನಾವು ಏನ್ ಮಾಡೋದು ಅಂತ ಕೇಳಿರ್ತಾಳೆ. ಅದಕ್ಕೆ ಆ ಇನ್ಸ್ಪೆಕ್ಟರ್ ನೋಡಿ ಇಲ್ಲಿ ಕೆಳಗಡೆ ಸತ್ತೋಗಿದಾನಲ್ಲ ಇವನ ಪೂರ್ತಿ ಡೇಟಾ ನನಗೆ ಬೇಕು, ಇವನು ಯಾರಿಗೆ ಫೋನ್ ಮಾಡಿದ್ದಾನೆ ಏನೆಲ್ಲ ಕೆಲಸ ಮಾಡಿದ್ದಾನೆ ಎಲ್ಲ ಡೇಟಾ ನನಗೆ ಬೇಕು, ಅದೇ ರೀತಿ ಇವನ ಬಾಡಿನ ಆಚೆಗಡೆ ಸಾಗಿಸ್ಬೇಕು, ಬಟ್ ಈ ವಿಚಾರ ಯಾವ್ದೇ ಮೀಡಿಯಾಗೂ ಗೊತ್ತಾಗಬಾರ್ದು ಅಂತ ಹೇಳ್ತಾನೆ. ಅದೇ ರೀತಿ ಅಲ್ಲಿಂದ ಒಂದು ಬುಲೆರೋ ಆಚೆಗಡೆ ಹೋಗುತ್ತಾ. ಇದನ್ನ ನೋಡುವಂತ ಮೀಡಿಯಾ ಈಗ ಅವರಿಂದನೇ ಹೋಗ್ತಾ ಇದೆ. ಬಟ್ ಅಷ್ಟಲ್ಲೇ ಬೇರೆ ಪೊಲೀಸ್ ಇದಾರಲ್ಲ ಅವರು ಆ ಬಾಡಿನ ತಗೊಂಡು ಇನ್ನೊಂದು ಬುಲೆರೋದಲ್ಲಿ ಆಗ್ತಾ ಇದಾರೆ. ಅಷ್ಟರಲ್ಲಿ ಈಗ DSP ಇನ್ಸ್ಪೆಕ್ಟರ್ ಫೋನ್ ಮಾಡಿ ನೋಡಿ ಅವನ ನಾನೇ ಬಂದು ವಿಚಾರಣೆ ಮಾಡ್ತೀನಿ, ಅಲ್ಲಿವರೆಗೂ ಅವನ್ನ ಮಾತಾಡ್ಸಂಗಿಲ್ಲ ಅಂತ ಹೇಳಿರ್ತಾರೆ. ಅದಕ್ಕೆ ಇನ್ಸ್ಪೆಕ್ಟರ್ ಸರಿ ಸರ್ ನೀವೇ ಬಂದು ಅವನ ವಿಚಾರಣೆ ಮಾಡಿ ಅಂತ ಹೇಳಿರ್ತಾನೆ. ಬಟ್ ವಿಚಾರಣೆ ಮಾಡಕ್ ಅಂಕಲ್ ಎಲ್ಲಿದ್ದಾನೆ, ಆಲ್ರೆಡಿ ಅವನು ಸತ್ತೋಗಿದ್ದಾನೆ. ಇದಾದ್ಮೇಲೆ ಇನ್ಸ್ಪೆಕ್ಟರ್ ತನ್ನ ಮಗನಿಗೆ ಫೋನ್ ಮಾಡ್ತಾನೆ. ಸದ್ಯ ಅವನ ಪುಣ್ಯ ಚೆನ್ನಾಗಿದೆ, ಅವನ ಮೊಬೈಲ್ ಇನ್ನೇ ಸ್ವಿಚ್ ಆಫ್ ಆಗಿಲ್ಲ. ಆಗ ಅವ್ರ ಮಗ ಅಳ್ತಾನೆ ಅಪ್ಪ ನಾನು ಇಲ್ಲಿ ಸಾಯ್ತಾ ಇದ್ದೀನಪ್ಪ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಇನ್ಸ್ಪೆಕ್ಟರ್ ತುಂಬಾನೇ ಕೂಲಾಗಿ ಏನಾಯ್ತು ಅಂತ ನನಗೆ ನಿಧಾನವಾಗಿ ಹೇಳ್ತಾ ಹೋಗು ಅಂತ ಹೇಳ್ತಾರೆ.
ಆಗ ಮಗ ಅಪ್ಪ ನಾನು ಹಾಸ್ಟೆಲ್ ಇಂದ ಮನೆಗೆ ಬರ್ತಾ ಇದ್ದೆ, ಬಟ್ ಅಷ್ಟರಲ್ಲಿ ಯಾವ್ದೊಂದು ಕಾರ್ ಬಂದು ನನ್ನ ಮುಂದೆ ನಿಂತ್ಕೊಂತು. ಆಗ ಆ ಕಾರಲ್ಲಿ ಇದ್ದಂತ ವ್ಯಕ್ತಿ ನನ್ನ ಹತ್ರ ಒಂದು ಅಡ್ರೆಸ್ ಕೇಳಿದ್ರು. ನಾನು ಕೂಡ ಆ ಅಡ್ರೆಸ್ ಅನ್ನ ಹೇಳ್ತಾನೆ ಇದ್ದೆ, ಬಟ್ ಆ ವ್ಯಕ್ತಿ ಒಂದು ಟವಲ್ ನನ್ನ ಮುಖಕ್ಕೆ ಹಾಕಿಡಿದು ಒತ್ತಿ ಹಿಡ್ಕೊಂಡ್ಬಿಟ್ರು. ಆಗ ನನಗೆ ಜ್ಞಾನ ತಪ್ಪೋಯ್ತು ಅಂತ ಹೇಳ್ತಾ ಇದ್ದಾನೆ. ಇದನ್ನ ಕೇಳಿದಂತ ಇನ್ಸ್ಪೆಕ್ಟರ್ ಅವನು ಒಬ್ನೇ ಇದ್ನ ಅಥವಾ ಬೇರೆ ಯಾರಾದ್ರೂ ಇದ್ರ ಅಂತ ಕೇಳ್ತಾನೆ. ಅದಕ್ಕೆ ಅವ್ರ ಮಗ ಅಪ್ಪ ಇಲ್ಲ ಅವನು ಒಬ್ನೇ ಇದ್ದಿದ್ದು ಅಂತ ಹೇಳ್ತಾ ಇದ್ದಾನೆ. ಇದಾದ್ಮೇಲೆ ಇನ್ಸ್ಪೆಕ್ಟರ್ ಸರಿ ನಿನ್ನ ಮೊಬೈಲ್ ಇಂದ ಲೊಕೇಶನ್ ಕಳ್ಸಕ್ ಆಗುತ್ತಾ, ದಯವಿಟ್ಟು ಒಂದ್ಸಲ ಟ್ರೈ ಮಾಡು ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಅವರ ಮಗ ಅಪ್ಪ ಇಲ್ಲಪ್ಪ ಇದೊಂದು ಕೀಪ್ಯಾಡ್ ಮೊಬೈಲ್, ಸಾಲದಕ್ಕೆ ಈ ಮೊಬೈಲ್ ಅಲ್ಲಿ ಬ್ಯಾಟರಿ ಕೂಡ ಡೆಡ್ ಆಗ್ತಾ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಇನ್ಸ್ಪೆಕ್ಟರ್ ನೀನೇನು ಉರಿ ಮಾಡಬೇಡ ಮಗ, ನಾನು ಬರ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಗ ಅವ್ರ ಮಗ ಅಪ್ಪ ಈ ಫೋನ್ ಇಂದ ಔಟ್ ಗೋಯಿಂಗ್ ಹೋಗೋದಿಲ್ಲ, ಸಾಲದಕ್ಕೆ ಬ್ಯಾಟರಿ ಕೂಡ ಡೆಡ್ ಆಗ್ತಾ ಇದೆ ಅಂತ ಹೇಳ್ತಾನೆ. ಇದಾದ್ಮೇಲೆ ಇನ್ಸ್ಪೆಕ್ಟರ್ ತನ್ನ ಟೀಮ್ ಅನ್ನ ಕರೆದು ಹೇಗಾದ್ರೂ ಮಾಡಿ ನನ್ನ ಮಗನ ಲೊಕೇಶನ್ ಚೆಕ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಬಟ್ ಏನ್ ಮಾಡೋದು ಏನೇ ಮಾಡೋದು ಅವನ ನಂಬರ್ ಈಗ ಟ್ರೇಸ್ ಆಗ್ತಾ ಇಲ್ಲ. ಆಗ ಇನ್ಸ್ಪೆಕ್ಟರ್ ಗೆ ಅಂಕಲ್ ಹೇಳಿದಂತ ಒಂದು ಮಾತು ಜ್ಞಾಪಕ ಬರುತ್ತೆ. ಅದೇನಂದ್ರೆ ಅಂಕಲ್ ಸಾಯಕ್ಕೂ ಮೊದಲು ನಾನು ಇಲ್ಲಿಗೆ ಬರಕ್ಕೆ 15 ನಿಮಿಷ ಆಯ್ತು ಅಂತ ಹೇಳಿರ್ತಾರಲ್ಲ ಆ ಮಾತು. ಅದಕ್ಕೆ ಇನ್ಸ್ಪೆಕ್ಟರ್ ಒಂದು ಮ್ಯಾಪ್ ಅನ್ನು ತರಿಸ್ಕೊಂಡು ಇಲ್ಲಿಂದ 15 ನಿಮಿಷದಲ್ಲಿ ಎಲ್ಲಿಗೆಲ್ಲ ರೀಚ್ ಆಗ್ಬೋದು ಅಂತ ಚೆಕ್ ಮಾಡ್ತಾ ಇದ್ದಾರೆ. ಈಗ ಇನ್ಸ್ಪೆಕ್ಟರ್ ಆ ಮ್ಯಾಪ್ ಅಲ್ಲಿ ನೋಡಿ ಅವ್ನು ಬಂದಿದ್ರೆ ಇದೇ 4 ರೋಡ್ ಅಲ್ಲಿ ಬಂದಿರಬೇಕು, ಅಲ್ಲೋಗಿ ನೀವು ಯಾವ್ದಾದ್ರು ಸಿಸಿಟಿವಿ ಫುಟೇಜ್ ಸಿಗ್ಬೋದಾ ದಯವಿಟ್ಟು ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾನೆ. ಇದಾದ್ಮೇಲೆ ಇನ್ಸ್ಪೆಕ್ಟರ್ 4 ಚಿಕ್ಕ ಟೀಮ್ ಅನ್ನ ಮಾಡಿ ಬೇರೆ ಬೇರೆ ರೋಡ್ಗೆ ಕಳಿಸ್ತಾರೆ. ಅದೇ ರೀತಿ ಆ ಆಂಟಿ ಇದಾರಲ್ವಾ ಅವ್ರ ಹತ್ರ ಏನಾದ್ರು ಕ್ಲೂ ಸಿಗ್ಬೋದು ಅಂತ ಪೊಲೀಸರು ಅವ್ರ ಹತ್ರ ಹೋಗಿ ವಿಚಾರಿಸ್ತಾ ಇದ್ದಾರೆ. ಬಟ್ ಏನ್ ಮಾಡೋದು ಅವ್ರ ಹತ್ರ ಕೂಡ ಏನು ಮಾಹಿತಿನೇ ಸಿಗ್ತಾ ಇಲ್ಲ. ಈ ಕಡೆ ಆ ಲೇಡಿ ಪೊಲೀಸ್ ಇದಾರಲ್ಲ ಅವರಿಗೆ ಫೋನ್ ನಂಬರ್ ಯಾರ್ದಂತ ಚೆಕ್ ಮಾಡಿ ಅದನ್ನ ತಂದು ಇನ್ಸ್ಪೆಕ್ಟರ್ ಗೆ ಕೊಡ್ತಾ ಇದ್ದಾರೆ. ಆ ನಂಬರ್ ನ ಚೆಕ್ ಮಾಡಿದ್ರೆ ಅದ್ಯಾರೋ ಮುಸ್ತಫಾ ಅಂತ ತಿಳಿತಾ ಇದೆ. ಈ ಮುಸ್ತಫಾ ಆಲೋವನ ಜಾಗದಲ್ಲಿ ಸ್ಟೇ ಆಗಿರ್ತಾನೆ. ಇದನ್ನ ನೋಡ್ತಿದ್ದಂಗೆ ಇನ್ಸ್ಪೆಕ್ಟರ್ ಮುಖದಲ್ಲಿ ಇತ್ತಲ್ಲ ಆ ಭಾವನೆ ಈಗ ಚೇಂಜ್ ಆಗುತ್ತೆ. ಇದಾದ್ಮೇಲೆ ಇನ್ಸ್ಪೆಕ್ಟರ್ ಆ ಪೊಲೀಸ್ಗೆ ನೀವಿನ್ನೂ ನನ್ನ ಮಗನ ಲೊಕೇಶನ್ ಟ್ರ್ಯಾಕ್ ಮಾಡಿಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಆ ಲೇಡಿ ಪೊಲೀಸ್ ಸರ್ ನಾವು ಟ್ರ್ಯಾಕ್ ಮಾಡ್ತಾನೆ ಇದೀವಿ, ಬಟ್ ನಿಮ್ ಮಗನ ಹತ್ರ ಇರೋದು ನೋಕಿಯಾ ಫೋನ್, ಅದು ಕೂಡ ಕೀಪ್ಯಾಡ್, ಅದು ಸರಿಯಾಗಿ ಟ್ರ್ಯಾಕ್ ಆಗ್ತಾ ಇಲ್ಲ ಸರ್ ಅಂತ ಹೇಳ್ತಾಳೆ. ಸಾಲದಕ್ಕೆ ಈಗ ಸತ್ತೋದ್ನಲ್ವಾ ಅವನು ಬೇಕಾದ್ರೆ ನಿನ್ ಮಗನ ಸುತ್ತಮುತ್ತಲು ಜಾಮಾರ್ಗಳ ಇಟ್ಬಿಟ್ಟಿದ್ದಾನೆ, ಒಂದ್ಸಲ ಲೊಕೇಶನ್ ಒಂದೂರಲ್ಲಿ ತೋರಿಸ್ರೆ ಇನ್ನೊಂದ್ಸಲ ಲೊಕೇಶನ್ ಇನ್ನೊಂದರಲ್ಲಿ ತೋರಿಸ್ತಾ ಇದೆ ಅಂತ ಹೇಳ್ತಾಳೆ. ಅದೇ ರೀತಿ ಈ ಇನ್ಸ್ಪೆಕ್ಟರ್ ಅಂಕಲ್ ಬಗ್ಗೆ ಒಂದು ಪ್ರೊಫೈಲ್ ಕೇಳಿದ್ರಲ್ಲ ಅದನ್ನ ತಂದು ಅವಳು ಇವ್ರ ಕೈಗೆ ಕೊಡ್ತಾಳೆ. ಇದನ್ನ ನೋಡ್ತಾರಂತ ಇನ್ಸ್ಪೆಕ್ಟರ್ ಗೆ ನಮ್ಮ ಅಂಕಲ್ ಬಗ್ಗೆ ಎಲ್ಲ ಕೂಡ ಗೊತ್ತಾಗ್ತಾ ಇದೆ. ಅದೇನಂದ್ರೆ ನಮ್ಮ ಅಂಕಲ್ ಗೆ ಸಿಸ್ಟಮ್ ಗೊತ್ತಿದೆ, ಹ್ಯಾಕಿಂಗ್ ಗೊತ್ತಿದೆ, ಕೋಡಿಂಗ್ ಗೊತ್ತಿದೆ, ಎಲ್ಲ ಕೂಡ ಗೊತ್ತಿದೆ. ಇದೇ ವಿಚಾರ ಕೂಡ ಈಗ ಇನ್ಸ್ಪೆಕ್ಟರ್ ಗೆ ಗೊತ್ತಾಗ್ತಾ ಇದೆ. ಅದಕ್ಕೆ ಇನ್ಸ್ಪೆಕ್ಟರ್ ಅವ್ರಿಗೆ ಏನ್ ಡೇಟಾ ಬೇಕು ಅದೀಗ ಮಾರ್ಕ್ ಮಾಡಿ ಇಟ್ಕೊಂತಾ ಇದ್ದಾರೆ. ಈಗ ಈ ಪೊಲೀಸ್ಗೆ ಇರೋದು 2 ಕ್ಲೂ, ಒಂದು ಆ ಮುಸ್ತಫಾನ್ ಅಂತ ಹೆಸರು, ಇನ್ನೊಂದು ಆ ಆಲುವಾನ್ ಅಂತ ಒಂದು ಲೊಕೇಶನ್ ಇದೆಯಲ್ಲ ಅದು. ಈಗ ಇನ್ಸ್ಪೆಕ್ಟರ್ ಆಲುವಾನ್ ಅಂತ ಲೊಕೇಶನ್ ಇದೆಯಲ್ಲ ಅಲ್ಲಿನ ಸ್ಟೇಷನ್ ಗೆ ಫೋನ್ ಮಾಡ್ಬಿಟ್ಟು ಮುಸ್ತಫಾ ಬಗ್ಗೆ ಏನಾದ್ರು ಕೇಸ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಅಲ್ಲಿ ಇದ್ದಂತ ಪೊಲೀಸ್ ಸರ್ ಅವನ ಬಗ್ಗೆ ಹಳೆ ಕೇಸ್ಗಳಿದ್ದಾವೆ, ನಾವು ಫೈಲ್ ನ ಚೆಕ್ ಮಾಡ್ಬಿಟ್ಟು ನಿಮಗೆ ಕಳಿಸ್ತೀವಿ ಅಂತ ಹೇಳ್ತಾರೆ. ಈಗ ಇನ್ನೊಂದ್ ಕಡೆ ಬೇರೆ ಬೇರೆ ಪೊಲೀಸ್ ನ ಬೇರೆ ಬೇರೆ ರೋಡ್ಗೆ ಕಳಿಸಿದಾರಲ್ವಾ ಅವರು ಕೂಡ ಅದೇ ದಾರಿಲಿರುವಂತ ಅಂಗಡಿಗಳಿಗೆ ಹೋಗಿ ಸಿಸಿಟಿವಿ ಇರ್ಬೋದು ಅಂತ ಚೆಕ್ ಮಾಡ್ತಾ ಇದ್ದಾರೆ. ಇದಾದ್ಮೇಲೆ ಅವರು ಸುತ್ತಮುತ್ತಲಿರುವಂತ ಕಾಡಲ್ಲಿ ಎಲ್ಲಾದ್ರೂ ಮಣ್ಣನ್ನ ಆಗದಿರ್ಬೋದು ಅಂತ ಚೆಕ್ ಮಾಡ್ಕೊಂತಾ ಇದ್ದಾರೆ. ಇದಾದ್ಮೇಲೆ ಇನ್ಸ್ಪೆಕ್ಟರ್ ಗೆ ಆಲ್ವಾನ ಪೊಲೀಸ್ ಸ್ಟೇಷನ್ ಇಂದ ಫೋನ್ ಬರುತ್ತಾ. ಈಗ ಅವರು ನಮ್ಮ ಇನ್ಸ್ಪೆಕ್ಟರ್ ಗೆ ಸರ್ ನೀವು ಕೇಳಿದಂತ ಕೇಸ್ ಫೈಲ್ ಸಿಕ್ಕಿದೆ ಅಂತ ಹೇಳ್ತಾರೆ. ಆಗ ಇನ್ಸ್ಪೆಕ್ಟರ್ ಆ ಕೇಸ್ ಫೈಲ್ ಅಲ್ಲಿ ಏನೇನಿದೆ ಅದನ್ನೆಲ್ಲ ನನಗೆ ಹೇಳಿ ಅಂತ ಹೇಳ್ತಾರೆ. ಆಗ ಅಲ್ಲಿದ್ದಂತ ಪೊಲೀಸ್ ಸರ್ ಈ ಕೇಸ್ ಫೈಲ್ ಆಗಿರೋದು 2001 ಫೆಬ್ರವರಿ 10ನೇ ತಾರೀಕು, ಈ ಕೇಸಲ್ಲಿ 16 ವರ್ಷದ ಹುಡುಗಿ ರೇಪ್ ಆಗಿದೆ ಅಂತ ಬರ್ತಿದೆ. ಅದೇ ರೀತಿ ಈ ಕೇಸ್ ನಲ್ಲಿ ಸ್ಕೂಲ್ ನ ಟೀಚರ್ ಆಗಿದ್ದಂತ ಮುಸ್ತಫಾ ನಾನೇ ಆ ಹುಡುಗಿನ ರೇಪ್ ಮಾಡಿ ಕೊಂದಿದ್ದೀನಿ ಅಂತ ಒಪ್ಕೊಂಡಿರ್ತಾನೆ. ಅದಕ್ಕೆ ಅವ್ರಿಗೆ 20 ವರ್ಷ ಶಿಕ್ಷೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಕೇಳಿದಂತ ಇನ್ಸ್ಪೆಕ್ಟರ್ ಆ ಮುಸ್ತಫಾ ಈಗ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಾಗಬೇಕು, ಆದಷ್ಟು ಬೇಗ ಅವನ ಹುಡುಕಿ ನನ್ನ ಹತ್ರ ಕರ್ಕೊ ಬನ್ನಿ. ಅಷ್ಟೇ ಅಲ್ಲದೆ ರೇಪ್ ಆಗಿ ಸತ್ಲಲ್ಲ ಪ್ರಿಯಾ ಅವರ ಫ್ಯಾಮಿಲಿ ಬಗ್ಗೆ ಪೂರ್ತಿ ಡೇಟಾ ನನಗೆ ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಆಳುವ ಪೊಲೀಸ್ ಸ್ಟೇಷನ್ ಇಂದ ಸರಿ ಸರ್ ನಾವು ಡೇಟಾನ ಹುಡುಕಿ ನಿಮ್ಗೆ ಕಳಿಸ್ತೀವಿ ಅಂತ ಹೇಳ್ತಾರೆ. ಇದನ್ನ ಕೇಳಿದಂತ ಪಕ್ಕದಲ್ಲಿದ್ದಂತ ಪೊಲೀಸ್ ಸರ್ ಹಳೆ ಡೇಟಾನೆಲ್ಲ ಹುಡುಕಿ ಏನ್ ಮಾಡಕ್ಕಾಗುತ್ತೆ ಸರ್ ಅಂತ ಕೇಳ್ತಾ ಇದಾರೆ. ಇದನ್ನ ಕೇಳಿದಂತ ಇನ್ಸ್ಪೆಕ್ಟರ್ ತುಂಬಾನೇ ಕೂಲಾಗಿ ಈಗ ಸೋದನಲ್ಲ ಅವನು ನಮ್ಮನ್ನ ಒಂದು ಗೇಮ್ ಅಲ್ಲಿ ಸಿಗಾಕ್ಸಿದಾನೆ. ಮುಸ್ತಫಾನ ಲಾಸ್ಟ್ 5 ನಂಬರ್ ನಾವು ಸರ್ಚ್ ಮಾಡಿದ್ರೆ ಅವನ ಕೇಸ್ ಫೈಲ್ ಗೆ ಮ್ಯಾಚ್ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ನಾನು ಫಸ್ಟ್ ಕೆಲಸ ಮಾಡಿದ್ದು ಆಲ್ವಾ ಪೊಲೀಸ್ ಸ್ಟೇಷನ್ ಅಲ್ಲಿ. ಆಗ ನಾನು ಜಸ್ಟ್ ಸಬ್ ಇನ್ಸ್ಪೆಕ್ಟರ್ ಮಾತ್ರ ಆಗಿದ್ದೆ. ಆಗ ನನಗೆ ಈ ಮುಸ್ತಫಾ ಕೇಸ್ ಕೂಡ ನನ್ನ ಹತ್ರ ಬಂತು. ಆದ್ರಿಂದ ನಾನು ಮುಸ್ತಫಾಗೆ ಶಿಕ್ಷೆ ಆಗೋ ರೀತಿ ಮಾಡಿದೆ ಅಂತ ಹೇಳ್ತಾ ಇದ್ದಾನೆ. ಇದೆಲ್ಲ ಕೇಳ್ತಾರಂತ ಪೊಲೀಸ್ಗೆ ಏನು ಕೂಡ ಅರ್ಥನೇ ಆಗ್ತಾ ಇಲ್ಲ. ಇದಾದ್ಮೇಲೆ ಸೀನ್ ಫ್ಲಾಶ್ ಬ್ಯಾಕ್ ಹೋಗುತ್ತಾ. ಅಲ್ಲಿ 16 ವರ್ಷದ ಪ್ರಿಯಾ ಸತ್ತು ಬಿದ್ದಿರೋದು ನಮ್ಗೆ ಕಾಣುತ್ತಾ. ಅದೇ ಸ್ಕೂಲ್ ಅಲ್ಲಿ ಮುಸ್ತಫಾ ಕೂಡ ಟೀಚರ್ ಆಗಿ ವರ್ಕ್ ಮಾಡ್ತಾ ಇರ್ತಾನೆ. ಅದಕ್ಕೆ ಪೊಲೀಸ್ ಅವನ ಎಳ್ಕೊ ಬಂದು ಸರಿಯಾಗಿ ಅವನಿಗೆ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ. ಇದಾದ್ಮೇಲೆ ಪೊಲೀಸ್ ಮುಸ್ತಫಾನ ಇಟ್ಕೊಂಡು ಲವ್ ಪ್ರಿಯನ್ ಯಾರು ಕೊಂದಿದ್ದು ಅಂತ ಕೇಳ್ತಾರೆ. ಆಗ ಮುಸ್ತಫಾ ನೋವು ತಡೆಯಕ್ಕಾಗದೆ ಸರ್ ನಾನೇನೆ ಕೊಂದಿದ್ದು ಅಂತ ಒಪ್ಕೊಂಡ್ಬಿಡ್ತಾನೆ. ಈಗ ಪ್ರೆಸೆಂಟ್ ಇನ್ಸ್ಪೆಕ್ಟರ್ ಈ ವಿಚಾರನ ಜ್ಞಾಪಿಸ್ಕೊಂತಾ ಇದ್ದಾರೆ. ಅದಕ್ಕೆ ಬೇರೆ ಪೊಲೀಸ್ ಸರ್ ಈ ಕೇಸ್ ನಡೆದು ಎಷ್ಟೋ ವರ್ಷ ಆಗಿದೆ, ಅದನ್ನ ನೀವು ಯಾಕೆ ಜ್ಞಾಪಿಸ್ಕೊಂತಾ ಇದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಇನ್ಸ್ಪೆಕ್ಟರ್ ಮಾತಾಡ್ತಾ ಅದೇ ಕಂಡ್ರಿ ನನಗೂ ಕೂಡ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಪೊಲೀಸ್ ಡಾಕ್ಟರ್ ನ ಮೀಟ್ ಮಾಡಿ ಈ ಪೊಲೀಸ್ ಮಗ ಇದಾನಲ್ಲ ಅವನ ಬಗ್ಗೆ ಪೂರ್ತಿಯಾಗಿ ಹೇಳಿದ್ದಾರೆ. ಅದಕ್ಕೆ ಡಾಕ್ಟರ್ ಇನ್ಸ್ಪೆಕ್ಟರ್ ಗೆ ಫೋನ್ ಮಾಡಿ ನಿಮ್ ಮಗನ ಹೈಟ್ ಎಷ್ಟು, ನಿಮ್ ಮಗನ ವೆಯ್ಟ್ ಎಷ್ಟು ಎಲ್ಲಾನು ಕೇಳ್ಕೊಂತಾ ಇದ್ದಾರೆ. ಅದಕ್ಕೆ ಇನ್ಸ್ಪೆಕ್ಟರ್ ಕೂಡ ತಮ್ಮ ಮಗನ ವೆಯ್ಟ್ ಹೈಟ್ ಎಲ್ಲ ಕೂಡ ಹೇಳ್ಬಿಡ್ತಾರೆ. ಈಗ ಡಾಕ್ಟರ್ ತುಂಬಾನೇ ಕೂಲಾಗಿ ನೋಡಿ ನಿಮ್ ಮಗನ ಆ ಬಾಕ್ಸ್ ಅಲ್ಲಿ ಕೂಡಾದಾಗ ಅದರಲ್ಲಿ ತುಂಬಾನೇ ಆಕ್ಸಿಜನ್ ಇರುತ್ತೆ. ನೀವ್ ಹೇಳೋ ಪ್ರಕಾರ ನಿಮ್ ಮಗ ಜಾಸ್ತಿ ಹೈಟ್ ಇಲ್ಲ ಅಂತ ಹೇಳ್ತಿದ್ದೀರಾ, ವೆಯ್ಟ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ನಿಮ್ ಮಗ ಈ ಟೈಮಲ್ಲಿ ಭಯಪಟ್ಟು ತುಂಬಾನೇ ಜೋರಿಗೆ ಉಸಿರಾಡಿದ್ರೆ ಅವನು ಬದುಕೋದು ತುಂಬಾನೇ ಕಷ್ಟ ಅಂತ ಹೇಳ್ಬಿಡ್ತಾರೆ. ಇದನ್ನ ಕೇಳಿದಂತ ಇನ್ಸ್ಪೆಕ್ಟರ್ ತನ್ನ ಮಗನಿಗೆ ಫೋನ್ ಮಾಡ್ಬಿಟ್ಟು ನೀನು ಆದಷ್ಟು ಕೂಲ್ ಆಗಿರೋ, ನೀನೇನು ಭಯ ಪಡಕ್ ಹೋಗ್ಬೇಡ, ನೀನು ಜಾಸ್ತಿ ಭಯ ಪಟ್ರೆ ಆ ಬಾಕ್ಸ್ ಅಲ್ಲಿ ಇದೆಯಲ್ಲ ಆಕ್ಸಿಜನ್ ಎಲ್ಲ ಖಾಲಿ ಆಗ್ಬಿಡುತ್ತೆ, ಆಗ ನೀನು ಸುತ್ತೋಗ್ಬಿಡ್ತೀಯಾ.
ಅದಕ್ಕೆ ನೀನು ಭಯ ಪಡಕ್ ಹೋಗ್ಬೇಡ, ಸುಮ್ನೆ ಇರು ಅಂತ ಹೇಳ್ತಾ ಇದಾರೆ. ಮಗನು ಅಷ್ಟೇ ಫಸ್ಟ್ ಟೈಮ್ ಅವ್ರ ಅಪ್ಪ ಮಾತನ್ನ ಕೇಳ್ತಾ ಸರಿ ಅಪ್ಪ ಅಂತ ಹೇಳ್ತಾ ಇದ್ದಾನೆ. ಇದಾದ್ಮೇಲೆ ಇನ್ಸ್ಪೆಕ್ಟರ್ ಗೆ ಪೊಲೀಸ್ ಸ್ಟೇಷನ್ ಇಂದ ಫೋನ್ ಬರುತ್ತೆ. ಈಗ ಇನ್ಸ್ಪೆಕ್ಟರ್ ಆ ಪೊಲೀಸ್ಗೆ ಈಗ ಮುಸ್ತಫಾ ಎಲ್ಲಿದೆ ಅಂತ ಗೊತ್ತಾಯ್ತಾ, ಅವ್ನ ಬಗ್ಗೆ ಏನಾದ್ರು ಗೊತ್ತಾಗಿದ್ಯಾ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಆ ಕಡಿದಂತ ಪೊಲೀಸ್ ಸರ್ ಮುಸ್ತಫಾ ರಿಲೀಸ್ ಆದ್ನಲ್ಲ, ಅದಾಗಿ ಸ್ವಲ್ಪ ದಿನಕ್ಕೆ ಮುಸ್ತಫಾ ನೇಣಕೊಂಡು ಸತ್ತಂತೆ ಸರ್ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಕೇಳ್ದಂತ ಇನ್ಸ್ಪೆಕ್ಟರ್ ಸರಿ ನನಗೆ ಇದರಿಂದ ಏನು ಯೂಸ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ಗೆ ಇನ್ನೊಂದು ಫೋನ್ ಕಾಲ್ ಬರುತ್ತೆ. ಅದನ್ನ ನೋಡಿದಂತ ಇನ್ಸ್ಪೆಕ್ಟರ್ ಸರಿ ಅದನ್ನ ಲೌಡ್ ಸ್ಪೀಕರ್ ಗೆ ಹಾಕು ಅಂತ ತನ್ನ ಪೊಲೀಸ್ಗೆ ಹೇಳ್ತಾರೆ. ಆಕ್ಚುಲಿ ಆ ಕಡೆಯಿಂದ ಮಾಡಿರೋದು ಬೇರೆ ಯಾರು ಅಲ್ಲ, ಅವರು ಆಲ್ವಾ ಪೊಲೀಸ್ ಅವರೇ. ಅವರಿಗೆ ಇನ್ಸ್ಪೆಕ್ಟರ್ ಹತ್ರ ಮತ್ತೆ ಮಾತಾಡ್ತಾ ಸರ್ ನಮಗೆ ಮುಸ್ತಫಾ ಕೇಸಲ್ಲಿ ಇನ್ನ ಒಂದು ವಿಚಾರ ಗೊತ್ತಾಯ್ತು. ಅದೇನಂದ್ರೆ ಮುಸ್ತಫಾ ಕೇಸಲ್ಲಿ ಮುಸ್ತಫಾ ನಿಜವಾಗ್ಲೂ ಕಲ್ಪ್ರಿಟ್ ಅಲ್ವಂತೆ. ಅದಕ್ಕೆ ಬದಲು ಅದೇ ಟೈಮಲ್ಲಿ ಇಂದ್ರಾನ್ ಅಂತ ಒಬ್ಬ MLA ಇದ್ಲಲ್ಲ, ಅವಳ ಮಗನೇ ಅವಳಿಗೆ ರೇಪ್ ಮಾಡಿ ಕೊಲೆ ಮಾಡಿರೋದು ಅಂತ ನಮ್ಗೆ ಗೊತ್ತಾಗ್ತಿದೆ ಅಂತ ಹೇಳ್ತಾನೆ. ಇದನ್ನ ಕೇಳ್ದಂತ ಇನ್ಸ್ಪೆಕ್ಟರ್ ಆ ಪೊಲೀಸ್ಗೆ ಆ ವಿಚಾರ ನನಗೆ ಆಗ್ಲೇನೆ ಗೊತ್ತಾಗಿತ್ತು, ಬಟ್ ನನಗೆ ಅದಕ್ಕೆ ತಕ್ಕನಾಗಿ ಯಾವುದೇ ಸಾಕ್ಷಿ ಸಿಕ್ಕಿರ್ಲಿಲ್ಲ, ಹೋಗ್ಲಿ ಬಿಡಿ ಅಂತ ಹೇಳಿ ಕಾಲನ್ನು ಕಟ್ ಮಾಡಕ್ಕೆ ಟ್ರೈ ಮಾಡ್ತಾನೆ. ಆಗ ಆ ಕಡೆದಂತ ಪೊಲೀಸ್ ಸರ್ ಫೋನ್ ಕಾಲ್ ಕಟ್ ಮಾಡಕ್ ಹೋಗ್ಬೇಡಿ, ಇನ್ನೂ ಒಂದು ವಿಚಾರ ಇದೆ ಅಂತ ಹೇಳ್ತಾನೆ. ಆಗ ಇನ್ಸ್ಪೆಕ್ಟರ್ ಏನ ಯಾವ್ದು ನಿನ್ ವಿಚಾರ ಅಂತ ಕೇಳ್ತಾನೆ. ಸರ್ ಆಗ MLA ಆಗಿದ್ರಲ್ಲ ಇಂದಿರಾ, ಅವರಿಗೆ MLA ಅವರಿಗೆ ಮಿಸ್ ಆಗಿದ್ದಾರೆ ಅಂತ ನಮ್ಗೆ ನ್ಯೂಸ್ ಬಂದಿದೆ. ಇದೇ ವಿಚಾರವಾಗಿ ಅವ್ರ ಮಗ ಬಂದು ನಮ್ಮ ಹತ್ರ ಕೇಸನ್ನ ಕೊಟ್ಟಿದ್ದಾನೆ, ನಮ್ಮ ಅಮ್ಮ ಮಿಸ್ ಆಗಿದ್ದಾರೆ ಅಂತ. ಇದನ್ನ ಕೇಳ್ದಂತ ಇನ್ಸ್ಪೆಕ್ಟರ್ ಸರಿ ನಾನು ಅದಕ್ಕೆ ಏನ್ ಮಾಡಕ್ಕಾಗುತ್ತೆ ಅಂತ ಹೇಳ್ತಾರೆ. ಆಗ ಈ ಕಡಿದಂತ ಪೊಲೀಸ್ ಸರ್ ಅದೆಲ್ಲ ಮ್ಯಾಟ್ರೋ, ಬದಲಾಗಿ ಆ ಹುಡುಗನಿಗೆ ಒಂದು ಮೆಸೇಜ್ ಬಂದಿದೆ, ನಿಮ್ಮಮ್ಮನ್ನ ಇದೇ ರೂಮ್ ಅಲ್ಲಿ ಇದೇ ಜಾಗದಲ್ಲಿ ಕಟ್ಟಾಕಿದ್ದೀನಿ, ಹೋಗಿ ಬೇಕಾದ್ರೆ ಕಾಪಾಡ್ಕೋ ಅಂತ. ಈಗ ನಿಮ್ಗೆ ಆ ನಂಬರ್ ಇಂದ ಮೆಸೇಜ್ ಬಂದಿದೆಯಲ್ಲ, ಆ ನಂಬರ್ ನಿಮ್ಗೆ ಕೊಡ್ತೀನಿ ಅಂತ ಹೇಳಿ ಆ ನಂಬರ್ ನಂಗೆ ಹೇಳ್ತಾನೆ. ಆ ನಂಬರ್ ನ ಚೆಕ್ ಮಾಡಿದ್ರೆ ಆ ನಂಬರ್ ಬೇರೆ ಯಾರ್ದಲ್ಲ, ಇದೇ ಇನ್ಸ್ಪೆಕ್ಟರ್ ಆಗಿದೆ. ಇದನ್ನ ನೋಡಂತ ಇನ್ಸ್ಪೆಕ್ಟರ್ ಗೆ ಒಂದೇ ಆಶ್ಚರ್ಯ. ಸರಿಂತ ಇನ್ಸ್ಪೆಕ್ಟರ್ ಗೆ ಫೋನ್ ಕಾಲ್ ಅನ್ನು ಕೂಡ ಕಟ್ ಮಾಡ್ಬಿಡ್ತಾರೆ. ಇದಾದ್ಮೇಲೆ ಆ ಲೇಡಿ ಪೊಲೀಸ್ ಇದಾರಲ್ಲ, ಅವರಿಗೆ ಇನ್ಸ್ಪೆಕ್ಟರ್ ಹತ್ರ ಬಂದು ಸರ್ ನಮ್ಗೆ ಸೈಬರ್ ಕ್ರೈಮ್ ಇಂದ ಒಂದು ಫೋನ್ ಬಂದಿದೆ ಅಂತ ಹೇಳ್ತಾಳೆ. ಇದನ್ನ ನೋಡಿದಂತ ಇನ್ಸ್ಪೆಕ್ಟರ್ ಸರಿ ಫೋನ್ ಕಾಲ್ ನನಗೆ ಕೊಡು ಅಂತ ಹೇಳ್ತಾನೆ. ಇದಾದ್ಮೇಲೆ ಇನ್ಸ್ಪೆಕ್ಟರ್ ಆ ಸೈಬರ್ ಕ್ರೈಮ್ ಅವ್ರ ಹತ್ರ ಮಾತಾಡ್ತಾ ನನ್ನ ಮಗನ ನೀವು ಹುಡ್ಕಕ್ಕಾಯ್ತಾ ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ಆ ಕಡೆಯಿಂದ ಸಾರಿ ಸರ್ ನಿಮ್ಮ ಮಗನ ಲೊಕೇಶನ್ ನಾವು ಟ್ರ್ಯಾಕ್ ಮಾಡಕ್ಕೆ ಆಗ್ತಾ ಇಲ್ಲ, ನಿಮ್ಮ ಮಗನ ಕಿಡ್ನಾಪ್ ಮಾಡಿದಾನಲ್ಲ ಅವನು ಸಖತ್ ಇಂಟೆಲಿಜೆಂಟ್ ಅಂತ ಕಾಣ್ತಾ ಇದೆ, ನಾವು ಪ್ರತಿ ಬಾರಿ ಅವನ ಮೊಬೈಲ್ ನ ಟ್ರ್ಯಾಕ್ ಮಾಡಿದಾಗ ನಮ್ಗೆ ಬೇರೆ ಬೇರೆ ಲೊಕೇಶನ್ ತೋರಿಸ್ತಾ ಇದೆ ಅಂತ ಹೇಳ್ತಾಳೆ. ಇದನ್ನ ಕೇಳ್ದಂತ ಇನ್ಸ್ಪೆಕ್ಟರ್ ಸರಿ ಈಗ ನಾವ್ ಏನ್ ಮಾಡಕ್ಕಾಗುತ್ತೆ ಅಂತ ಕೇಳ್ತಾನೆ. ಆಗ ಆ ಕಡೆಯಿಂದ ಸರ್ ನೀವು ನಿಮ್ಮ ಮಗನ ಜೊತೆ ತುಂಬಾ ಹೊತ್ತು ಮಾತಾಡ್ಬೇಕು, ಆಗ ಮಾತ್ರ ನಾವು ಅವನ ಲೊಕೇಶನ್ ಪತ್ತೆ ಹಚ್ಚಕ್ಕಾಗುತ್ತೆ ಅಂತ ಹೇಳ್ತಾಳೆ. ಇದಾದ್ಮೇಲೆ ಇನ್ಸ್ಪೆಕ್ಟರ್ ತನ್ನ ಮಗನಿಗೆ ಫೋನ್ ಮಾಡ್ತಾನೆ. ಮಗ ಅಂತೂ ಅಳ್ತಾ ಅಪ್ಪ ದಯವಿಟ್ಟು ನನ್ನ ಕಾಪಾಡಿ ಅಪ್ಪ ಅಂತ ಬೇಡ್ಕೊಂತ ಇದ್ದಾನೆ. ಅದಾಗಿ ಸ್ವಲ್ಪ ಹೊತ್ತಿಗೆ ಫೋನ್ ಕಾಲ್ ಕೂಡ ಕಟ್ ಆಗುತ್ತೆ. ಈಗ ಇನ್ಸ್ಪೆಕ್ಟರ್ ಸೈಬರ್ ಕ್ರೈಮ್ ಗೆ ಫೋನ್ ಮಾಡಿ ಇಷ್ಟೊತ್ತರೂ ನನ್ನ ಮಗನ ಜೊತೆ ನಾನು ಮಾತಾಡಲ್ಲ, ಟ್ರ್ಯಾಕ್ ಮಾಡಕ್ ಆಯ್ತಾ ನನ್ನ ಮಗನ ಅಂತ ಕೇಳ್ತಾರೆ. ಇದನ್ನ ಕೇಳಿದಂತ ಸೈಬರ್ ಟೀಮ್ ಅವರು ಸರ್ ಇಷ್ಟೊತ್ತರೆಗೂ ಮಾತಾಡಿದ್ರೆ ಏನು ಕೂಡ ಮಾಡಕ್ಕಾಗೋದಿಲ್ಲ ಸರ್, ಇನ್ನ ಸ್ವಲ್ಪ ಜಾಸ್ತಿ ಹೊತ್ತು ಮಾತಾಡಬೇಕು ಅಂತ ಹೇಳ್ತಾರೆ. ಇದನ್ನ ಕೇಳಂತ ಇನ್ಸ್ಪೆಕ್ಟರ್ ಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಅದಕ್ಕೆ ಇನ್ಸ್ಪೆಕ್ಟರ್ ತನ್ನ ಮುಂದೆ ಇದ್ದಂತ ಎಲ್ಲಾ ವಸ್ತುಗಳನ್ನ ಎತ್ತಿ ಎತ್ತಿ ಬಿಸಾಕ್ತಾ ಇದ್ದಾರೆ. ಏನ್ ಮಾಡಕ್ಕಾಗುತ್ತೆ, ಅವರ ಮಗನ ಅವನು ಕಾಪಾಡ್ಕೊಬೇಕು, ಬಟ್ ಏನೇ ಮಾಡಿದ್ರು ಅವನ ಮಗನ ಇವನು ಕಾಪಾಡಕ್ಕೆ ಆಗ್ತಾ ಇಲ್ವಲ್ಲ, ಅದಕ್ಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದಾನೆ. ಈ ಕಡೆ ಪೊಲೀಸರು 4 ಟೀಮ್ ಆಗಿ ಹೋಗಿದ್ರಲ್ಲ, ಅವರೆಲ್ಲರಿಗೂ ಈಗ ಒಂದೇ ತರದ ಡೇಟಾ ಸಿಕ್ಕಿರುತ್ತೆ. ಅದೇನಂದ್ರೆ ಈ 4 ಟೀಮ್ ಯಾವುದೇ ಕ್ಯಾಮ್ರಾದಲ್ಲಿ ಚೆಕ್ ಮಾಡಿದ್ರು ಆ ಅಂಕಲ್ ಸತ್ತೋಗಿದ್ರಲ್ಲ ಅವರ ಕಾರು ಪ್ರತಿಯೊಂದು ಕ್ಯಾಮ್ರಾದಲ್ಲೂ ಕಾಣಿಸಿರುತ್ತೆ. ಅಂದ್ರೆ ಆ ಅಂಕಲ್ ಇದನ್ನೆಲ್ಲ ಮೊದಲೇ ಯೋಚನೆ ಮಾಡಿದಾರೆ ಅಂತ ಕಾಣ್ತಾ ಇದೆ. ಅದಕ್ಕೇನೆ ಆ ಅಂಕಲ್ ಇವರಿಗೆ ಸಾಕ್ಷಿ ಸಿಗಬಾರ್ದು ಅಂತ ತಮ್ಮ ಕಾರ್ನ ಪ್ರತಿಯೊಂದು ರೋಡ್ ಅಲ್ಲಿ ಓಡಾಡಿಸಿದ್ದಾರೆ. ಆಕ್ಚುಲಿ ಅಂಕಲ್ ಇದನ್ನೆಲ್ಲ ಮಾಡೋದು ಅವ್ರಿಗೆ ಯಾವುದೇ ಕಾರಣಕ್ಕೂ ಇವ್ರಿಗೆ ಸಿಗಬಾರ್ದು ಅಂತ. ಈಗ ಇನ್ನೊಂದ್ ಕಡೆ ಆ ಇಂದಿರಾ MLA ಇದ್ರಲ್ಲ XMLA, ಅವರಿಗೆ ಒಂದು ವಿಡಿಯೋದಲ್ಲಿ ತಾನು ಮಾಡಿರೋ ತಪ್ಪನ್ನೆಲ್ಲ ಹೇಳ್ಕೊಂತ ಇದ್ದಾರೆ. ಈ ವಿಡಿಯೋ ಫುಟೇಜ್ ಎಲ್ಲ ನ್ಯೂಸ್ ಚಾನಲ್ಗೂ ಸಿಕ್ಕೋಗಿದೆ. ಅದರಲ್ಲಿ ಆ XMLA 2001ರಲ್ಲಿ ನನ್ನ ಮಗ ಒಂದು ಹುಡುಗಿನ ರೇಪ್ ಮಾಡ್ಬಿಟ್ಟಿದ್ದ, ಅವನು ಬದಲಾಗಿ ಮುಸ್ತಫಾನ ಒಂದು ಟೀಚರ್ ನ ಬೇಕಾಗಿ ನಾನೇನೆ ಜೈಲಿಗೆ ಹಾಕ್ಸಿದೆ. ಈ ಕೇಸಲ್ಲಿ ನನಗೆ ಹೆಲ್ಪ್ ಮಾಡೋದು ಬೇರೆ ಯಾರು ಅಲ್ಲ ಈ ಇನ್ಸ್ಪೆಕ್ಟರ್ ಅಂತ ಹೇಳ್ಬಿಟ್ಟಿರ್ತಾಳೆ. ಈಗ ಈ ಇನ್ಸ್ಪೆಕ್ಟರ್ ಗೆ ಅಂಕಲ್ ಯಾವ ರೀತಿ ಮಾಡೋಗಿದಾರೆ ಅಂದ್ರೆ ಈ ಇನ್ಸ್ಪೆಕ್ಟರ್ ಸುಧಾರಿಸ್ಕೊಂಬಾರ್ದು ಆ ರೀತಿ ಮಾಡೋಗಿದ್ದಾರೆ. ಈಗ ಮತ್ತೆ ಆ XMLA ಮಾತಾಡ್ದ ಕೇಸ್ ನಂಬರ್ 113/1 ಆ ಕೇಸ್ ನ ಬಗ್ಗೆ ಈಗ ಮಾತಾಡ್ತಾ ಇದ್ದಾಳೆ. ಇದನ್ನ ನೋಡ್ತಾರಂತ ಪೊಲೀಸರು ಎಲ್ಲರಿಗೂ ಕನ್ಫರ್ಮ್ ಆಗುತ್ತೆ ಈ ಹುಡುಗಿನ ಗೊತ್ತಿರೋದು ಇದೇ ಇನ್ಸ್ಪೆಕ್ಟರ್ ಇರಬೇಕು ಅಂತ. ಇದಾದ್ಮೇಲೆ ಈಗ ಸ್ಟೋರಿ ಮತ್ತೆ ಫ್ಲಾಶ್ ಬ್ಯಾಕ್ ಹೋಗುತ್ತೆ. ಆಗ MLA ಆಗಿದಂತೆ ಇಂದಿರಾ ಇನ್ಸ್ಪೆಕ್ಟರ್ ಹತ್ರ ಹೋಗಿ ಹೇಗಾದ್ರೂ ಮಾಡಿ ನನ್ನ ಮಗನನ್ನ ಕಾಪಾಡಿ ಅಂತ ರಿಕ್ವೆಸ್ಟ್ ಮಾಡಿರ್ತಾಳೆ. ಆಗ ಇನ್ಸ್ಪೆಕ್ಟರ್ SI ಗೆ ಅಂದ್ರೆ ಈಗ ಇನ್ಸ್ಪೆಕ್ಟರ್ ಆಗಿದ್ರಲ್ಲ ಅವ್ರಿಗೆ ಹೋಗ್ಲಿ ಈ ಕೇಸನ್ನು ತೆಗೆದು ಟೀಚರ್ ಇದನ್ನಲ್ಲ ಅವನ ಮೇಲೆ ಹಾಕ್ಬಿಡು ಅಂತ ಹೇಳಿರ್ತಾರೆ. ಅದೇ ರೀತಿ SI ಕೂಡ ಟೀಚರ್ ಗೆ ಸಕ್ಕತ್ತಾಗಿ ಟಾರ್ಚರ್ ಅನ್ನು ಕೊಟ್ಟು ಈ ಕೇಸನ್ನ ನೀನೇ ಮಾಡೋದು ಅಂತ ಒಪ್ಸಿರ್ತಾರೆ. ಅದಕ್ಕೆ ತಕ್ಕನಂಗೆ ಈ ಇನ್ಸ್ಪೆಕ್ಟರ್ ಗೆ ಮತ್ತೆ SI ಗೆ ಸಕ್ಕತ್ತಾಗಿ ದುಡ್ಡು ಕೂಡ ಬಂದಿರುತ್ತೆ. ಆಗ SI ಆ ದುಡ್ಡನ್ನ ತಗೊಂಡೋಗಿ ಮನೇಲಿ ಇಟ್ಟಾಗ ಅವನ ಹೆಂಡತಿಗೆ ಆ ದುಡ್ಡು ಸಿಕ್ಬಿಟ್ಟಿರುತ್ತೆ. ಆ ದುಡ್ಡನ್ನು ನೋಡಿದಂತ ಅವನ ಹೆಂಡತಿ ಈ ರೀತಿ ಒಬ್ಬರು ಹೊಟ್ಟೆ ಮೇಲೆ ಹೊಡೆದು ದುಡ್ಡನ್ನ ತಂದ್ರೆ ನಮ್ಮ ವಂಶ ಚೆನ್ನಾಗಿರುತ್ತೆ ಅಂತ ಬೈತಾ ಇದ್ದಾಳೆ. ಆಗ ನಮ್ಮ SI ನೋಡು ನೀನೀಗ ಪ್ರೆಗ್ನೆಂಟ್ ಆಗಿದ್ಯಾ, ನಮ್ಮ ಮಗುವಿನ ಫ್ಯೂಚರ್ ಗೆ ದುಡ್ಡು ಬೇಕಲ್ವಾ, ಅದಕ್ಕೆ ನಾನು ಈ ರೀತಿ ದುಡ್ಡನ್ನ ಕುಡಿತಾ ಇದೀನಿ ಅಂತ ಹೇಳಿರ್ತಾನೆ. ಇದನ್ನ ಕೇಳಿದಂತ ಆ ಲೇಡಿ ಇವನ ಮಾತನ್ನ ಒಪ್ಪಿರೋದಿಲ್ಲ. ಅದಕ್ಕೆ ಅವಳು ಆ ದುಡ್ಡನ್ನ ಎಸ್ಬಿಟ್ಟು ನೋಡು ಈ ತರ ದುಡ್ಡು ನನ್ನ ಮಗು ಮೇಲೆ ಯಾವ್ದು ಕೂಡ ಬಿಡಬಾರ್ದು ಅಂತ ಹೇಳಿರ್ತಾಳೆ. ಈ ಮಾತು ಕೇಳಬೇಕಾದ್ರೆ ಅವನ ಹೆಂಡತಿ ತುಂಬಾನೇ ಒಳ್ಳೆಳು ಕರಪ್ಟ್ ಅಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಇದಾಗಿ ಸ್ವಲ್ಪ ದಿನಕ್ಕೆ ಅವಳಿಗೆ ಪ್ರೆಗ್ನೆನ್ಸಿ ನೋವು ಕೂಡ ಸ್ಟಾರ್ಟ್ ಆಗಿರುತ್ತೆ. ಆಗ ಅವಳ ಗಂಡ ಅವಳಿಗೆ ಧೈರ್ಯ ಹೇಳಕ್ ಹೋದಾಗ ನೋಡಿ ನನ್ನ ಮುಟ್ಟಕ್ ಹೋಗ್ಬೇಡಿ, ಆ 16 ವರ್ಷದ ಹುಡುಗಿಗೆ ಮತ್ತೆ ಆ ಟೀಚರ್ಗೆ ಇಬ್ರಿಗೂ ಕೂಡ ನಿಮ್ಮಿಂದ ಅನ್ಯಾಯ ಆಗಿದೆ, ಆ ಅನ್ಯಾಯ ಸರಿ ಮಾಡೋವರೆಗೂ ನೀವು ನನ್ನ ಸವಾಸಕ್ಕೆ ಬರಬಾರ್ದು ಅಂತ ಹೇಳಿರ್ತಾಳೆ. ಆದ್ರೆ ಏನ್ ಮಾಡೋದು ಡೆಲಿವರಿಗಂತೆ ಒಳಗೋದವಳು ಪಾಪ ಅವಳು ಸೊತ್ತೆ ಹೋಗಿರ್ತಾಳೆ. ಈಗ ಇನ್ಸ್ಪೆಕ್ಟರ್ ಗೆ ಉಳಿದಿದ್ದು ತನ್ನ ಮಗ ಮಾತ್ರ. ಇದಾದ್ಮೇಲೆ ಈಗ ಸೀನ್ ಪ್ರೆಸೆಂಟ್ ಗೆ ಬರುತ್ತೆ. ಅದಿರಂತ ಪೊಲೀಸ್ ತಮಗೆ ಸಿಕ್ಕಿರುವಂತ ಎವಿಡೆನ್ಸ್ ನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಫಸ್ಟ್ ಎವಿಡೆನ್ಸ್ ಏನು ಮುಸ್ತಫಾನ ಫೋನ್ ನಂಬರ್, ಅದೇ ರೀತಿ ಎರಡನೇ ಎವಿಡೆನ್ಸ್ ಅದೇ XMLA ಇದ್ದಾಳಲ್ಲ ಅವಳು. ಇದಾದ್ಮೇಲೆ ಆ ಲೇಡಿ ಪೊಲೀಸ್ ಮಾತಾಡ್ತಾ ನಮಗೆ ಆ ಮೂರನೇ ಎವಿಡೆನ್ಸ್ ಏನಂತ ಗೊತ್ತಾಗ್ತಾ ಇಲ್ಲ ಸರ್ ಅಂತ ಹೇಳಿರ್ತಾಳೆ. ಅಷ್ಟೊಳಗೆ ಇನ್ಸ್ಪೆಕ್ಟರ್ ಗೆ ಒಂದು ಫೋನ್ ಕಾಲ್ ಬರುತ್ತೆ. ಫೋನ್ ಬಂದಿರೋದು ಕಲ್ಲಡಿ ಅನ್ನೋಂತ ಪೊಲೀಸ್ ಸ್ಟೇಷನ್ ಇಂದ. ಈಗ ಅಲ್ಲಿರಂತ SI ಇಲ್ಲಿರಂತ ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತಾ ಇದ್ದಾಳೆ. ಇದಕ್ಕೆ ಈ ಇನ್ಸ್ಪೆಕ್ಟರ್ ಕೂಡ ತನ್ನ ಮೊಬೈಲ್ ನ ಲೌಡ್ ಸ್ಪೀಕರ್ ಅಲ್ಲಿ ಇಡ್ತಾನೆ. ಈಗ SI ಸಂಧ್ಯಾ ಮಾತಾಡ್ತಾ ಸರ್ ನೀವೊಂದು ಮೆಸೇಜ್ ಕಳ್ಸಿದ್ರಲ್ಲ ನಾನು ಅದನ್ನ ನೋಡಕ್ ಆಗಿರ್ಲಿಲ್ಲ, ನಾನು ಯಾವ್ದು ಕೆಲಸದಲ್ಲಿ ಬಿಸಿ ಇದೆ ಸರ್, ಅದಕ್ಕೆ ನಾನು
ಈಗ ನೋಡ್ತಾ ಇದೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳಂತ ಇನ್ಸ್ಪೆಕ್ಟರ್ಗೆ ಒಂದೇ ಆಶ್ಚರ್ಯ. ಆಗ ಆ ಇನ್ಸ್ಪೆಕ್ಟರ್ ನಾನು ಯಾವ್ದು ಮೆಸೇಜ್ ಕಳ್ಸಿಲ್ಲ ಅಂತ ಹೇಳ್ತಾ ಇದ್ದಾನೆ. ಈ ಮಾತನ್ನ ಕೇಳಂತ ಇಲ್ಲಿರಂತ ಪೊಲೀಸ್ಗೆ ಒಂದಂತೂ ಕನ್ಫರ್ಮ್ ಆಗುತ್ತೆ. ಅದೇನಂದ್ರೆ ಅಂಕಲ್ ಸತ್ತೋಗಿದಾರಲ್ಲ, ಅವ್ರು ಸಾಯಕ್ಕೂ ಮೊದಲು ಇವ್ರ ಮೊಬೈಲ್ ಅನ್ನ ಹ್ಯಾಕ್ ಮಾಡಿ ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಯೂಸ್ ಮಾಡ್ಕೊಂಡಿದ್ದಾರೆ. ಆ ಮೆಸೇಜ್ ನಲ್ಲಿ ನಮ್ಮ ಅಂಕಲ್ ಶ್ಯಾಮ್ ನಿಮ್ಮನ್ನ ನೋಡಕ್ಕೆ ಬಂದಿದ್ದ ಅಂತ ಒಂದು ಮೆಸೇಜ್ ಕಳ್ಸಿರ್ತಾರೆ. ಆಕ್ಚುಲಿ ಶ್ಯಾಮ್ ಬೇರೆ ಅಲ್ಲ, ಅದು ಅಂಕಲೇನೆ. ಇದಕ್ಕೆ ಆ SI ಮಾತಾಡ್ತಾ, ಸರ್ ಶ್ಯಾಮ್ ಅಂತ ಯಾರು ಬಂದಿಲ್ಲ, ಬದಲಿಗೆ ಆಂಟೋನಿ ಅಂತ ಯಾರು ಬಂದು ನನ್ನ 2-3 ಕಿತ ಮೀಟ್ ಮಾಡಿದ್ದಾರೆ ಅಂತ ಹೇಳ್ತಾಳೆ. ಅಂದ್ರೆ ಅಂಕಲ್ ಇನ್ಸ್ಪೆಕ್ಟರ್ ಹೆಸರನ್ನ ಯೂಸ್ ಮಾಡ್ಕೊಂಡಿದ್ದಾನೆ. ಇದಾದ್ಮೇಲೆ ಮತ್ತೆ ಆ SI ಮಾತಾಡ್ತಾ, ಸರ್ ಅವರೊಂದು ಲಿಬರ್ಟಿ ಹೋಟೆಲ್ ಅಲ್ಲಿ ಸ್ಟೇ ಆಗಿದ್ರು ಅಂತ ನಂಗೆ ಹೇಳಿದ್ರು ಅಂತ ಹೇಳ್ತಾ ಇದ್ದಾಳೆ. ಬಟ್ ಇದರಲ್ಲಿ ತಮಾಷೆ ಏನ್ ಗೊತ್ತಾ, ಅಂಕಲ್ ಯಾವ ಹೋಟೆಲ್ ಹೇಳಿದಾರೋ ಯಾವ ರೂಮ್ ಹೇಳಿದಾರೋ ಅದರಲ್ಲಿ ಬೇರೆ ಯಾರು ಇಲ್ಲ, ಬದಲಾಗಿ ಆ XML ಇದಾರಲ್ಲ ಅವರೇನೆ ಇದ್ದಾರೆ. ಅವರಿಗೆ ತನ್ನ ತಪ್ಪೊಪ್ಪಿಗೆ ಹೇಳಿ ಪೊಲೀಸರಿಗೆ ಸರೆಂಡರ್ ಕೂಡ ಆಗಿರ್ತಾರೆ. ಇದಾದ್ಮೇಲೆ ಸಂಧ್ಯಾ ಮತ್ತೆ ಮಾತಾಡ್ತಾ, ಶ್ಯಾಮ್ ಅಂದ್ರೆ ಅಂಕಲ್ ಅವ್ರು ಏನ್ ಹೇಳಿದ್ರು ಅಂತ ಈಗ ಇವಳು ಹೇಳ್ತಾ ಇದ್ದಾಳೆ. ಅಂಕಲ್ ಈ ಸಂಧ್ಯಾನ ಅಂತ SI ನ ಮೀಟ್ ಮಾಡಕ್ಕೆ ಬಂದಿರ್ತಾರಲ್ಲ, ಆಗ ಅವರು 6 months ಬ್ಯಾಕ್ ಎಲಿಜಬೆತ್ ಅನ್ನೋ ಹುಡುಗಿಯ ಕೊಲೆ ಆಗಿರುತ್ತೆ. ಆ ಕೇಸನ್ನ ಈ ಸಂಧ್ಯಾನ ಅಂತ SI ಕೂಡ ಅಟೆಂಡ್ ಮಾಡಿರ್ತಾರೆ. ಅದಕ್ಕೆ ನಮ್ಮ ಅಂಕಲ್ ಆ SI ನ ಮೀಟ್ ಮಾಡಿ ಇದ್ರ ಬಗ್ಗೆ ಎಷ್ಟೋ ಕ್ವಶನ್ಸ್ ಅನ್ನ ಕೇಳಿರ್ತಾನೆ. ಆಗ ಸಂಧ್ಯಾ ಹೇಳಿರುತ್ತೇನಂದ್ರೆ ಲಾಸ್ಟ್ ಟೈಮ್ ಸಂಧ್ಯಾ ಯಾವ ರೀತಿ ಸತ್ತಿದ್ದಾಳೋ ಅದೇ ರೀತಿ ಈಗ ಅಂಕಲ್ ನ ಮಗಳು ಕೂಡ ಸತ್ತಿರ್ತಾಳೆ. ಈ ಎಲ್ಲ ವಿಚಾರನು SI ಸಂಧ್ಯಾ ಇನ್ಸ್ಪೆಕ್ಟರ್ ಗೆ ಹೇಳ್ತಾ ಇದ್ದಾಳ. ಅದಕ್ಕೆ ಇನ್ಸ್ಪೆಕ್ಟರ್ SI ಸಂಧ್ಯಾ ಹತ್ರ ಈ ಎಲಿಜಬೆತ್ ಬಗ್ಗೆ ಇನ್ ಸ್ವಲ್ಪ ಹೇಳಿ ಅಂತ ಹೇಳ್ತಾನೆ. ಅದಕ್ಕೆ ಸಂಧ್ಯಾ ಮಾತಾಡ್ತಾ, ಸರ್ ಆ ಕೇಸ್ ಇನ್ನು ಸಾಲ್ವ್ ಆಗಿಲ್ಲ, ನಿಜವಾದ ಕೊಲೆಗಾರ ಯಾರು ಅಂತ ನಮ್ಗೆ ಪತ್ತೆ ಮಾಡಕ್ಕೆ ಆಗ್ತಾ ಇಲ್ಲ. ಆದ್ರೆ ಲಾಸ್ಟ್ ಟೈಮ್ ನಿಮ್ಮ ಏರಿಯಾದಲ್ಲಿ ನಡೀತಲ್ಲ ಆ ಕೊಲೆಗೂ ಮತ್ತೆ ಎಲಿಜಬೆತ್ ಕೊಲೆಗೂ ಒಂದೇ ಸಾಮ್ಯತೆ ಇದೆ. ಆ ಸಾಮ್ಯತೆ ಏನಂದ್ರೆ ಕೊಲೆ ಯಾರಾಗಿದಾರಲ್ಲ ಅವರ ಕಿರುಬೆಳ್ಳು ಮತ್ತೆ ನಾಲ್ಗೆನ ಕಟ್ ಮಾಡಿ ಅವ್ರ ಮುಖನೆಲ್ಲ ಜಜ್ಜಿ ಹೊಡೆದಿದ್ದಾರೆ ಅಂತ ಹೇಳ್ತಾಳೆ. ಇದೆಲ್ಲ ಕೇಳ್ತಾರಂತ ಇನ್ಸ್ಪೆಕ್ಟರ್ ಗೆ ಒಂದೇ ಸಮಯ ಕನ್ಫ್ಯೂಸ್ ಆಗ್ತಾ ಇದೆ. ಅದೇ ಟೈಮ್ಗೆ ಇನ್ಸ್ಪೆಕ್ಟರ್ ಮಗನ್ನು ಕೂಡ ಕಾಪಾಡಬೇಕಲ್ಲ, ಅದಕ್ಕಂತಾನೆ ಒಂದು ಆಂಬುಲೆನ್ಸ್ ಕೂಡ ರೆಡಿ ಆಗಿದೆ. ಇದಾದ್ಮೇಲೆ ಇನ್ಸ್ಪೆಕ್ಟರ್ ಕುತ್ಕೊಂಡು ತನಗೆ ಸಿಕ್ಕಿರಂತ ಎವಿಡೆನ್ಸ್ ಬಗ್ಗೆ ಬರಿತಾ ಇದ್ದಾನೆ. ಅದೇ ಅಂದ್ರೆ ಫಸ್ಟ್ ಎವಿಡೆನ್ಸ್ ಮುಸ್ತಫಾ ನಂಬರ್, ಅದಾದ್ಮೇಲೆ ಆ MLA ವಿಡಿಯೋ ಇದೆಯಲ್ಲ ಅದು. ಇದ್ರ ಬಗ್ಗೆ ಯೋಚನೆ ಮಾಡ್ತಾರಂತ ಇನ್ಸ್ಪೆಕ್ಟರ್ ಗೆ ಎಲಿಜಬೆತ್ ಕೇಸ್ ಕೂಡ ಜ್ಞಾಪಕ ಬರುತ್ತೆ. ಇನ್ಸ್ಪೆಕ್ಟರ್ ಗೆ ಇಷ್ಟೇ ತಲೆ ಕೆಡಿಸ್ಕೊಂಡು ತನ್ನ ಮಗ ಏನಾಗಿರ್ಬೋದು ಅಂತ ಇವ್ನಿಗೆ ಗೊತ್ತೇ ಆಗ್ತಾ ಇಲ್ಲ. ಅದೇ ಟೈಮ್ಗೆ ಟ್ವಿಸ್ಟ್ ಇರ್ಲಿ ಅಂತ ಅಂಕಲ್ ಸತ್ತೋಗಿರೋ ಫೋಟೋನ ತೆಗೆದು ಯಾರೋ ಮೀಡಿಯಾಗೆ ಕೊಟ್ಬಿಟ್ಟಿದ್ದಾರೆ. ಮೀಡಿಯಾ ಇಷ್ಟು ಸಿಕ್ಕಿದ್ರೆ ಸುಮ್ಮನೆ ಬಿಡುತ್ತಾ? ಈಗ ಅಕ್ಯೂಸರ್ ಸತ್ತೋಗಿದ್ದಾನೆ, ಇವ್ರನ್ನ ಪೊಲೀಸರೇ ಕೊಂದಾಕಿದ್ದಾರೆ ಅಂತ ನ್ಯೂಸ್ ಸ್ಪ್ರೆಡ್ ಆಗ್ತಾ ಇದೆ. ಇದನ್ನ ನೋಡಂತ ಇನ್ಸ್ಪೆಕ್ಟರ್ ಕೋಪದಿಂದ ಟಿವಿನೇ ಆಫ್ ಮಾಡ್ಬಿಡ್ತಾನೆ. ಇದಾದ್ಮೇಲೆ ಇನ್ಸ್ಪೆಕ್ಟರ್ ಮತ್ತೆ ಅಂಕಲ್ ನ ಪೂರ್ತಿ ಪ್ರೊಫೈಲ್ ನ ಚೆಕ್ ಮಾಡ್ತಾ ಇದ್ದಾನೆ. ಅಷ್ಟರಲ್ಲಿ ಈಗ DGP ಕಡೆಯಿಂದ ಫೋನ್ ಬರುತ್ತೆ. ಈಗ DGP ಇನ್ಸ್ಪೆಕ್ಟರ್ ಗೆ ನೀನು ನಿನ್ನ ಮಿತಿನೇ ಮೀರೋಗಿದ್ಯಾ, ಇದಕ್ಕೆ ನಾನು ಸಹಾಯ ಕೂಡ ಮಾಡಕ್ ಆಗುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇನ್ಸ್ಪೆಕ್ಟರ್ ಕೂಲ್ ಆಗಿ ಉತ್ತರ ಕೊಡ್ತಾ, ಸರ್ ಇನ್ಮೇಲೆ ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ, ಎಲ್ಲ ತಪ್ಪನ್ನು ನಾನು ಒಪ್ಕೊಂತ ಇದ್ದೀನಿ ಅಂತ ಹೇಳ್ತಾನೆ. ಬಟ್ ಅದಕ್ಕೂ ಮುಂಚೆ ನಾನು ನನ್ನ ಮಗನ ಕಾಪಾಡ್ಕೊಬೇಕಂತ ಹೇಳ್ತಾ ಇದ್ದಾನೆ. ಇನ್ನೊಂದು ಕಡೆ ಮೀಡಿಯಾ ಕಂಟಿನ್ಯೂಸ್ ಆಗಿ ಈ ನ್ಯೂಸ್ ಅನ್ನು ಹಾಕೊಂಡು ಬೇಕಂತಾನೆ ಪೊಲೀಸರ ಮೇಲೆ ಪ್ರೆಜರ್ ಅನ್ನ ತರ್ತಾ ಇದ್ದಾರೆ. ಅದಕ್ಕಂತಾನೆ ಇವರು ಹಾಸ್ಪಿಟಲ್ ಹತ್ರ ಹೋಗಿ ಡಾಕ್ಟರ್ಸ್ ನೆಲ್ಲ ಕ್ವಶನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಡಾಕ್ಟರ್ ನೋಡಿ ಇದ್ರ ಬಗ್ಗೆ ನಾನು ಏನು ಕೂಡ ಹೇಳಕ್ ಆಗೋದಿಲ್ಲ, ನಾಳೆ ಬೆಳಗ್ಗೆ 10 ಗಂಟೆಗೆ ಇದ್ರ ಬಗ್ಗೆ ನಾನು ನ್ಯೂಸ್ ಕೊಡ್ತೀನಿ ಅಂತ ಹೇಳ್ತಾನೆ. ಇದಾದ್ಮೇಲೆ ನಮಗೆ ಆ XML ಇದ್ದಾಳಲ್ಲ ಅವಳಿಗೆ ಹೋಟೆಲ್ ಇಂದ ಹಾಸ್ಪಿಟಲ್ ಗೆ ಕರ್ಕೊಂಡೋಗಿ ಒಂದು ಆಂಬುಲೆನ್ಸ್ ಕೂಡ ಬಂದಿದೆ. ಆಗ ಪೊಲೀಸ್ ರಿಸೆಪ್ಷನಿಸ್ಟ್ ಹತ್ರ ಹೋಗಿ ಈ ಕೇಸ್ ಬಗ್ಗೆ ಕ್ವಶನ್ಸ್ ಅನ್ನ ಕೇಳ್ತಾ ಇದ್ದಾರೆ. ಈಗ ಪೊಲೀಸ್ ನೋಡಪ್ಪ ಈ ರೂಮ್ ಅನ್ನ ಬುಕ್ ಮಾಡೋದು ಯಾರು ಅಂತ ಕೇಳ್ತಾರೆ. ಆಗ ಅವ್ರ ಹತ್ರ ಡೀಟೇಲ್ಸ್ ಕೂಡ ಇರುತ್ತಲ್ಲ ಅದನ್ನ ಅವರು ತೆಗೆದು ತೋರಿಸ್ತಾ ಇದ್ದಾರೆ. ಆ ರೂಮ್ ಅನ್ನ ಬುಕ್ ಮಾಡೋದು ಬೇರೆ ಯಾರು ಇಲ್ಲ, ಅದು ಶ್ಯಾಮೇ ಆಗಿರ್ತಾನೆ. ಈ ವಿಚಾರ ತಿಳ್ಕೊಂಡಂತ ಮೀಡಿಯಾ ಸೀದಾ ಪೊಲೀಸ್ ಸ್ಟೇಷನ್ ಹತ್ರ ಬಂದು ಇನ್ಸ್ಪೆಕ್ಟರ್ ನ ಜಾಡಿಸ್ತಾ ಇದ್ದಾರೆ. ಅದಕ್ಕೆ ಇನ್ಸ್ಪೆಕ್ಟರ್ ಗೆ ಸೆಕ್ಯೂರಿಟಿ ಕೊಡ್ಬೇಕಂತ ಬೇರೆ ಕಡೆ ಪೊಲೀಸ್ ನ ಕೂಡ ಇಲ್ಲಿಗೆ ಕರೆಸಿದ್ದಾರೆ. ಅದೇ ಟೈಮ್ಗೆ ಆ ಲೇಡಿ ಪೊಲೀಸ್ ಇದಾರಲ್ಲ ಅವರಿಗೆ ಎಲಿಜಬೆತ್ ನ ಫೋಟೋ ತಂದು ಈ ಕೇಸ್ ನ ಬಗ್ಗೆ ಮಾತಾಡ್ತಾ, ಸರ್ ಎಲಿಜಬೆತ್ ಕೊಲೆ ಆಯ್ತು, ಬಟ್ ಆ ಕೊಲೆ ಮಾಡಿದ್ರೆ ಯಾರಂತ ಇವತ್ತರೆಗೂ ಸಿಕ್ಕೇ ಇಲ್ಲ ಸರ್ ಅಂತ ಹೇಳ್ತಾ ಇದ್ದಾಳೆ. ಇದಾದ್ಮೇಲೆ ಮತ್ತೆ ಅವಳೆ ಮಾತಾಡ್ತಾ, ಇದೇ ರೀಸನ್ ಗೆ ಈ ಕೇಸ್ ಅನ್ನ ಕೂಡ ಕ್ಲೋಸ್ ಮಾಡಾಕಿದ್ರು, ಬಟ್ ನಮ್ಗೆ ಸಿಕ್ಕಿರೋ ಡೀಟೇಲ್ಸ್ ನ ಪ್ರಕಾರ ಎಲಿಜಬೆತ್ ಜೀವಂತವಾಗಿ ಕಂಡಿದ್ದು ಕಾಲೇಜಲ್ಲಿ ಮಾತ್ರ. ಅದಾದ್ಮೇಲೆ ಎಲಿಜಬೆತ್ ಯಾವ್ದೊಂದು ರೆಡ್ ಕಲರ್ ಮಾರುತಿ ಕಾರಲ್ಲಿ ಎಲ್ಗೂ ಹೋಗೋದನ್ನ ತನ್ನ ಫ್ರೆಂಡ್ ನೋಡಿದ್ಲು ಅಂತ ಹೇಳ್ತಾಳೆ. ಇದನ್ನ ಕೇಳ್ದಂತ ಇನ್ಸ್ಪೆಕ್ಟರ್ ಎಷ್ಟೋ ರೆಡ್ ಕಲರ್ ಮಾರುತಿ ಕಾರ್ ಇದೆ, ಯಾವ್ದಂತ ನಾವು ಐಡೆಂಟಿಫೈ ಮಾಡಕ್ಕಾಗುತ್ತೆ ಅಂತ ಹೇಳ್ತಾನೆ. ಅಷ್ಟರಲ್ಲಿಗ ಆ ಲೇಡಿ ಪೊಲೀಸ್ ಇನ್ನೊಂದು ವಿಚಾರ ಹೇಳ್ತಾಳೆ. ಅದೇನಂದ್ರೆ ಅಂಕಲ್ ಈ ಸ್ಟೇಷನ್ ಹತ್ರ ಬಂದಲ್ಲ ಆ ಕಾರ್ ನ ನಂಬರ್ KL07CW2632, ಬಟ್ ಆ ಕಾರು ರಿಜಿಸ್ಟರ್ ಆಗಿರೋದು ಮುರಳಿ ಸದಾಶಿವನ್ ಅನ್ನೋ ಹೆಸರಲ್ಲಿ. ಆದ್ರೆ ಈಗ ಇದರಲ್ಲಿ ಆಶ್ಚರ್ಯ ಪಡೋದೇನಂದ್ರೆ ಈ ಕಾರನ್ನ ಬಳಸಿದ ಮೊದಲು ರಾಜೀವ್. ಈ ರಾಜೀವ್ ಬೇರೆ ಯಾರು ಅಲ್ಲ, ಅಂಕಲ್ ಆಗ್ಲೇ ಮೂಟೆಯಲ್ಲಿ ಕಟ್ಟಿ ನಾಯಿಗೆ ಊಟ ಹಾಕನಲ್ಲ ಅವನೇನೆ. ಈಗ 6 months ಬ್ಯಾಕ್ ಎಲಿಜಬೆತ್ ಸಾಯಕ್ಕೂ ಮೊದಲು ಅವ್ರ ಅಣ್ಣಗೆ ಫೋನ್ ಮಾಡಿರ್ತಾಳೆ. ಅದೇ ವಿಚಾರನ ಈ ಲೇಡಿ ಪೊಲೀಸ್ ಇನ್ಸ್ಪೆಕ್ಟರ್ ಗೆ ಹೇಳ್ತಾ ಇದ್ದಾಳೆ. ಆಗ ಅವಳ ಅಣ್ಣ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ. ಅದೇ ಬಿಸಿಲಿ ಅವನು ಇವಳ ಫೋನ್ ಅನ್ನ ಇಟ್ಟಿರೋದಿಲ್ಲ. ಇದನ್ನ ಕೇಳಿದಂತ ಇನ್ಸ್ಪೆಕ್ಟರ್ ಗೆ ಈಗ ಇನ್ನೊಂದು ವಿಚಾರ ಕೂಡ ಗೊತ್ತಾಗುತ್ತೆ. ಅದೇನಂದ್ರೆ ಆ XML ನ ಒಂದು ರೂಮ್ ಅಲ್ಲಿ ಕೂಡ ಹಾಕಿದ್ರಲ್ಲ ಆ ಹೋಟೆಲ್ ಅಲ್ಲಿ, ಅದೇ ಹೋಟೆಲ್ ನಲ್ಲಿ ಎಲಿಜಬೆತ್ ನ ಅಣ್ಣ ಕೂಡ ಕೆಲಸ ಮಾಡಿರ್ತಾನೆ. ಇದನ್ನ ಯೋಚನೆ ಮಾಡಿದಂತ ಇನ್ಸ್ಪೆಕ್ಟರ್ ಈ ಎಲಿಜಬೆತ್ ಅಣ್ಣಗೂ ಮತ್ತೆ ಈ ಕೇಸ್ಗೂ ಏನಾದ್ರೂ ಸಂಬಂಧ ಇರ್ಬೋದು ಅಂತ ಅನ್ಕೋತಾ ಇದ್ದಾನೆ. ಈಗ ಅವನ ಫೋನ್ ನಂಬರ್ ಚೆಕ್ ಮಾಡಿ ನೋಡಿದಾಗ ಅವನ ಲಾಸ್ಟ್ ನಂಬರ್ ಈಗ 403 ಅಂತ ಬರುತ್ತೆ. ಆ 403 ಯಾವ್ದು ಅಂತ ನಾವು ನೋಡಕ್ ಹೋದ್ರೆ ಆ XML ಯಾವ ರೂಮ್ ಅಲ್ಲಿ ಕೂಡ ಹಾಕಿದ್ರು ಅದರ ನಂಬರ್ 403 ಆಗಿರುತ್ತೆ. ಇದೆಲ್ಲ ಯೋಚನೆ ಮಾಡಿದಂತ ಇನ್ಸ್ಪೆಕ್ಟರ್ ಟಕ್ ಅಂತ ಇಮಾನುಯಲ್ ಗೆ ಫೋನ್ ಮಾಡ್ತಾರೆ. ಆಗ ಆ ಕಡೆಯಿಂದ ಹೇಳಿ ಸರ್ ಅಂತ ಒಂದು ವಾಯ್ಸ್ ಕೇಳುತ್ತೆ. ಇದನ್ನ ಕೇಳಿದಂತ ಇನ್ಸ್ಪೆಕ್ಟರ್ ಗೆ ಒಂದು ವಿಚಾರ ಗೊತ್ತಾಗುತ್ತೆ. ಈಗ ಇಮಾನುಯಲ್ ಗೆ ಯಾರೋ ಕರೆದಿದ್ರಿಂದ ಅವನು ಕೂಡ ಆ ಕಡೆ ಹೊರಟೋಗಿರ್ತಾನೆ. ಅದಾದ್ಮೇಲೆ ಆ ಕಾಲ್ ಕೂಡ ಈಗ ಕಟ್ ಆಗಿರುತ್ತೆ. ಇದಾದ್ಮೇಲೆ ಇನ್ಸ್ಪೆಕ್ಟರ್ ಮತ್ತೆ ಇನ್ನೊಂದ್ಸಲ ಕಾಲ್ ಮಾಡಿದ್ರೆ ಕಾಲ್ ಈಗ ಕನೆಕ್ಟ್ ಆಗ್ತಾ ಇರೋದಿಲ್ಲ. ಬಟ್ ಸ್ವಲ್ಪ ಹೊತ್ತು ಅಷ್ಟೇ ಆ ನಂಬರ್ ಈಗ ಬೇರೆ ನಂಬರ್ ಗೆ ಫಾರ್ವರ್ಡ್ ಹೋಗ್ಬಿಟ್ಟಿರುತ್ತೆ. ಈಗ ಆ ಫೋನ್ ಅಟೆಂಡ್ ಮಾಡೋದು ಯಾರೋ ಒಂದು
ಲೇಡಿ ಆಗಿರ್ತಾಳೆ. ಆ ಲೇಡಿ ಬೇರೆ ಯಾರು ಅಲ್ಲ, ಅದು ಅಂಕಲ್ ನ ಹೆಂಡತಿನೇ ಆಗಿರ್ತಾಳೆ. ಅವರು ಕೂಡ ಈಗ ವಿಷಯನ ಕುಡಿದು ಬಿಟ್ಟಿದ್ದಾರೆ. ಅದಕ್ಕೇನೆ ಅವರು ತುಂಬಾನೇ ಕಷ್ಟಪಟ್ಕೊಂಡು ಮಾತಾಡ್ತಾ, ನಿನ್ನ ಬಗ್ಗೆ ನನ್ನ ಗಂಡ ಆಲ್ರೆಡಿ ಎಲ್ಲ ಡೇಟನ್ನು ಕಲೆಕ್ಟ್ ಮಾಡ್ಬಿಟ್ಟಿದ್ದಾರೆ. ನೀನು ಎಷ್ಟು ತಪ್ಪು ಮಾಡಿದ್ಯಲ್ಲ, ಆ ಪ್ರತಿಯೊಂದು ತಪ್ಪು ನಿನ್ನ ಇವತ್ತು ಹುಡ್ಕೊಂಡು ಬಂದೇ ಬರುತ್ತೆ. ಕೊನೆದಾಗಿ ನನ್ನ ಗಂಡ ನಿನ್ಗೊಂದು ಕ್ಲೂ ಕೊಡು ಅಂತ ಹೇಳಿದ್ರು. ಆ ಕ್ಲೂ ನಾನು ನಿಂಗೆ ಕೊಡ್ತೀನಿ. ಬಟ್ ಅದಕ್ಕೂ ಮೊದಲು ನೀನು ನನ್ನ ಗಂಡನ ಬಗ್ಗೆ ತಿಳ್ಕೊ. ನನ್ನ ಗಂಡ ನೋಡಕ್ಕೆ ತುಂಬಾನೇ ಸಿಂಪಲ್ ಆಗಿದ್ರು, ಅವರು ತುಂಬಾನೇ ಬುದ್ಧಿವಂತರು. ಅವ್ರಿಗೆ IQ ಲೆವೆಲ್ ನೆಕ್ಸ್ಟ್ ಲೆವೆಲ್ ಇತ್ತು. ಅದಕ್ಕೇನೆ ಅವರು ಒಂದು ಕ್ಯಾಲ್ಕುಲೇಟ್ ಆಗಿ ಎಲ್ಲ ಕೇಸು ನಿನ್ನ ಹತ್ರ ಬರಂಗೆ ಮಾಡಿದ್ದಾರೆ. ಅದ್ರಲ್ಲಿ ನೀನು ಪ್ರತಿಯೊಂದು ಡಿಕೋಡ್ ಮಾಡಿದ್ರೆ ನೀನು ನನ್ನ ಹತ್ರ ಬರ್ತೀಯ ಅಂದ್ರೆ ನಮ್ಮ ಯಜಮಾನರು ಆಗ್ಲೇ ಹೇಳಿದ್ರು. ಅದೇ ರೀತಿ ಈಗ ನೀನು ನನ್ನ ಹತ್ರ ಬಂದಿದ್ಯಾ ಅಂತ ಹೇಳ್ತಾ ಇದ್ದಾಳೆ. ಇದನ್ನ ಕೇಳಿದಂತ ಇನ್ಸ್ಪೆಕ್ಟರ್, ದಯವಿಟ್ಟು ನೀವು ಆ ರೀತಿ ಎಲ್ಲ ಮಾತಾಡಕ್ ಹೋಗ್ಬೇಡಿ, ನನ್ನ ಮಗನ ಹೇಗಾದ್ರೂ ಮಾಡಿ ಕಾಪಾಡ್ಕೊಬೇಕು, ದಯವಿಟ್ಟು ನನಗೆ ಹೆಲ್ಪ್ ಮಾಡಿ ಅಂತ ಕೇಳ್ತಾನೆ. ಇದನ್ನ ಕೇಳಿದಂತ ಆ ಲೇಡಿ ಒಂದು ಕತೆ ಹೇಳಕ್ಕೆ ಶುರು ಮಾಡ್ತಾಳೆ. ಆ ಕತೆ ಒಬ್ಬ ತಂದೆ ತನ್ನ ಮಗನನ್ನ ಸರಿಯಾಗಿ ಬೆಳೆಸದ ಕತೆ, ಮತ್ತೆ ಒಬ್ಬ ತಂದೆ ತನ್ನ ಮಗಳನ್ನ ಚೆನ್ನಾಗಿ ಸಾಕಿ ಕಳ್ಕೊಂಡಂತ ಕತೆ. ಈ ಎರಡು ಕತೆನ ಹೇಳಿ ಲಿಟಲ್ ಫ್ಲವರ್ಸ್ ಬೋರ್ಡಿಂಗ್ ಸ್ಕೂಲ್ ಬಗ್ಗೆ ಹೇಳ್ತಾ ಇದ್ದಾಳೆ. ಆ ಸ್ಕೂಲಲ್ಲಿ ಒಬ್ಬ ಹುಡುಗ ತುಂಬಾನೇ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇದ್ದ. ಆ ಹುಡುಗನೇ ಎಲಿಜಬೆತ್ ಸಾಯೋದಕ್ಕೂ ಕಾರಣ, ಮತ್ತೆ ನನ್ನ ಮಗಳು ಕೂಡ ಸಾಯೋದಕ್ಕೆ ಕಾರಣ. ಇದನ್ನ ತಿಳ್ಕೊಂಡಂತ ನನ್ನ ಗಂಡ ಅದೇ ಸ್ಕೂಲ್ ಹೋಗಿ ಆ ಹುಡುಗನ ಬಗ್ಗೆ ವಿಚಾರಿಸಿದಾನೆ ಅಂತ ಹೇಳ್ತಾಳೆ. ಇದಾದ್ಮೇಲೆ ಸ್ಟೋರಿ ಫ್ಲಾಶ್ ಬಗ್ಗೆ ಹೋಗುತ್ತೆ. ಆ ಸ್ಕೂಲಲ್ಲಿ ಕೆಲಸ ಮಾಡ್ತಿದ್ದಂತ ಒಂದ್ ಲೇಡಿ ಆ ಹುಡುಗನ ಬಗ್ಗೆ ಜ್ಞಾಪಿಸ್ಕೊಂಡು ಹೇಳ್ತಾ ಇದ್ದಾಳೆ. ಅವನು ತುಂಬಾನೇ ಹೈಪರ್ ಆಕ್ಟಿವ್ ಇದ್ದ. ಅವನು ಯಾವಾಗ್ಲೂ ಹುಡುಗಿನ ಜೊತೆ ಜಗಳ ಬೇರೆ ಮಾಡ್ತಾ ಇದ್ದ. ಅವನಿಗೆ ಹುಡುಗಿನ ಟೀಸ್ ಮಾಡೋದು, ರ್ಯಾಗ್ ಮಾಡೋದು ಒಂದು ಅಭ್ಯಾಸನೇ ಆಗ್ಬಿಟ್ಟಿತ್ತು. ಕಾಮನ್ ಆಗಿ ಹುಡುಗರಲ್ಲಿ ಅಹಂಕಾರ ಇರುತ್ತೆ. ಆದ್ರೆ ಈ ಹುಡುಗನಿಗೆ ತುಂಬಾನೇ ಅಹಂಕಾರ ಇತ್ತು. ಅವನ ಅಹಂಕಾರ ನೋಡಿದ್ರೆ ಕಾಮನ್ ಆಗಿ ಅನಿಸ್ತಾ ಇಲ್ಲ, ಬದಲಾಗಿ ಒಂದು ಹುಚ್ಚಿನ ತರ ಆಡ್ತಾ ಇದ್ದ. ಒಂದಿನ ಅವನು ಗಲಾಟೆ ಮಾಡಿದಂತ ಒಂದು ಹುಡುಗಿ ಅವನ ಹೆಸರನ್ನ ಬೋರ್ಡ್ ಮೇಲೆ ಬರ್ದಿದ್ದಾಳೆ. ಅದೇ ಕೋಪಕ್ಕೆ ಅವನು ಆ ಹುಡುಗಿ ಸ್ಕರ್ಟ್ ಅನ್ನ ಎಳೆದು ಎಲ್ಲರ ಮುಂದೆ ಅವಳಿಗೆ ಅವಮಾನ ಮಾಡಿರ್ತಾನೆ. ಇದನ್ನ ನೋಡಿದಂತ ಬೇರೆ ಸ್ಟೂಡೆಂಟ್ಸ್ ಎಲ್ಲ ನಗಾಡಿದ್ರು. ಅವನು ಆ ರೀತಿ ಮಾಡೋದಕ್ಕೆ ಸ್ಕೂಲ್ಗೆ ಒಂದು ಬ್ಯಾಡ್ ನೇಮೇ ಬಂದ್ಬಿಟ್ಟಿರುತ್ತೆ. ಅದಾದ್ಮೇಲೆ ಆ ಹುಡುಗನ ತಂದೆ ನನ್ನ ಸ್ಕೂಲ್ಗೆ ಕರೆಸಿ ಇದ್ರ ಬಗ್ಗೆ ಹೇಳಿರ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅವರ ತಂದೆ ತುಂಬಾನೇ ಸ್ಟ್ರಿಕ್ಟ್ ಆಗಿರುವಂತ ವ್ಯಕ್ತಿ ಆಗಿರ್ತಾನೆ. ಆ ರೀತಿ ತಂದೆ ಸ್ಟ್ರಿಕ್ಟ್ ಆಗಿದ್ರೆ ಅವರ ಮಗನ್ಗೆ ಅವ್ರ ಅಪ್ಪನ ಕಂಡ್ರೆ ಒಂದು ಚೂರು ಕೂಡ ಆಗ್ತಾ ಇರೋದಿಲ್ಲ. ಬದಲಾಗಿ ಅವ್ರ ಅಪ್ಪನ ಮೇಲೆ ಕೋಪನ ತೀರ್ಸ್ಕೊಳಕ್ ಆಗೋದಿಲ್ವಲ್ಲ, ಅದಕ್ಕೇನೆ ಅವನು ಯಾರು ಸಿಗ್ತಾರೋ ಅವ್ರ ಮೇಲೆ ಅವನ ಕೋಪನ ತೀರ್ಸ್ಕೊಂತಾ ಇರ್ತಾನೆ. ಇನ್ನ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಇವನ ಜೊತೆ ಫೈಟ್ ಮಾಡಕ್ ಆಗಿರೋಂತ ಹೆಣ್ಮಕ್ಳು ಸಿಗ್ತಾರಲ್ಲ, ಅವ್ರಂತೂ ಸಖತ್ತಾಗಿ ಇವನು ಹಿಂಸೆ ಕೊಟ್ಟಿರ್ತಾನೆ. ಆ ಸ್ಕೂಲಲ್ಲಿ ಅವನು ಮಾಡಿರೋಂತ ಕೆಲಸಕ್ಕೆ ಅವ್ರ ಅಪ್ಪ ಅವನಿಗೆ ಸಖತ್ತಾಗಿ ಶಿಕ್ಷೆಯನ್ನು ಕೊಟ್ಟಿರ್ತಾನೆ. ಆ ಶಿಕ್ಷೆನ ಅವ್ರ ಮಗನಿಗೆ ಕೊಟ್ರಲ್ಲ, ಅದನ್ನ ನಾನು ಇವತ್ತರೆಗೂ ಮರ್ತಿಲ್ಲ ಅಂತ ಆ ಲೇಡಿ ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ನಮ್ಗೆ ಆ ಹುಡುಗನಿಗೆ ಯಾವ ಶಿಕ್ಷೆ ಕೊಟ್ರು ಅಂತ ತೋರಿಸ್ತಾರೆ. ಅವರ ತಂದೆ ಎಲ್ಲರ ಮುಂದೆ ಅವನಿಗೆ ಹೊಡೆದು 2 ಪ್ಯಾಂಟ್ ಅನ್ನ ಬಿಚ್ಚಿ ಅವನನ್ನ ಇಡೀ ಸ್ಕೂಲಲ್ಲಿ ಓಡಾಡಿಸಿರ್ತಾರೆ. ಆಕ್ಚುಲಿ ಅವರು ಆ ರೀತಿ ಮಾಡೋದಕ್ಕೆ ಕಾರಣ, ಒಂದು ಹುಡುಗಿಗೆ ನೀನು ಈ ರೀತಿ ಅವಮಾನ ಮಾಡಿದ್ಯಲ್ಲ, ಅವನಿಗೂ ಕೂಡ ಆ ರೀತಿ ಮಾಡಿದ್ರೆ ಅವನು ಬುದ್ಧಿ ಕಲಿತಾನಂತ ಆ ರೀತಿ ಮಾಡಿರ್ತಾರೆ. ಬಟ್ ಇದನ್ನ ನೋಡಂತ ಸ್ಕೂಲ್ ಮಕ್ಕಳು ಸುಮ್ಮನೆ ಇರ್ಬೇಕಲ್ಲ, ಅವರಿಗೆ ಇದನ್ನ ನೋಡ್ತಾ ನಗಾಡ್ತಾ ಇದ್ದಾರೆ. ಇದರಿಂದ ಆ ಹುಡುಗನಿಗೆ ತುಂಬಾನೇ ದೊಡ್ಡ ಅವಮಾನ ಆಗ್ಬಿಟ್ಟಿರುತ್ತೆ. ಈಗ ಆ ಹುಡುಗನಿಗೆ ಶಿಕ್ಷೆ ಕೊಟ್ಟಿರೋದು ಬೇರೆ ಯಾರು ಅಲ್ಲ, ಅದು ಈ ಇನ್ಸ್ಪೆಕ್ಟರೇ ಆಗಿರ್ತಾನೆ. ಇದಾದ್ಮೇಲೆ ಮತ್ತೆ ಆ ಸಿಸ್ಟರ್ ಮಾತಾಡ್ತಾ, ಮಗನಿಗೆ ತಂದೆ ಅಷ್ಟೆಲ್ಲ ಅವಮಾನ ಮಾಡಿದ್ರು, ನೆಕ್ಸ್ಟ್ ಡೇ ಅವನ ಸ್ಕೂಲ್ಗೆ ಹೋಗಂತ ತುಂಬಾನೇ ಬಲವಂತ ಮಾಡಿದ್ರು ಅಂತ ಹೇಳ್ತಾ ಇದ್ದಾಳೆ. ಇಂಥ ವಾತಾವರಣದಲ್ಲಿ ಮಕ್ಕಳು ಬೆಳೆದ್ರೆ ಯಾವ ರೀತಿ ಬದಲಾಗ್ತಾರೆ, ಬದಲಾಗಿ ಒಂದು ಡೇಂಜರಸ್ ಆಗಿ ಕನ್ವರ್ಟ್ ಆಗ್ತಾರೆ. ಹುಡುಗರಿಗಂತ ಯಾರಾದ್ರೂ ಬೈದ್ರೆ ಏನಾದ್ರು ಅಂದ್ರೆ ಒಂದು ಅಹಂಕಾರ, ಒಂದು ಈಗೋ ಬರುತ್ತಲ್ಲ, ಆ ರೀತಿ ಈ ಹುಡುಗನಿಗೂ ಇದೆ. ಬಟ್ ಅದು ಕಡಿಮೆ ಇಲ್ಲ, ಕಂಪೇರ್ ಮಾಡಿದ್ರೆ ಎಲ್ಲರಿಗಿಂತ ಜಾಸ್ತಿನೇ ಇದೆ. ಯಾಕಂದ್ರೆ ಸಣ್ಣ ವಯಸ್ಸಿಂದ ಅವರ ಅಪ್ಪ ತುಂಬಾನೇ ಟಾರ್ಚರ್ ಕೊಟ್ಟು ನನ್ನ ಬೆಳೆಸಿದಾರಲ್ವಾ, ಅದಕ್ಕೇನೆ. ಇದೇ ರೀತಿ ಆ ಸೈಕಿಯಾಟ್ರಿಸ್ಟ್ ಕೂಡ ಒಂದ್ಸಲ ಹೇಳಿರ್ತಾರೆ, ಈ ಸಮಾಜದಲ್ಲಿ 2 ರೀತಿ ಅಪರಾಧಿಗಳು ಇರ್ತಾರೆ. ಅದು ಹುಟ್ಟಿನಿಂದ ಯಾರೆಲ್ಲ ಟಾರ್ಚರ್ ನ ಅನುಭವಿಸಿ ಬೆಳ್ತಿರ್ತಾರಲ್ಲ, ಅವರು ಕೂಡ ಒಂದು ಅಪರಾಧಿಯಾಗಿ ಬೆಳ್ತಿರ್ತಾರೆ. ಇನ್ನೊಂದು ರೀತಿಯ ಅಪರಾಧಿಗಳು ಯಾರಂದ್ರೆ ಈ ಸೈಕೋಪಾತ್ ಅಂತಾರಲ್ಲ, ಹುಟ್ಟದಾಗಿನ ಕರೆಕ್ಟ್ ಆಗಿ ಇರ್ತಾರೆ. ಬಟ್ ಬೆಳೀತಾ ತಮ್ಮ ಸುತ್ತಮುತ್ತಲ ವಾತಾವರಣ ನೋಡ್ತಾ ಅವರು ಕೂಡ ಕೆಟ್ಟವರಾಗಿ ಬದಲಾಗಿ ಹೋಗಿರ್ತಾರೆ. ಅದರಲ್ಲಿ ಈ ಇನ್ಸ್ಪೆಕ್ಟರ್ ಮಗ ಯಾವ್ದಕ್ಕೆ ಬರ್ತಾನಂದ್ರೆ ಈ 2ನೇದು ಅಂತಾರಲ್ಲ, ಅದಕ್ಕೇನೆ. ಹುಟ್ಟದಾಗಿನ ಅವನು ಒಳ್ಳೆನಾಗೆ ಇದ್ದ, ಬದಲಾಗಿ ಅವನು ಅವನ ಸುತ್ತಮುತ್ತಲ ವಾತಾವರಣ ನೋಡ್ತಾನೆ ಒಂದು ಸೈಕೋ ಆಗಿ ಬದಲಾಗಿರ್ತಾನೆ. ಇದೇ ರೀಸನ್ ಇಂದ ಇನ್ಸ್ಪೆಕ್ಟರ್ ನ ಕಂಡ್ರೆ ಅವ್ರ ಮಗನ್ಗೂ ಕೂಡ ಆಗ್ತಾ ಇರೋದಿಲ್ಲ. ಅವ್ರನ್ನ ಕಂಡ್ರೆ ಯಾವಾಗ್ಲೂ ಕೋಪ, ದ್ವೇಷ ಅದನ್ನೇ ತೋರಿಸ್ತಾ ಇರ್ತಾನೆ. ಇದೇ ವಿಚಾರನ ಸೈಕಿಯಾಟ್ರಿಸ್ಟ್ ಹೇಳ್ತಾ, ಒಂದೊಂದ್ಸಲ ನಿಮ್ಮ ಮಗನ ನೋಡಿದ್ರೆ ನನ್ಗೇನೆ ಭಯ ಆಗುತ್ತೆ ಅಂತ ಹೇಳ್ತಾರೆ. ಈಗ ಇನ್ಸ್ಪೆಕ್ಟರ್ ಮಗ ಇದಾನಲ್ಲ ಫಿಲಿಪ್, ಅವನು ಎಲಿಜಬೆತ್ ಅಂತ ಒಂದು ಹುಡುಗಿ ಸತ್ತೋದಲ್ಲ, ಆ ಹುಡುಗಿನ ಇವನು ಲವ್ ಮಾಡ್ತಾ ಇದ್ದ. ಒಂದು ಕಡೆ ಫಿಲಿಪ್ ಒಂದು ದೊಡ್ಡ ಸೈಕೋ ಆಗಿ ವರ್ಕ್ ಮಾಡ್ತಾ ಇದಾರೆ, ಇನ್ನೊಂದು ಕಡೆ ಎಲಿಜಬೆತ್ ಈ ಮಾನವ ಹಕ್ಕುಗಳು ಅಂತಾರಲ್ಲ, ಅದಕ್ಕೋಸ್ಕರ ಅವಳು ಫೈಟ್ ಮಾಡ್ತಾ ಇರ್ತಾಳೆ. ಇಬ್ರು ಕೂಡ ಒಬ್ಬನೊಬ್ರು ಲವ್ ಮಾಡ್ತಾ ಇರ್ಬೋದು. ಬಟ್ ಇವ್ರಿಬ್ರಿಗೂ ಇರುವಂತ ಮನಸ್ಥಿತಿ ತುಂಬಾನೇ ಡಿಫ್ರೆಂಟ್ ಆಗಿರೋದು. ಒಂದ್ ಕಡೆ ಇವನು ಸೈಕೋ ಆದ್ರೆ, ಇನ್ನೊಂದ್ ಕಡೆ ಅವಳು ಸಮಾಜ ಸೇವಕಿ. ಹೀಗಿದ್ದಾಗ ಅವನು ಹೀಗೂ ಅಟ್ ಆಗದೆ ಇರುತ್ತಾ, ಅದನ್ನ ತೋರಿಸ್ತಾನೆ ನಮ್ಗೆ ಈಗ ಫ್ಲಾಶ್ ಬ್ಯಾಕ್ ಕರ್ಕೊಂಡು ಹೋಗ್ತಾರೆ. ಈಗ ಪೊಲೀಸ್ ರಾಜೀವ್ನ ಕುಣಿಸ್ಕೊಂಡು ಎಲಿಜಬೆತ್ ನ ಕೊಂದಿರೋದು ಯಾರು ಅಂತ ಕೇಳ್ತಾ ಇದಾರೆ. ಅದಕ್ಕೆ ರಾಜೀವ್, ಸರ್ ಅದನ್ನ ನಾನ್ ಮಾಡಿಲ್ಲ, ಆ ಕೆಲಸ ಮಾಡಿದ್ರೆ ಅದು ಫಿಲಿಪೇ ಮಾಡಿರ್ಬೋದು. ಅವ್ನಿಗೆ ಯಾವ್ದೇ ಹುಡುಗಿರಾಗ್ಲಿ ಅವರು ಶ್ರೇಷ್ಠ ಅಂತ ಹೇಳ್ಕೊಂಬಾರ್ದು. ಆ ರೀತಿ ಹೇಳ್ತಾರೆ ಅವ್ನಿಗೆ ಈಗೋ ಅಟ್ಟಾಗಿ ಅವ್ನು ಸಹಿಸ್ಕೊಳೋದಿಲ್ಲ. ಅಂತ ಹುಡುಗಿನ ಕಂಡ್ರೆ ಅವ್ನಿಗೆ ಅಸಹ್ಯ ಆಗ್ತಾ ಇತ್ತು, ಅಂತವ್ರನ್ನ ಕೊಲ್ಬೇಕಂತ ಅನ್ಕೊಂಡಿದ್ದೆ ಸರ್ ಅಂತ ಹೇಳ್ತಾ ಇದ್ದಾನೆ. ಇದೇ ವಿಚಾರನ ಅಂಕಲ್ ಹೇಳ್ತಿ ಈಗ ಪೊಲೀಸ್ ಇನ್ಸ್ಪೆಕ್ಟರ್ಗೂ ಕೂಡ ಹೇಳ್ತಾ ಇದ್ದಾಳೆ. ರಾಜೀವ್ ಇದನ್ನ ಹೇಳಿರ್ತಾನಲ್ಲ, ಇದ್ರ ಜೊತೆ ಇನ್ನೊಂದು ವಿಚಾರ ಕೂಡ ಹೇಳಿರ್ತಾನೆ. ಅದೇನಂದ್ರೆ ಫಿಲಿಪ್ಗೆ ತರ ತಂದೆ ನೋಡಿದ್ರೆ ಆಗ್ತಾ ಇರ್ಲಿಲ್ಲ, ಅವ್ರ ಮೇಲೆ ಹೋಗಿ ಕೋಪನ ತೀರ್ಸ್ಕೊಳಕ್ ಆಗಲ್ವಲ್ಲ, ಅದಕ್ಕೆ ಬದಲಾಗಿ ಯಾರು ನಿರಪರಾಧಿ ಇರ್ತಾರಲ್ಲ ಅವ್ರ ಮೇಲೆ ಕೋಪನ ತೀರ್ಸ್ಕೊಂಡಿರ್ತಾನೆ. ಅದೇ ಸರ್ ಫಿಲಿಪ್ ನ ನಿಜವಾದ ಸಮಸ್ಯೆ ಅಂತ ಈ ಹುಡುಗ ಹೇಳ್ಬಿಡ್ತಾನೆ. ಈಗ ನಮ್ಗೆ ಮತ್ತೊಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ರಾಜೀವ್ ಮತ್ತೆ ಫಿಲಿಪ್ ಇಬ್ರು ಸೇರ್ಕೊಂಡು ಒಂದ್ ಕಡೆ ಡ್ರಗ್ ಅದೆಲ್ಲ ತಗೊಂತಾ ಇರ್ತಾರಲ್ಲ, ಆಗ ಇನ್ಸ್ಪೆಕ್ಟರ್ ಅಲ್ಲಿಗೆ ಹೋಗಿ ಇಬ್ಬರನ್ನ ಹೊಡೆದು ಆಚೆ ಹಾಕಿರ್ತಾರೆ. ಅವರಿಂದ ಇಬ್ರು ತಪ್ಪಿಸ್ಕೊಂಡು ಒಂದು ಕಾರಲ್ಲಿ ಬಂದು ಕೂತಿರ್ತಾರೆ. ಈಗ ಫಿಲಿಪ್ ನ ಪರಿಸ್ಥಿತಿ ಏನೋ, ಅವ್ರ ಅಪ್ಪನ ಕೈಗೆ ಏಟಲ್ಲಿ ತಿಂದಿದ್ದಾನೆ, ಅದರಿಂದ ಅವನಿಗೆ ಈಗ ಹೊರಟಾಗಿದೆ. ಅದಕ್ಕೇನೆ ಫಿಲಿಪ್ ಟೆನ್ಷನ್ ಅನ್ನ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಈಗ ಈ ಕೋಪನ ಯಾರ ಮೇಲೆ ಆದ್ರೂ ತೀರ್ಸ್ಕೊಬೇಕಂತ ಕಾಯ್ತಾನೆ ಕೂತಿದ್ದಾನೆ. ಅದೇ ಟೈಮ್ಗೆ ಅಂಕಲ್ ಮಗಳಿದಾಳಲ್ವಾ, ಅವಳು ಒಂದ್ ಕಡೆ ಕಾರನ್ನ ನಿಲ್ಸಿ ಅವ್ರ ಅಪ್ಪನ ಜೊತೆ ಮಾತಾಡ್ತಾ ಇರ್ತಾಳೆ. ಇದನ್ನ ನೋಡಿದಂತ ಇನ್ಸ್ಪೆಕ್ಟರ್ ಅವಳ ಹತ್ರ ಹೋಗಿ ಅವಳನ್ನ ಬೈದಿರ್ತಾಳೆ. ಆಕ್ಚುಲಿ ಈ ಸೀನ್ ನಾವು ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಒಂದ್ಸಲ ಇದಾದ್ಮೇಲೆ ಅಂಕಲ್ ನ ಮಗಳು ಕೂಡ ಅಲ್ಲಿಂದ ಹೋಗಿರ್ತಾಳೆ. ಅದೇ ರೀತಿ ಅಂಕಲ್ ನ ಮಗಳನ್ನ ಫಾಲೋ ಮಾಡ್ತಾ ಇನ್ಸ್ಪೆಕ್ಟರ್ ಕೂಡ ಹೋಗಿರ್ತಾರೆ. ಈಗ ಇವರಿಬ್ಬರು
ಇಬ್ರು ಫಾಲೋ ಮಾಡ್ತಾ ರಾಜೀವ್ ಮತ್ತೆ ಫಿಲಿಪ್ಸ್ ಇಬ್ರು ಕೂಡ ಹೋಗಿರ್ತಾರೆ. ಈಗ ಫಿಲಿಪ್ ಏನಂತ ಯೋಚನೆ ಮಾಡಿರ್ತಾನೆ ಅಂದ್ರೆ ತನ್ನ ತಂದೆ ಹೇಗೂ ಸಿಕ್ಕಾಕೊಂಡಿದ್ದಾರೆ, ಅವ್ನ ಹೇಗಾದ್ರೂ ಕೊಂದಾಕ್ಬೇಕು ಅಂತ. ಅದೇ ರೀತಿ ಇವರಿಬ್ರು ಯೋಚನೆ ಮಾಡ್ತಾ ಬೇರೆ ದಾರಿಗೆ ಬಂದ್ಬಿಟ್ಟಿರ್ತಾರೆ. ಇದಾದ್ಮೇಲೆ ಇವರಿಬ್ರು ಮತ್ತೆ ಕಾರ್ನ ತಿರ್ಸ್ಕೊಂಡು ಸರಿಯಾದ ದಾರಿಗೆ ಬಂದಿರ್ತಾರೆ. ಆಗ ಅಂಕಲ್ ನ ಮಗಳಿದಾಳಲ್ವಾ, ಅವಳು ಕೂಡ ಕಾರ್ನ ರೋಡಲ್ಲಿ ಹಾಕೊಂಡೆ ನಿಂತಿರ್ತಾಳೆ. ಇದನ್ನ ನೋಡಿದಂತ ಫಿಲಿಪ್ ಟ್ರಿಗರ್ ಆಗ್ಬಿಟ್ಟು ಯಾಕೆ ಇಲ್ಲಿ ನಿಲ್ಸಿದೆ ಕಾರು, ನಿಂಗೆ ಗೊತ್ತಾಗಲ್ವಾ ಅಂತ ಬೈತಾ ಇರ್ತಾನೆ. ಇದಕ್ಕೆ ಅಂಕಲ್ ನ ಮಗಳು ನಿಮ್ಮ ಅಪ್ಪಂದೆಲ್ಲ ರೋಡ್ ಹೋಗು ಅಂತ ಬೈದಿರ್ತಾಳೆ. ಇದರಿಂದ ಮತ್ತೆ ಟ್ರಿಗರ್ ಅಂತ ಫಿಲಿಪ್ ಅವಳ ಕೈಯನ್ನು ಹಿಡ್ಕೊಂಡು ಮಾತಾಡ್ಸಿರ್ತಾನೆ. ಅದಕ್ಕೆ ಅಂಕಲ್ ಮಗಳು ಕೈಯನ್ನು ಬಿಟ್ಟು ಮಾತಾಡ್ಸು ಅಂತ ಹೇಳಿರ್ತಾಳೆ. ಆಗ ಫಿಲಿಪ್ ಅವಳ ಕೈಯನ್ನು ಬಿಟ್ಟಿರೋದಿಲ್ಲ. ಆಗ ಅವಳು ಕೋಪ ಬಂದು ಅವನನ್ನ ಹಿಂದಕ್ಕೆ ತಳ್ಬಿಟ್ಟಿರ್ತಾಳೆ. ಇದರಿಂದ ಫಿಲಿಪ್ ರೋಡ್ಗೆ ಹೋಗಿ ಬಿದ್ದೋಗಿರ್ತಾನೆ. ಫಿಲಿಪ್ ಬಿದ್ನಲ್ಲ, ಅಲ್ಲೇನೆ ಅವನಿಗೊಂದು ಕಲ್ ಸಿಕ್ಕಿರುತ್ತೆ. ಆ ಕಲ್ಲು ತಗೊಬಂದು ಅಂಕಲ್ ಮಗಳಿಗೆ ಮುಖನೆಲ್ಲ ಜಜ್ಜಿ ಹೊಡೆದಾಕಿರ್ತಾನೆ. ಅಷ್ಟಾದ್ರೂ ಕೂಡ ಅಂಕಲ್ ಮಗಳು ಇನ್ನೂ ಕೂಡ ಸತ್ತಿರೋದಿಲ್ಲ. ಬಟ್ ಅಷ್ಟಲ್ಲೇ ಫಿಲಿಪ್ ಅವಳ ನಾಲ್ಗೆ ಮತ್ತು ಕಿರುಬೆರಳನ್ನ ಕಟ್ ಮಾಡಾಕಿರ್ತಾನೆ. ಈಗ ರಾಜು ಕೂಡ ಅಲ್ಲೇನೆ ಇದ್ದಾನೆ. ಬಟ್ ಅವನಿಗೆ ಎದ್ದು ಬರಕ್ ಆಗ್ತಾ ಇಲ್ಲ, ಯಾಕಂದ್ರೆ ಅವನು ಅಷ್ಟೊಂದು ಡ್ರಗ್ ಅನ್ನ ತಗೊಂಡ್ಬಿಟ್ಟಿರ್ತಾನೆ. ಈಗ ರಾಜುಗೆ ಅನಿಸ್ತಾ ಇದೆ ಇದಕ್ಕೆಲ್ಲ ಕಾರಣ ನಾನೇ ಮತ್ತೆ ಇದೇ ದಾರಿಗೆ ಬಾ ಅಂತ ಹೇಳ್ಬಾರ್ದಾಗಿತ್ತು ಅಂತ ಅನ್ಕೊಂತಾ ಇದ್ದಾನೆ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಇನ್ಸ್ಪೆಕ್ಟರ್ ಮತ್ತೆ ಅವರ ಮಗ ಇಬ್ರು ಕೂಡ ಹೋಟೆಲ್ಗೆ ಊಟಕ್ಕೆ ಅಂತ ಬಂದಿದ್ರಲ್ಲ. ಆಗ ಅಂಕಲ್ ಮಗಳು ಬಂದು ಇಬ್ರಿಗೂ ಬಾಯಿಗೆ ಬಂದಾಗ ಬೈದಿರ್ತಾಳೆ. ಈ ಕೋಪನು ಕೂಡ ಫಿಲಿಪ್ಗೆ ಇದ್ದೇ ಇರುತ್ತೆ. ಅದಕ್ಕೆ ಫಿಲಿಪ್ ನಗಾಡ್ತಾನೆ ಅವಳನ್ನ ಕೊಂದು ಬಿಸಾಕಿರ್ತಾನೆ. ಆಕ್ಚುಲಿ ಈ ಸ್ಟೋರಿನ ಅಂಕಲ್ ಎಂಟಿ ಹೇಳ್ತಾರಲ್ವಾ, ಅಂಕಲ್ ಎಂಟಿ ಈ ಸ್ಟೋರಿ ಎಲ್ಲ ಹೇಳಿದ್ರು ಈ ಸ್ಟೋರಿಯಲ್ಲಿ ಯಾರ ಹೆಸರು ಹೇಳೋದಿಲ್ಲ, ಬದಲಾಗಿ ಇದೊಂದು ಕತೆ ತರ ಹೇಳಿರ್ತಾರೆ. ಈ ಸ್ಟೋರಿ ಪೂರ್ತಿ ಕೇಳಂತ ಇನ್ಸ್ಪೆಕ್ಟರ್ಗೆ ಇದಕ್ಕೆಲ್ಲ ಕಾರಣ ನನ್ನ ಮಗನೇ ಅಂತ ಗೊತ್ತಾಗ್ಬಿಡುತ್ತೆ. ಆಗ ಇನ್ಸ್ಪೆಕ್ಟರ್ ಯೋಚನೆ ಮಾಡ್ತಾ, ಚಿಕ್ಕ ವಯಸ್ಸಲ್ಲಿ ನಾನೇನೋ ಗೊತ್ತಿಲ್ಲದೆ ಅವನಿಗೆ ಅವಮಾನ ಮಾಡ್ಬಿಟ್ಟೆ, ಅದೇ ಕೋಪದಿಂದ ಅವನು ಇಷ್ಟೊಂದು ಸೈಕೋ ಆಗಿದ್ದಾನ. ಒಂದು ಕಡೆ ಎಲಿಜಬೆತ್ ನ ಸಾಯಿಸಿದ್ರೆ ಇನ್ನೊಂದು ಕಡೆ ಈ ಲಾಯರ್ ಹುಡುಗಿನ ಸಾಯಿಸಿದ್ದಾನೆ. ಅವನು ಇಷ್ಟೊಂದು ಕ್ರೂರಿ ಆಗ್ತಾನೆ ಅಂತ ನಂಗೆ ಗೊತ್ತಿರಲಿಲ್ಲ ಅಂತ ಮನಸ್ಸಲ್ಲಿ ಅನ್ಕೊಂತಾ ಇದ್ದಾನೆ. ಅಷ್ಟರಲ್ಲಿ ಲೇಡಿ ಪೊಲೀಸ್ ಇನ್ಸ್ಪೆಕ್ಟರ್ ಹತ್ರ ಬಂದು, ಸರ್ ಒಂದು ನ್ಯೂಸ್ ಬಂದಿದೆ, ನಾನೇನೋ ಅಂತ ಹೋಗಿ ಆಚೆ ಚೆಕ್ ಮಾಡ್ಕೊ ಬರ್ತೀನಿ ಅಂತ ಹೇಳ್ತಾಳೆ. ಈ ಕಡೆ ಇನ್ಸ್ಪೆಕ್ಟರ್ ಮತ್ತೆ ಆ ಆಂಟಿ ಜೊತೆ ಮಾತಾಡ್ತಾನೆ ಇದ್ದಾನಲ್ಲ. ಆಗ ಇನ್ಸ್ಪೆಕ್ಟರ್ ಆ ಆಂಟಿಗೆ, ದಯವಿಟ್ಟು ನನ್ನ ಮಗನ ಉಳಿಸ್ಕೊಳ್ಳೋದಕ್ಕೆ ಏನಾದ್ರೂ ದಾರಿ ಇದ್ರೆ ಹೇಳಿ, ಅವ್ನು ನನಗೆ ಸಿಕ್ಕಿದಾದ್ಮೇಲೆ ನಾನೇ ಅವನಿಗೆ ಜೈಲ್ ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಕೇಳಿದಂತ ಆ ಆಂಟಿ ಮಾತಾಡ್ತಾ, ನಾನೇನು ಬದುಕೋದಿಲ್ಲ, ನನ್ನ ಗಂಡನ ತೀರೋಗಿದ್ದಾನೆ, ನನ್ನ ಮಗಳು ಕೂಡ ತೀರೋಗಿದ್ದಾಳೆ, ಅವ್ರು ಇಲ್ದೇ ಇರೋಂತ ಭೂಮಿ ಮೇಲೆ ನಾನು ಕೂಡ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಇದನ್ನ ಕೇಳಿದಾಗ ನಮ್ಗೆ ಅರ್ಥ ಆಗುತ್ತೆ ಅಂಕಲ್ ಕುಡಿದಿದ್ದಾನಲ್ಲ ಆ ಪಾಯ್ಸನ್, ಅದನ್ನ ಈ ಆಂಟಿ ಕೂಡ ಕುಡಿದಿದ್ದಾಳೆ ಅಂತ. ಈಗ ಆಂಟಿ ಸಾಯಕ್ ಮೊದಲು ನಿನ್ಗೊಂದು ಕ್ಲೂ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಆ ಕ್ಲೂ ಒಂದು ನಂಬರ್, ಈಗ ನಾನು ಇದನ್ನ ಬರ್ದಿಕ್ ಹೋಗ್ತಾ ಇದೀನಿ ಅಂತ ಹೇಳ್ತಾಳೆ. ಇದಾದ್ಮೇಲೆ ಆಂಟಿ ಅಲ್ಲೇನೆ ಸೋತೋಗ್ತಾರೆ. ಪೊಲೀಸರು ಅಷ್ಟೇ ಅವಳ ಮನೆ ಡೋರ್ ನ ಹೊಡೆದು ಒಳಗಡೆ ಬಂದು ಚೆಕ್ ಮಾಡ್ತಾರೆ. ಅವಳ ಕೈಯಲ್ಲಿ ಒಂದು ಫೋನ್ ನಂಬರ್ ಕೂಡ ಇರುತ್ತೆ. ಈಗ ಆ ಫೋನ್ ನಂಬರ್ ನೋಡಿದಂತ ಇನ್ಸ್ಪೆಕ್ಟರ್ಗೆ ಒಂದು ಆಶ್ಚರ್ಯ ಕಾದಿರುತ್ತೆ, ಯಾಕಂದ್ರೆ ಆ ಫೋನ್ ನಂಬರ್ ಈ ಇನ್ಸ್ಪೆಕ್ಟರ್ದೇ ಆಗಿರುತ್ತೆ. ಈಗ ಇನ್ಸ್ಪೆಕ್ಟರ್ ನ ಕೆಲಸ ಏನು, ಈ ನಂಬರ್ ನ ಡಿಕೋಡ್ ಮಾಡಿ ತನ್ನ ಮಗ ಇಲ್ಲಿದ್ದಾನಂತ ಕಂಡುಹಿಡ್ಕೊಬೇಕು. ಇದನ್ನ ಯೋಚನೆ ಮಾಡಿದಂತ ಇನ್ಸ್ಪೆಕ್ಟರ್, ಇಲ್ಲಿಂದ ನನ್ನ ಮನೆ 15 ನಿಮಿಷ ಆಗುತ್ತೆ, ಮೋಸ್ಟ್ಲಿ ನನ್ನ ಮಗನ ನನ್ನ ಮನೇಲಿ ಏನಾದ್ರು ಕುಡಿಕಿರ್ಬೋದು ಅಂತ ಅನ್ಕೊಂತಾ ಇದ್ದಾನೆ. ಅದಕ್ಕೆ ಆ ಲೇಡಿ ಪೊಲೀಸ್ ಲೋಕಲ್ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ, ಫಸ್ಟ್ ನೀವು ಸಾರ್ ಮನೆ ಹತ್ರ ಹೋಗಿ ಅವ್ರ ಮನೆ ಸುತ್ತಮುತ್ತ ಎಲ್ಲಾದ್ರೂ ಹೊಸ ಮಣ್ಣಿದೆಯಾ ಚೆಕ್ ಮಾಡಿ ಅಂತ ಹೇಳ್ತಾ ಇದ್ದಾಳೆ. ಅಂದ್ರೆ ಅವನ ಮಣ್ಣಾಗಿ ಊತಾಕಿದಾನಲ್ಲ ಅದಕ್ಕೇನೆ. ಪೊಲೀಸರು ಅಷ್ಟೇ ಅವ್ರು ಹೇಳಿದ ತಕ್ಷಣ ಅವ್ರ ಮನೆ ಹತ್ರ ಹೋಗಿ ಸುತ್ತಮುತ್ತ ಹುಡುಕ್ತಾ ಇದ್ದಾರೆ. ಪೊಲೀಸರು ಆ ರೀತಿ ಹುಡುಕ್ತಾ ಇರ್ಬೇಕಾದ್ರೆ ಇಲ್ಲೊಂದ್ ಕಡೆ ಮಣ್ಣು ಹುಟ್ಟೆ ಬಿದ್ದಿರೋದು ಕಾಣುತ್ತೆ. ಇದನ್ನ ನೋಡೋದಂತ ಪೊಲೀಸ್ ಈಗ ಅಯ್ಯಕ್ಕೆ ಶುರು ಮಾಡ್ಕೊಂತಾರೆ. ಈಗ ಅವ್ರಿಗೆ ಒಳಗಡೆ ಒಂದು ಶವದ ಪೆಟ್ಟಿಗೆ ಕೂಡ ಸಿಗುತ್ತೆ. ಇದನ್ನ ನೋಡಂತ ನಮ್ಗೆ ಅನ್ಸುತ್ತೆ ಮೇ ಬಿ ಈಗ ಫಿಲಿಪ್ಸ್ ಅದ್ರಲ್ಲಿ ಇರ್ಬೋದು ಅಂತ. ಬಟ್ ಆ ರೀತಿ ಆಗಿರೋದಿಲ್ಲ. ಬದಲಾಗಿ ಅಂಕಲ್ ಇಲ್ಲಿ ಆ ರಾಜೀವ್ ಇದನ್ನಲ್ಲ ಅವನ ತಂದು ಇಲ್ಲಿ ಹಾಕ್ಬಿಟ್ಟು ಹೋಗಿರ್ತಾರೆ. ಇದ್ರಲ್ಲಿ ಇನ್ನೊಂದು ಆಶ್ಚರ್ಯ ಏನಂದ್ರೆ ಆ ರಾಜೀವ್ ಇನ್ನು ಸತ್ತಿರೋದಿಲ್ಲ, ಬದಲಾಗಿ ಇನ್ನು ಬದುಕೇ ಇರ್ತಾನೆ. ಅವನು ಸಾಯಬಾರ್ದಂತಾನೆ ಅಂಕಲ್ ಆಕ್ಸಿಜನ್ ಸಿಲಿಂಡರ್ ಮತ್ತೆ ಮಾಸ್ಕ್ ಎಲ್ಲ ಕೂಡ ಹಾಕಿ ಹೋಗಿರ್ತಾರೆ. ಆಕ್ಚುಲಿ ಅಂಕಲ್ ಈ ರೀತಿ ಯಾಕೆ ಮಾಡಿರ್ತಾರೆ ಅಂದ್ರೆ ಅಂಕಲ್ ನ ಟಾರ್ಗೆಟ್ ರಾಜೀವ್ ಆಗಿರೋದಿಲ್ಲ, ಬದಲಾಗಿ ಫಿಲಿಪ್ಸ್ ಆಗಿರ್ತಾನೆ. ಅದಕ್ಕೆ ಅಂಕಲ್ ರಾಜೀವ್ ನ ಕೊಲ್ದೇನೆ ಹಾಗೇನೆ ಬಿಟ್ಬಿಟ್ಟಿರ್ತಾರೆ. ಇಷ್ಟೆಲ್ಲ ಕಷ್ಟಪಟ್ಟಂತ ಪೊಲೀಸ್ಗೆ ಸಿಕ್ಕಿದ್ದು ಫಿಲಿಪ್ಸ್ ಅಲ್ಲ, ಬದಲಾಗಿ ರಾಜೀವ್. ಆಕ್ಚುಲಿ ಅಂಕಲ್ ರಾಜೀವ್ ಈ ರೀತಿ ಯಾಕೆ ಮಾಡಿದ್ದಾನಂದ್ರೆ ಫಿಲಿಪ್ಸ್ ತನ್ನ ಮಗಳನ್ನ ಕೊಲ್ಬೇಕಾದ್ರೂ ರಾಜೀವ್ ಏನು ಕೂಡ ಸಹಾಯ ಮಾಡಿರೋದಿಲ್ಲ, ಬದಲಿಗೆ ಆ ಘಟನೆ ನೋಡ್ತಾ ಅದೇ ರೀತಿ ಕೂತ್ಬಿಟ್ಟಿರ್ತಾನಲ್ಲ, ಅದಕ್ಕೆ ಅಂಕಲ್ ಇವನ್ಗೆ ಈ ರೀತಿ ಶಿಕ್ಷಣ ಕೊಟ್ಟಿರ್ತಾರೆ. ಈಗ ಅದೇ ಜಾಗಕ್ಕೆ ಮೆಡಿಕಲ್ ಟೀಮ್ ಕೂಡ ಬಂದು ಅವನೇನೋ ಉಸಿರಾಡ್ತಾ ಇದ್ದಾನಲ್ಲ ಅವನ್ನ ಕಾಪಾಡಕ್ಕಾಗುತ್ತೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಕಡೆ ಇನ್ಸ್ಪೆಕ್ಟರ್ ನನ್ನ ಮಗ ಏನಾಗಿರ್ಬೋದು ಎಲ್ಲವನ್ನ ಊತಿಟ್ಟಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಅದೇ ರೀತಿ ಇನ್ಸ್ಪೆಕ್ಟರ್ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅವ್ನಿಗೇನೋ ಒಂದು ವಿಚಾರ ಸ್ಟ್ರೈಕ್ ಆಗುತ್ತೆ. ಆಗ ಇನ್ಸ್ಪೆಕ್ಟರ್ ಇಷ್ಟೊತ್ತವರೆಗೂ ಅವ್ನಿಗೆ ಏನೇನ್ ಕ್ಲೂ ಸಿಕ್ಕಿದೆಯಲ್ಲ ಅದನ್ನೀಗ ಒಂದ್ ಕಡೆ ಜೋಡಿಸಿ ಲೆಕ್ಕ ಹಾಕ್ತಾನೆ. ಈಗ ಎಲ್ಲ ಕ್ಲೂ ಅಲ್ಲೂ ಫಸ್ಟ್ ಲೆಟರ್ ನ ಫಸ್ಟ್ ತಗೊಂತಾನೆ. ಆ ಲೆಟರ್ ನೆಲ್ಲ ಓದ್ ನೋಡಿದ್ರೆ ಪಿಯಾಟ ಅನ್ನೋಂತ ಒಂದು ವರ್ಡ್ ರೆಡಿ ಆಗುತ್ತೆ. ಅದಕ್ಕೆ ಇನ್ಸ್ಪೆಕ್ಟರ್ ಪಿಯಾಟ ಅಂದ್ರೆ ಏನಂತ ಯೋಚನೆ ಮಾಡಕ್ಕೆ ಶುರು ಮಾಡ್ಕೊಂತಾರೆ. ಮೊದಲಿಗೆ ಪಿ ಅಂದ್ರೆ ಇನ್ಸ್ಪೆಕ್ಟರ್ ಮಗ ಇದಲ್ಲ ಅವನ ಹೆಸರಾಗಿರುತ್ತೆ. ಎರಡನೇದಾಗಿ ಐ ಅಂದ್ರೆ ಇಂದಿರಾ, ಮತ್ತೆ ಇ ಅಂದ್ರೆ ಇಮ್ಯಾನ್ಯುಯಲ್ ಅಂತ, ಮತ್ತೆ ಅದೇ ರೀತಿ ಟಿ ಅಂದ್ರೆ ಟೆರೇಸ್ ಅವರ ತಾಯಿ ಆಗಿರ್ತಾಳೆ. ಈಗ ಲಾಸ್ಟ್ ಗೆ ಎ ಮಿಗ್ಲಿದೆಯಲ್ಲ ಅದರ ಮೀನಿಂಗ್ ಬೇರೆ ಏನೂ ಅಲ್ಲ, ಇಲ್ಲೇನೆ ನಿಂತು ಯೋಚನೆ ಮಾಡ್ತಾ ಇದಾರಲ್ಲ ಆಂಟೋನಿ ಅವರ ಹೆಸರೇನೆ ಆಗಿದೆ. ಇದೆಲ್ಲ ಯೋಚನೆ ಮಾಡಿದಂತ ಇನ್ಸ್ಪೆಕ್ಟರ್ಗೆ ಒಂದು ವಿಚಾರ ಗೊತ್ತಾಗುತ್ತೆ. ಅದೇನಂದ್ರೆ ಪಿಯಾಟ ಅನ್ನೋದು ಒಂದು ಶಿಲ್ಪಿ ಮಾಡಿರುವಂತ ಒಂದು ಶಿಲ್ಪ ಆಗಿರುತ್ತೆ. ಆ ಶಿಲ್ಪಕ್ಕೆ ಪಿಯಾಟ ಅಂತ ಒಂದು ಹೆಸರು ಕೂಡ ಇಟ್ಟಿರ್ತಾರೆ. ಆ ಸ್ಟ್ಯಾಚು ಬೇರೆ ಎಲ್ಲೂ ಇರೋದಿಲ್ಲ, ಇವರ ಮನೆ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಇರುವಂತ ಒಂದು ಜಾಗದಲ್ಲಿ ಇರುತ್ತೆ. ಇದನ್ನ ಗೆಲ್ಕೊಂಡಂತ ಇನ್ಸ್ಪೆಕ್ಟರ್ ಸೀದಾ ಆ ಕಡೆನೆ ಓಡ್ತಾರ. ಇನ್ಸ್ಪೆಕ್ಟರ್ ಈ ರೀತಿ ಓಡಿದ್ರಲ್ಲ ಇದನ್ನ ನೋಡೋದ್ರಿಂದ ಬೇರೆ ಪೊಲೀಸರು ಕೂಡ ಇವ್ರನ್ನ ಫಾಲೋ ಮಾಡ್ತಾ ಇವ್ರ ಹಿಂದೆನೆ ಬರ್ತಾರೆ. ಈಗ ಇನ್ಸ್ಪೆಕ್ಟರ್ ಸೀದಾ ಸ್ಮಶಾನಕ್ಕೆ ಬಂದ್ರೆ ಬೇರೆ ಪೊಲೀಸ್ ಬಂದಿದ್ರಲ್ಲ ಅವ್ರು ದಾರಿ ಗೊತ್ತಿಲ್ಲದೆ ಬೇರೆ ದಾರಿಗೆ ಹೊರಟೋಗ್ಬಿಡ್ತಾರೆ. ಈಗ ಇನ್ಸ್ಪೆಕ್ಟರ್ ಆ ಪಿಯಾಟ ಇದೆಯಲ್ಲ ಅದ್ರ ಸುತ್ತಮುತ್ತ ಹೋಗಿ ಚೆಕ್ ಮಾಡ್ತಾ ಇದಾರೆ, ಅಲ್ಲೆಲ್ಲೂ ಕೂಡ ಅವ್ನಿಗೆ ಕಾಣ್ತಾನೆ ಇಲ್ಲ. ಆಕ್ಚುಲಿ ಆಂಟಿ ಸಾಯಕ್ ಮೊದಲು ನಾವ್ ಇಲ್ಲಿಂದ ಬಂದ್ವು ಅಲ್ಲಿಗೆ ನಾವು ಹೋಗ್ತಾ ಇದೀವಿ ಅಂತ ಹೇಳಿರ್ತಾರೆ. ಮೊದಲಿಗೆ ಈ ಇನ್ಸ್ಪೆಕ್ಟರ್ಗೆ ಅದೇನು ಅಂತ ಅರ್ಥ
ಅರ್ಥನೇ ಆಗಿರೋದಿಲ್ಲ. ಆದ್ರೆ ಈಗ ಇವ್ರಿಗೆ ಇದು ಅರ್ಥ ಆಗ್ತಾ ಇದೆ. ಅಂದ್ರೆ ಆ ಆಂಟಿ ಸಾಯಕ್ ಮೊದಲು ಫಿಲಿಪ್ಸ್ ನ ಬಗ್ಗೆನೇ ಹೇಳಿರ್ತಾಳೆ. ಮೊದಲು ಅವನು ಎಲ್ಲಿಂದ ಹುಟ್ಟು ಬಂದ ಅವ್ರ ಅಮ್ಮನ ಹೊಟ್ಟೆಯಿಂದ. ಅದೇ ರೀತಿ ಅವ್ರ ಅಮ್ಮ ಸತ್ತೋಗಿದಾರಲ್ಲ, ರಮ್ಮನ ಇಲ್ಲಿ ಅಲ್ಲೇನೆ ಮಣ್ಣು ಮಾಡಿರ್ತಾರೆ. ಅದೇ ರೀತಿ ಫಿಲಿಪ್ ನ ತಗೊಂಡೋಗಿ ಅವ್ರ ಅಮ್ಮನ ಸಮಾಧಿಯಲ್ಲೇನೆ ಮಣ್ಣು ಮಾಡಿರ್ತಾರೆ. ಈಗ ಇನ್ಸ್ಪೆಕ್ಟರ್ ಅದಕ್ಕೆ ಹಾಕಿರ್ತಾರಲ್ಲ ಸಿಮೆಂಟ್, ಅದನ್ನ ತಳ್ಳಿ ನೋಡಿದ್ರೆ ಅದು ಈಗ ನೀಟಾಗಿ ಮೂವ್ ಆಗ್ತಾ ಇದೆ. ಈಗ ಇನ್ಸ್ಪೆಕ್ಟರ್ ಅರ್ಥ ಆಗುತ್ತೆ ನನ್ನ ಮಗನ ಒಳಗಡೆ ಹಾಕಿ ಮುಚ್ಚಾಕಿದಾರಂತ. ಇದಾಗ್ತಿದ್ದಂಗೆ ಸ್ಟೋರಿ ಮತ್ತೆ ಈಗ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತಾ. ಆಕ್ಚುಲಿ ಅಂಕಲ್ ಎಲ್ಲ ಕ್ಲೂನು ಕೊಟ್ಟಿದ್ರಲ್ಲ, ಆ ರೀತಿ ಕ್ಲೂ ಕೊಟ್ಟಿದ್ದೆ ಇನ್ಸ್ಪೆಕ್ಟರ್ ಸಮಾಧಿ ಹತ್ರ ಬರ್ಲಿ ಅಂತ. ಈಗ ಆಂಟಿ ಅಂಕಲ್ ಹತ್ರ ಮಾತಾಡ್ತಾ ಈಗ ಅವ್ರ ಮಗನೇನಾದ್ರೂ ಅವ್ನಿಗೆ ಸಿಕ್ಕೋದ್ರೆ ಅವ್ರ ಮಗನ ಕೇಸನ ಅವ್ನು ಮುಚ್ಚಾಕಿ ಮತ್ತೆ ಅವನ್ನ ಕಾಪಾಡ್ಕೊಂತಾನೆ ಅಂತ ಹೇಳ್ತಾಳೆ. ಅದಕ್ಕೆ ಅಂಕಲ್ ಮಾತಾಡ್ತಾ ಇಲ್ಲ ಆ ರೀತಿ ಎಲ್ಲ ಮಾಡಕ್ ಆಗೋದಿಲ್ಲ. ಆಕ್ಚುಲ್ ಆಗಿ ಅವ್ರ ಮಗ ಈ ರೀತಿ ಆಗೋದಕ್ಕೆ ಕಾರಣ ಆ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಈಗ ಅವ್ರಿಗೆ ನಾವು ಟ್ರೀಟ್ಮೆಂಟ್ ಅನ್ನ ಕೊಡ್ತೀವಲ್ಲ, ಅದರಿಂದ ಅವ್ರಿಗಿರುವಂತ ಅಹಂಕಾರ ದುರಂಕಾರ ಎಲ್ಲ ಕೂಡ ಕಡಿಮೆ ಆಗುತ್ತೆ. ಈಗ ಅವರು ಒಂದು ಇನ್ಸ್ಪೆಕ್ಟರ್ ತರ ಅಲ್ಲ, ಬದಲಾಗಿ ಒಂದು ತಂದೆ ತರ ಯೋಚನೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ಆ ಇನ್ಸ್ಪೆಕ್ಟರ್ ನಮ್ಮಿಬ್ಬರ ತರನು ಯೋಚನೆ ಮಾಡ್ತಾರೆ, ಮತ್ತೆ ಎಲಿಜಬೆತ್ ಇದ್ದಾಳಲ್ಲ ಅವಳ ಅಣ್ಣನ್ ತರನು ಯೋಚನೆ ಮಾಡ್ತಾರೆ. ಅದೇ ರೀತಿಯಾಗಿ ಅವರ ಮಗ ಅವ್ನಿಗೆ ಸಿಕ್ಕಿದ್ರು ಕೂಡ ಅವರು ಅವನನ್ನ ಕಾಪಾಡೋದಿಲ್ಲ ಅಂತ ಹೇಳ್ತಾರೆ. ಇದಾದ್ಮೇಲೆ ಸೀನ್ ಕೂಡ ಪ್ರೆಸೆಂಟ್ ಗೆ ಬರುತ್ತೆ. ಈಗ ಇನ್ಸ್ಪೆಕ್ಟರ್ ನ ಕೈಯಲ್ಲಿ ತನ್ನ ಮಗನ ಜೀವ ಕೂಡ ಇದೆ. ಇನ್ಸ್ಪೆಕ್ಟರ್ ಗೆ ತನ್ನ ಮಗ ಎಲ್ಲಿದ್ದಾನೆ ಅಂತ ಗೊತ್ತಿದೆ, ಮತ್ತೆ ಅವ್ರ ಮಗ ಈಗ ಜೀವಂತವಾಗೇನೆ ಇದ್ದಾನೆ. ಇದೆಲ್ಲ ಗೊತ್ತಿದ್ರು ಇನ್ಸ್ಪೆಕ್ಟರ್ ಅವ್ರ ಮಗನ ಈಗ ಕಾಪಾಡೋದಕ್ಕೆ ಹೋಗೋದಿಲ್ಲ. ಬದಲಾಗಿ ಆ ಸಮಾಧಿ ಮೇಲೆ ಮಲ್ಕೊಂಡು ಅಳ್ತಾ ಇದಾರೆ. ಅಂಕಲ್ ಸಾಯಕ್ಕೂ ಮೊದಲು ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳಿರ್ತಾರಲ್ಲ, ಆಗ ಅವ್ರು ಇನ್ನೂ ಒಂದು ಮಾತು ಕೂಡ ಹೇಳಿರ್ತಾರೆ, ನಿನ್ನ ಮಗ ನಿನ್ನ ಕಣ್ಣು ಮುಂದೆನೆ ಸಾಯ್ತಾನೆ, ಅದನ್ನ ನೀನ್ ನೋಡಿ ಅಳ್ತಾನೆ ಕೂತ್ಕೊಂತೀಯ ಹೊರತು ಏನು ಕೂಡ ಮಾಡಕ್ ಆಗೋದಿಲ್ಲ ಅಂತ ಹೇಳಿರ್ತಾರೆ. ಈಗ ಇನ್ಸ್ಪೆಕ್ಟರ್ ನ ಪರಿಸ್ಥಿತಿ ಕೂಡ ಅದೇ ರೀತಿ ಆಗಿದೆ. ಈಗ ಬೇರೆ ಪೊಲೀಸ್ ಇನ್ಸ್ಪೆಕ್ಟರ್ ಗೆ ಫೋನ್ ಮಾಡಿ ಸರ್ ನಿಮ್ ಮಗ ಏನಾದ್ರು ಸಿಕ್ಕದ ಅಂತ ಕೇಳ್ತಾರೆ. ಅದಕ್ಕೆ ಇನ್ಸ್ಪೆಕ್ಟರ್ ತನ್ನ ಕಣ್ಣೀರನ್ನ ಒರೆಸ್ಕೊಂತ ಇಲ್ಲ ನನ್ನ ಮಗ ಇನ್ನೂ ಕೂಡ ಸಿಕ್ಕಿಲ್ಲ ಅಂತ ಅಳ್ತಾನೆ ಇದ್ದಾರೆ. ಈಗ ಇನ್ಸ್ಪೆಕ್ಟರ್ ಯಾವ ರೀತಿ ಯೋಚನೆ ಮಾಡ್ತಾ ಇದಾರೆ ಅಂದ್ರೆ ಫಿಲಿಪ್ಸ್ ನ ತಂದೆ ಆಗಲ್ಲ, ಬದಲಾಗಿ ಸ್ವತಃ ಅವ್ರಿಗೆ ತಂದೆ ತಾಯಿಗೆ ಯೋಚನೆ ಮಾಡ್ತಾ ಇದ್ದಾರೆ. ಇದನ್ನ ಯೋಚನೆ ಮಾಡ್ತಾನೆ ಇನ್ಸ್ಪೆಕ್ಟರ್ ಆ ಸ್ಮಶಾನದಿಂದ ಆಚೆ ಬರ್ತಾ ಇದ್ದಾರೆ. ಅಂದ್ರೆ ಅವರು ಫೈನಲ್ ಆಗಿ ಅವರ ಮಗನ ಉಳಿಸ್ಕೊಳ್ಳೇಬಾರ್ದು ಅಂತ ಅನ್ಕೊಂಡು ಆಚೆ ಬರ್ತಾ ಇದ್ದಾರೆ. ಇದಾದ್ಮೇಲೆ ಇನ್ಸ್ಪೆಕ್ಟರ್ ಸೀದಾ ಹೋಗೋದೇ ಐಜಿ ಹತ್ರ. ಈಗ ಇನ್ಸ್ಪೆಕ್ಟರ್ ತನ್ನ ಮಾಡಿರಂತ ಎಲ್ಲಾ ತಪ್ಪನ್ನು ಒಪ್ಕೊಂಡು ಐಜಿಗೆ ಸರೆಂಡರ್ ಆಗ್ತಾರೆ. ಇದನ್ನ ಹೇಳ್ತಾ ಇನ್ಸ್ಪೆಕ್ಟರ್ ನಾನು ಇವತ್ತವರೆಗೂ ಯಾವ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದೀನಿ, ಅದ್ರಲ್ಲಿ ನನಗೆ ಎಷ್ಟು ಲಂಚ ತಗೊಂಡಿದ್ದೀನಿ ಎಲ್ಲ ಕೂಡ ಹೇಳ್ತಾ ಇದ್ದಾರೆ. ಬಟ್ ಅವರು ಒಂದು ವಿಚಾರ ಮಾತ್ರ ಹೇಳ್ತಾ ಇಲ್ಲ, ಅದೇನಂದ್ರೆ ಅವರ ಮಗನ ವಿಚಾರ. ಇನ್ಸ್ಪೆಕ್ಟರ್ ತನ್ನ ಮಗ ಸಾಯ್ತಾ ಇದ್ರು ಅವನನ್ನ ಕಾಪಾಡಕ್ಕೆ ಹೋಗಿರೋದಿಲ್ಲ, ಬದಲಾಗಿ ಅವ್ರ ಮಗ ಏನೇನು ಇಲ್ಲಿಗಲ್ ಆಕ್ಟಿವಿಟಿ ಮಾಡಿದಾನಲ್ಲ ಅದನ್ನೆಲ್ಲ ತಾನೇ ಮಾಡಿರೋದಂತ ಒಪ್ಕೊಂತಾ ಇದ್ದಾರೆ. ಅಂದ್ರೆ ತನ್ನ ಮಗ ಏನು ಸುತ್ತೋದ, ಬದಲಾಗಿ ಅವನ ಹೆಸರಿಗೆ ಕಳಂಕ ಬರಬಾರ್ದಂತ ಈ ರೀತಿ ಮಾಡ್ತಾ ಇದ್ದಾರೆ. ಈಗ ಈ ಇನ್ಸ್ಪೆಕ್ಟರ್ ಏನೇನ್ ಹೇಳಿದಾರಲ್ಲ ಇದಕ್ಕೆ ಇವ್ರಿಗೆ ಮರಣದಂಡನೆ ಕೂಡ ಸಿಗ್ಬೋದು, ಬಟ್ ಇವ್ರಿಗೆ ಯಾವ ಶಿಕ್ಷೆ ಐತಂದ್ರೆ ನಮ್ಗೆ ತೋರಿಸೋದಿಲ್ಲ. ಇದೇ ಸೀನಿಂದ ಈ ಮೂವಿ ಕೂಡ ಮುಗಿಯುತ್ತೆ. ಓಕೆ ಫ್ರೆಂಡ್ಸ್, ಮೂವಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದು ಮಾತ್ರ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ.